ನಮಸ್ಕಾರ ಸ್ನೇಹಿತರೆ, ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವಿವತ್ತು 10ನೇ ತರಗತಿಯ ಗಣಿತ 2ನೇ ಪ್ರಿಪರೇಟರಿಯನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ನೀವು ಎಕ್ಸಾಮ್ ಬರೆದಿದ್ದೀರಾ? ಪ್ರೇಮ ಬರ್ದಿಲ್ಲಮ್ಮ? ಹೌದಿಲ್ಲ? ಎಕ್ಸಾಮ್ ಬರೆದಿದ್ದೀರಿ. ಯಾವ ಥರ ಬರೆದಿದ್ದೀರಾ ಅಂತ ನೋಡ್ಕೊಂತ ಹೋಗೋಣಂತೆ. ಸಾಧಿಕಾ, ನೋಡಮ್ಮ ಫಸ್ಟ್ ಕ್ವಶನ್ ಏನಿದೆ. ಏನಿದೆ ಫಸ್ಟ್ ಕ್ವಶನ್? ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಮತ್ತು ಅತ್ಯಂತ ಚಿಕ್ಕ ಸಂಯುಕ್ತ ಸಂಖ್ಯೆಗಳ ಏನು ಕೇಳ್ತಾ ಇದ್ದಾರೆ ಅವರು? ಮ ಸಾ ಅ ಕೇಳ್ತಾ ಇದ್ದಾರೆ. ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಅಂತಂದ್ರೆ ಪ್ರೈಮ್ ನಂಬರ್, ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಯಾವುದು? 2. ಅತ್ಯಂತ ಚಿಕ್ಕ ಸಂಯುಕ್ತ ಸಂಖ್ಯೆ ಅಂತಂದ್ರೆ ಕಾಂಪೋಸಿಟ್ ನಂಬರ್ ಯಾವುದು? 4. 2 ಮತ್ತು 4ರ ಏನ್ ಕೇಳ್ತಾ ಇದ್ದಾರೆ ಅವರು? ಮ ಸಾ ಅ ಕೇಳ್ತಾ ಇದ್ದಾರೆ. ಮ ಸಾ ಅ ಅಂತಂದು ಬಂದಾಗ 2 1 2 2 4 ಕ್ಯಾನ್ಸಲ್. ಮುಂದೇನಾದ್ರೆ 2 ಒಂದೇ ಮಗ್ಗಿಯೊಳಗೆ ಹೋಗ್ತದನ? ಹೋಗಂಗಿಲ್ಲ. ಅಂದ್ರೆ ಆನ್ಸರ್ ಏನು ಬಂತು? 2 ಅಂತ ಬಂತು. ಸರ್ ಬೇರೆ ಥರ ಯಾವ ಥರ ಮಾಡ್ಬೋದು? 2 ಇದನ್ನ ಹೆಂಗೆ ಬರಿತೀರಿ? 2 1 2 ಅಂತ ಬರೀತೀರಿ. 4 ಇದನ್ನ ಹೆಂಗೆ ಬರಿತೀರಿ? 2 2 4 ಅಂತ ಬರೀತೀರಿ. ಅಂದ್ರೆ ಇದನ್ನ 2ರ ಘಾತ 1, ಇದು 2ರ ಘಾತ 2. ಕರೆಕ್ಟ್? ಮ ಸಾ ಅ ಮಾಡುವಾಗ ಘಾತಾಂಕ ಏನಿರಬೇಕು? ಕಡಿಮೆ ಇರಬೇಕು. HCF ಮಾಡೋದ್ನಾಗ ಪವರ್ ಏನಿರಬೇಕು? ಕಡಿಮೆ ಇರಬೇಕು. ಯಾವುದು ಪವರ್ ಕಡಿಮೆ ಅದ? ಇದು ಘಾತಾಂಕ ಕಡಿಮೆ, 2ರ ಘಾತ 1. ಆನ್ಸರ್ ಏನು ಬಂತು? 2. ಸೊ ದ ಫಸ್ಟ್ ಆನ್ಸರ್ ಈಸ್ 2. ಎರಡನೇ ಪ್ರಶ್ನೆ ನೋಡ್ರಿ. ಈ ಕೆಳಗಿನವುಗಳಲ್ಲಿ ಸಮಾಂತರ ಶ್ರೇಣಿ ಯಾವುದು? ಯಾವುದು AP ಅದ ಅಂತ ಕೇಳ್ತಾ ಇದ್ದಾರೆ. ಸಮಾಂತರ ಶ್ರೇಣಿ ಅಂತಂದ್ರೆ ನಿಮ್ಗೆ ಗೊತ್ತಿದೆ, ಯಾವುದೇ 2 ಅನುಕ್ರಮ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಏನಿರಬೇಕು? ಸಮನಾಗಿರಬೇಕು. ಡಿಫರೆನ್ಸ್ ಈಕ್ವಲ್ ಇರಬೇಕು. ಎಲ್ಲಿ ಅದ ಹುಡುಕ್ರಿ? 1 2 4 8 ಡಿಫರೆನ್ಸ್ ಈಕ್ವಲ್ ಅದಾವ? ಇಲ್ಲಿ ಡಬಲ್ ಟೇಬಲ್ ಆಗತೈತಿ ಅಲ್ಲ. 3 7 10 14 ಇಲ್ಲಿ 4 ಜಾಸ್ತಿ, ಇಲ್ಲಿ 3 ಜಾಸ್ತಿ, ಮತ್ತು ಇಲ್ಲಿ 4 ಜಾಸ್ತಿ. ಇದನ್ನು ಕೂಡ ಈಕ್ವಲ್ ಇಲ್ಲ, ಅಲ್ಲಿ ಈಕ್ವಲ್ ಆಗಿ ಜಾಸ್ತಿ ಆಗಿಲ್ಲ. ಇದು ನೋಡ್ರಿ, 3 ಜಾಸ್ತಿ, 5 ಜಾಸ್ತಿ, 7 ಜಾಸ್ತಿ ಅದಾವ. ಇದು ಔಟ್. ಡಿ ಸರಿಯಾದ ಆಪ್ಷನ್ ಆಗ್ಬಿಡ್ತದೆ. ಕರೆಕ್ಟ್? 4 ಡಿಫರೆನ್ಸ್, 4 ಡಿಫರೆನ್ಸ್, 4 ಡಿಫರೆನ್ಸ್, ವ್ಯತ್ಯಾಸ 4 4. ಹಾಗಾಗಿ ಡಿ ಸರಿಯಾದ ಉತ್ತರ. ಮೂರನೇ ಪ್ರಶ್ನೆ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x³ + 3x - 11x² + 6 ಈ ಬಹುಪದೋಕ್ತಿಯ ಮಹತ್ತಮ ಘಾತ ಡಿಗ್ರಿ ಕೇಳತ್ತಾರ. ಡಿಗ್ರಿ ಅಂದ್ರೆ ಹೈಯೆಸ್ಟ್ ಪವರ್ ಅನ್ನ ಹುಡುಕ್ಬೇಕು. ಹೈಯೆಸ್ಟ್ ಪವರ್ ಯಾವ್ದೈತಿ? ಇಲ್ಲಿ 2ದ ಪವರ್, ಇಲ್ಲಿ 1ದ ಪವರ್, ಇಲ್ಲಿ 3ದ ಪವರ್. ಹಂಗಿದ್ರೆ ಆನ್ಸರ್ ಏನು ಬಂತು? ಪವರ್ 3 ಅಂತ ಬಂದ್ಬಿಡ್ತು. ಸೊ ಆನ್ಸರ್ ಈಸ್ 3. ಎಷ್ಟನೇದು? ಮೂರನೇ ಪ್ರಶ್ನೆಗೆ ಉತ್ತರ ಬಿ 3. ನಾಲ್ಕನೇ ಪ್ರಶ್ನೆ ನೋಡಿ. 2 ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅಸ್ಥಿರ ಜೋಡಿಯಾಗಿದ್ದರೆ ಇನ್ಕನ್ಸಿಸ್ಟೆಂಟ್ ಅಂತ ಹೇಳ್ತೀವಿ ನಾವು. ಅಸ್ಥಿರ ಅಂದ್ರೆ ಪ್ಯಾರಲಲ್, ಸಮಾಂತರ ಇದ್ದು ಅಂತಂದ್ರೆ ಯಾವುದೇ ಪರಿಹಾರ ಇರೋದಿಲ್ಲ. ಇವೆರಡರ ನಡುವೆ ಯಾವುದೇ ಒಂದು ಸಾಮಾನ್ಯ ಬಿಂದು ಇರಂಗಿಲ್ಲ. ಹಾಗಾಗಿ ಅಸ್ಥಿರ ಅಂತ ಹೇಳ್ತೀನಿ. ಇನ್ಕನ್ಸಿಸ್ಟೆಂಟ್ ಪ್ಯಾರಲಲ್ ಲೈನ್ಸ್, ಸಮಾಂತರ ರೇಖೆಗಳು. ಎಲ್ಲಿದೆ ನೋಡ್ರಿ ಸಮಾಂತರ ರೇಖೆಗಳು? ಎ. 5ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣ ಯಾವುದು? ಕ್ವಾಡ್ರಾಟಿಕ್ ಇಕ್ವೇಶನ್ ಯಾವುದು? x² ಬರಬೇಕು. ಹಂಗಿದ್ರೆ ಅದು ಕ್ವಾಡ್ರಾಟಿಕ್ ಇಕ್ವೇಶನ್ ಆಗ್ತದೆ. ಕರೆಕ್ಟ್? x² ಎಲ್ಲಿ ಬರ್ತದೆ ಹೇಳ್ರಿ? ಇಲ್ಲಿ ಎಕ್ಸ್ ಅದ. ಇದು ವರ್ಗ ಬಹುಪದಕ್ತಿನ? ಇದು ಅಲ್ಲ, ಇದು ರೇಖಾತ್ಮಕ. ಇದೇನಾಗ್ತದೆ? x × x² x³ ಆಗ್ತದ. ಇದು ಘನ ಆಗ್ತದ, ವರ್ಗ ಆಗಲ್ಲ. ಇದು ನೋಡ್ರಿ, x × x x², ಇಲ್ಲೊಂದು x² x² ಎರಡು ಏನಾಗ್ಬಿಡ್ತಾವ? ಕ್ಯಾನ್ಸಲ್ ಆಗ್ಬಿಡ್ತದ. ಇದನ್ನು ಔಟ್. ಹಾಗಿದ್ರೇನು? x × x x² + x × x x² + x = 0. ಡಿ ಸರಿಯಾದ ಉತ್ತರ ಆಗ್ತದೆ. ಹಾಗಾಗಿ ಡಿ ನೀ ಆಪ್ಷನ್ ಟಿಕ್ ಮಾಡಬೇಕು. 6ನೆಯ ಪ್ರಶ್ನೆ. ಕೊಟ್ಟಿರುವ ಚಿತ್ರದಲ್ಲಿ DE ಸಮಾಂತರ BC ಆದರೆ DE ಭಾಗಲೆ BC ಯ ಬೆಲೆಯನ್ನು ಕಂಡುಹಿಡಿಯಿರಿ. DE ಸಮಾಂತರ BC ಅಂತ ಹೇಳ್ತಾರೆ. ಇಲ್ಲಿ 2 ತ್ರಿಭುಜಗಳಿದಾವೆ. ದೇರ್ ಆರ್ ಟೋಟಲಿ 2 ಟ್ರಯಾಂಗಲ್ಸ್. 2 ತ್ರಿಭುಜ ಅದಾವ. ಯಾವ್ಯಾವ ತ್ರಿಭುಜ ಅದಾವ ನೋಡ್ರಿ? ತ್ರಿಭುಜ ADE, ಟ್ರಯಾಂಗಲ್ ADE ಅದ. ಇದು ಟ್ರಯಾಂಗಲ್ ADE. ಇನ್ನೊಂದು ಟ್ರಯಾಂಗಲ್ ಅದ, ಯಾವುದು? ABC ಅದ. ಇವೆರಡೂ ಟ್ರಯಾಂಗಲ್ಗಳು, ತ್ರಿಭುಜಗಳೇನದ ಅಂತಂದ್ರೆ ಸಮರೂಪ ತ್ರಿಭುಜಗಳದಾವ. ಅಂದ್ರ ಸಮರೂಪ ಅಂತಂದ್ರ ನೋಡೋದಕ್ಕೆ ಸಿಮಿಲರ್ ಅಂತ ಕರಿತೀವಿ ನಾವು. ಸಿಮಿಲರ್ ಟ್ರಯಾಂಗಲ್ಸ್. ಸಮರೂಪ ತ್ರಿಭುಜದ ಅನುರೂಪ ಬಾಹುಗಳು ಸಮ ಅನುಪಾತದಲ್ಲಿ ಇರುತ್ತವೆ ಅಂತಂದ್ರೆ ಸಮರೂಪ ತ್ರಿಭುಜದ ಬಾಹು ಏನಿದ? AD ಅದ. AD ಎಲ್ಲದಿದು? AD.
ಎ ಡಿ ಎಷ್ಟದ್ರಿ 4, ಎ ಬಿ ಎಷ್ಟದ 4 + 2 6, 4 ಭಾಗ್ಲೆ 6 ಇಸ್ ಈಕ್ವಲ್ ಟು ಇದೆಷ್ಟೈತೆ 6. ಯಾವುದು ಎ ಇ. ಅದಾದ ನಂತರ ಎ ಸಿ ಎಷ್ಟದ 6 + 3 9 ಅಂತಂದ್ರೆ ಇಸ್ ಈಕ್ವಲ್ ಟು ಎ ಇ ಭಾಗ್ಲೆ ಎ ಸಿ ಅಂದ್ರೆ 6 ಭಾಗ್ಲೆ 9. ಸಮರೂಪಿ ತ್ರಿಭುಜದ ಅನುರೂಪ ಬಾಹುಗಳು ಏನದವ್ರಿ ಸಮ ಅನುಪಾತದಲ್ಲಿ ಇರುತ್ತವೆ ಅಂತ ನಾವು ಹೇಳ್ತೀವಿ. ಹಾಗಾಗಿ ಈಗ ಈ ಲೈನ್ ಭಾಗ್ಲೆ ಈ ಲೈನ್ ಅಂತಂದ್ರೆ ಎ ಡಿ ಭಾಗ್ಲೆ ಎ ಬಿ ಇಸ್ ಈಕ್ವಲ್ ಟು ಎ ಇ ಭಾಗ್ಲೆ ಎ ಸಿ ಇಸ್ ಈಕ್ವಲ್ ಟು ಏನಾಗ್ತದ ಡಿ ಇ ಭಾಗ್ಲೆ ಬಿ ಸಿ ಆಗ್ತದ. ಅಂದ್ರೆ ಇಸ್ ಈಕ್ವಲ್ ಟು ಏನ್ ಬರಲಿಲ್ಲ ಇಲ್ಲಿ ಡಿ ಇ ಭಾಗ್ಲೆ ಬಿ ಸಿ ಅಂತ ಬರ್ಬಿಡ್ತದೆ. ಕ್ಯಾನ್ಸಲ್ ಮಾಡ್ರಿ. ಈಗ 2 2 2 3 3 2 3 3 ಉತ್ತರ ಏನ್ ಬಂತು 2/3 = 2/3 = ಡಿ ಇ ಭಾಗ್ಲೆ ಬಿ ಸಿ. ಆನ್ಸರ್ ಏನ್ ಬಂತು 2/3. ಇಲ್ಲ ಹುಡುಕ್ರಿ 2/3 ತಿಳಿತಾ? ಇದು ಸರಿಯಾದ ಉತ್ತರ 2/3 ಅಂತ. 7ನೇ ಪ್ರಶ್ನೆ, ಸಮವಾದ ತ್ರಿಜ್ಯವಿರುವ ಗೋಳ ಮತ್ತು ಅರ್ಧಗೋಳಗಳ ಘನಫಲಗಳ ಅನುಪಾತವನ್ನು ಕಂಡುಹಿಡಿಯಿರಿ. ಸಮವಾದ ತ್ರಿಜ್ಯವಿರುವ ಗೋಳ ಮತ್ತು ಅರ್ಧಗೋಳದ ಘನಫಲಗಳು ಅಂತ ಹೇಳ್ತಾರೆ ಅವರು. ಗೋಳದ ಘನಫಲ ಸೂತ್ರ ಏನು? ಗೋಳದ ಘನಫಲ ಡಿವೈಡೆಡ್ ಬೈ ಅರ್ಧಗೋಳದ ಘನಫಲ. ಗೋಳ ಅಂತಂದ್ರೆ ವಾಲ್ಯೂಮ್ ಆಫ್ ಎ ಸ್ಪಿಯರ್. ಫಾರ್ಮುಲಾ 4/3 πr³. ಅರ್ಧಗೋಳ ಅಮ್ಮ ತಾಯಿ ಅರ್ಧ ಹೆಮಿಸ್ಪಿಯರ್ ಅಂತ ಹೇಳ್ತೀವಲ್ಲ, ಅದರದ್ದು 2/3 πr³. πr³ ಕ್ಯಾನ್ಸಲ್. ಕರೆಕ್ಟ್. ದಿಸ್ ಇಸ್ ಈಕ್ವಲ್ ಟು 4/3. ಮ್ಯಾಗಿಂದ ಹೆಂಗ ಅಂದ ಹಂಗ, ಕೆಳಗಿನ 2 ಉಲ್ಟಾ ಆಗಿ ಇಂಟು ಆಗ್ಬಿಡ್ತಾವ. ಉಲ್ಟಾ ಮಾಡು ಇಂಟು ಮಾಡು, ಏನಾಗ್ತದೆ ಹೇಳು? ಕ್ಯಾನ್ಸಲ್ ಕ್ಯಾನ್ಸಲ್. 2 1 2 2 ಏನ್ ಬಂತ ಆನ್ಸರ್? 2 ಭಾಗ್ಲೆ 1 ಅಂದ್ರೆ 2:1 ಇಸ್ ದ ಆನ್ಸರ್. 2 ಭಾಗ್ಲೆ 1 2:1. 7ನೇ ಪ್ರಶ್ನೆಗೆ ಉತ್ತರ 2:1 ಎಲ್ಲದ ಹುಡುಕ್ರಿ. ಆದ 2:1 2 ಅನುಪಾತ 1 ಎ ಸರಿಯಾದ ಉತ್ತರ. ಈ ಕೆಳಗಿನಗಳಲ್ಲಿ ಸರಿಯಾದ ಸಂಬಂಧ ಯಾವುದು ಅಂತ ಕೇಳ್ತಾ ಇದ್ದಾರೆ. tan square θ is equal to secant square θ plus 1 ಅಂತ ಹೇಳ್ತಿದ್ದಾರೆ. ತಪ್ಪದು. ಏನದು? tan square θ is equal to ಆಕ್ಚುಲ್ ಆಗಿ 1 plus tan square θ is equal to secant square θ. ಇದು ಸೂತ್ರ. ಕರೆಕ್ಟ್. ಪ್ಲಸ್ 1 ಈ ಕಡೆ ಕಳಿಸಿ ಏನಾಗ್ಬಿಡ್ತದ ಅವಾಗ tan square θ is equal to secant square θ -1 ಆಗ್ಬಿಡ್ತದ. ಕರೆಕ್ಟ್. ಇಲ್ಲಿ -1 ಅದ ಇಲ್ಲ ಅಂದ್ರೆ ಇದು ಔಟ್. ನೆಕ್ಸ್ಟ್ sin square θ is equal to 1 - cos square θ. ಇದು ರೈಟ್ ಇರ್ಬೋದು, ಇರ್ಲಿಕ್ಕಿಲ್ಲ, ನೋಡೋಣ ಅಂತ ಮುಂದಕ್ಕೆ ಹೋಗೋಣ. cot θ is equal to ಸೂತ್ರ ಗೊತ್ತದ ನಿಮ್ಗೇನು? cos θ ಭಾಗ್ಲೆ sin θ ಅಂತದ. ಇಲ್ಲಿ ಉಲ್ಟಾ ಕೊಟ್ಬಿಟ್ಟಾರ, ಇದನ್ನು ಔಟ್. sin θ ಅಂದ್ರೆ 1/by cosec θ, sec θ ಅಲ್ಲ. ಸೊ ಇದನ್ನು ಔಟ್. ಸರಿಯಾದ ಉತ್ತರ ಯಾವ್ದು ಹಂಗಿದ್ರೆ? ಬಿ. ಬಿ ಇಸ್ ದಿ ರೈಟ್ ಆನ್ಸರ್. ದೇವಣ್ಣಗೌಡ ಗೊತ್ತಾಯ್ತಾ? 9th ಕ್ವಶನ್ ನೋಡಪ್ಪ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. 1 ಅಂಕದ ಪ್ರಶ್ನೆಗಳು, ಉತ್ತರ ಮಾಡ್ಬೇಕಂತ. 9ನೇ ಪ್ರಶ್ನೆ, ಒಂದು ತರಗತಿಯಲ್ಲಿ ಹುಡುಗರ ಸಂಖ್ಯೆಯು x, ಹುಡುಗಿಯರ ಸಂಖ್ಯೆಯು y. 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಹುಡುಗರ ಸಂಖ್ಯೆಯು ಹುಡುಗಿಯರ ಸಂಖ್ಯೆಗಿಂತ 2ರಷ್ಟಕ್ಕಿಂತ 1 ಹೆಚ್ಚಿಗಿಂತ. ಹುಡುಗರ ಸಂಖ್ಯೆ ಅಂತ ನಾನು x ಅಂತ ತಗೊಂಡೆ. ಹುಡುಗಿಯರ ಸಂಖ್ಯೆ y. 2ರಷ್ಟು ಅಂತಂದ್ರ 2y. 1 ಹೆಚ್ಚು ಅಂತಂದ್ರ +1 ಅಂದ್ರೆ ಏನು ಬಂತು ಆನ್ಸರ್? ಈ ಹೇಳಿಕೆಗೆ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣವನ್ನು ರಚಿಸಿ. ಆನ್ಸರ್ ಏನು ಬರ್ತದೆ ಹೇಳ್ರಿ? x is equal to 2y + 1 ಅಂತ ಆಗ್ಬಿಡ್ತದೆ. x is equal to 2y + 1. x ಹುಡುಗರ ಸಂಖ್ಯೆ, ಹುಡುಗಿಯರ ಸಂಖ್ಯೆ 2ರಷ್ಟು ಡಬಲ್, ಮ್ಯಾಗ್ 1 ಹೆಚ್ಚಿಗಂತ, ಅಂದ್ರೆ 2y + 1. 10ನೇ ಪ್ರಶ್ನೆ, ಶೂನ್ಯತೆಗಳು ಆಲ್ಫಾ ಮತ್ತು ಬೀಟಾ ಆಗಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ. ಕ್ವಾಡ್ರಾಟಿಕ್ ಅಂತ ಆಲ್ಫಾ ಮತ್ತು ಬೀಟಾ ಕೊಟ್ಬಿಟ್ಟಾರ ಅವರು ಶೂನ್ಯತೆಗಳು ಅಂತ. ಹೇಗೆ ಆಲ್ಫಾ ಬೀಟಾ ಕೊಟ್ಟಾಗ ಸೂತ್ರ ಏನ್ ಬರ್ತದೆ? p of x is equal to x² - alpha plus beta into x plus alpha into beta. ಇದು ಆನ್ಸರ್. ತಿಳಿತು ಜೋಯಾ? ಈ ತರ ಬರಿಬೇಕು. ಏನ್ಮಾ? p of x is equal to
ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ. ಆಲ್ಫಾ ಬೀಟಾ ಕೊಟ್ರೆ ನಾವು ಬಹುಪದೋಕ್ತಿನ ರೆಡಿ ಮಾಡಬೇಕು, ಪೊಲಿನೋಮಿಯಲ್ ರೆಡಿ ಮಾಡ್ಬೇಕಂತ ಈ ಥರ ರೆಡಿ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 11, 11ನೇ ಪ್ರಶ್ನೆ ಏನದಪ್ಪ? ಸರಾಸರಿ 27 ಮಧ್ಯಾಂಕ 33 ಆಗಿರುವ ದತ್ತಾಂಶಗಳ ಬಹುಲಕವನ್ನು ಕಂಡುಹಿಡಿಯಿರಿ ಅಂತ ಅದ. ಬಹುಲಕ ಒಂದು ಸೂತ್ರ ಅದ ಪುಸ್ತಕದಾಗ, ತೆಗೆದು ನೋಡ್ರಿ ಏನದ ಪುಸ್ತಕ. ಬಹುಲಕ ಈಸ್ ಈಕ್ವಲ್ ಟು ಅಂತ ಹೇಳಿ ಸೂತ್ರ ಅದ ನೋಡ್ರಿ. ಪಾಠ ತೆಗಿರಿ, ಪಾರ್ಟ್ 2 ತೆಗಿರಿ. ಪಾರ್ಟ್ 2 ಒಳಗಡೆ ಆ ಸೂತ್ರವನ್ನು ನನಗೆ ಹೇಳ್ರಿ. ನೀವೀಗ ಹೇಳ್ತೀರಾ? ಸರಾಸರಿ ಮಧ್ಯಾಂಕ ಮತ್ತು ಬಹುಲಕಗಳ ನಡುವಿನ ಸೂತ್ರ ಇದೆ ನೋಡಿ. ಯಾವ ಪಾಠ ತೆಗಿಬೇಕು? ಸ್ಟ್ಯಾಟಿಸ್ಟಿಕ್ಸ್, ಸಂಖ್ಯಾಶಾಸ್ತ್ರ. ಲಾಸ್ಟ್ ಪೇಜ್ ತೆಗಿರಿ, ಸಾರಾಂಶದೊಳಗಡೆ. ಸಾರಾಂಶದೊಳಗಡೆ ಐತೆ. ದತ್ತ ಏನ್ ಕೊಟ್ಟಿದ್ದಾರೆ ಅವರು? ಸರಾಸರಿ ಅಂತ ಕೊಟ್ಟಿದ್ದಾರೆ, ಇಸ್ ಈಕ್ವಲ್ ಟು 27. ಮಧ್ಯಾಂಕ ಕೊಟ್ಟಿದ್ದಾರೆ, ತೆಗಿರಿ ಪುಸ್ತಕ, ಸೂತ್ರ ಹೇಳ್ರಿ. ಮಧ್ಯಾಂಕ 33. ಬಹುಲಕ ಕೇಳ್ತಾ ಇದ್ದಾರೆ, ಬಹುಲಕ. ಬಹುಲಕ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಇದು ಸರಾಸರಿ ಏನಂತ ಕರಿತೀವಿ ಇಂಗ್ಲಿಷ್ ಒಳಗಡೆ? ಮೀನ್ ಅಂತ ಹೇಳ್ತೀವಿ, ಮೀನ್. ಮೀಡಿಯನ್ ಅಂತ ಹೇಳ್ತಿದ್ವಿ, ಮೀಡಿಯನ್. ಬಹುಲಕ ಅಂತಂದ್ರೆ ಮೋಡ್ ಅಂತ ಹೇಳ್ತಿದ್ವಿ. 2 ಮೋಡ್ ಪ್ಲಸ್ ಏನಾದ್ರು ಹೇಳ್ರಿ ಸೂತ್ರ. 3 ಮೀಡಿಯನ್ ಇಸ್ ಈಕ್ವಲ್ ಟು ಮೋಡ್ ಪ್ಲಸ್ 2 ಮೀನ್. ಇದು ಇಂಗ್ಲಿಷ್ ಒಳಗಾಯ್ತು, ಕನ್ನಡ ಸರ್. 3 ಮಧ್ಯಾಂಕ ಇಸ್ ಈಕ್ವಲ್ ಟು ಬಹುಲಕ ಪ್ಲಸ್ 2 ಸರಾಸರಿ. ಸರಾಸರಿ ಇದು ಸೂತ್ರದಾಗ ಬೆಲೆ ಹಾಕ್ಬೇಕು ನಾವೀಗ. ಹೇಳ್ರಪ್ಪ ಬೆಲೆಗಳು. 3 ಮಧ್ಯಾಂಕ ಎಷ್ಟದ? 33 ಇಸ್ ಈಕ್ವಲ್ ಟು ಬಹುಲಕ ಎಷ್ಟದ? ಗೊತ್ತಿಲ್ಲ, ಎಕ್ಸ್ ಅಂತ ತೊಗೊಂಬಿಡೋಣ. ಮತ್ತೆ ಎಕ್ಸ್ ಎಕ್ಸ್ ಪ್ಲಸ್ 2 ಸರಾಸರಿ ಎಷ್ಟದ? ಸರಾಸರಿ 27. 33 3 99 ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 27 54. ಕರೆಕ್ಟಾ? ಅದು ಆದ ನಂತರ ಇದನ್ನು ಈ ಕಡೆ ತಗೊಂಬಾ. 99 ಮೈನಸ್ 54 ಇಸ್ ಈಕ್ವಲ್ ಟು ಎಕ್ಸ್. ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಗ್ತದ? 64 74 84 94 45 ಬರ್ತದೆ. ಕರೆಕ್ಟಾ? ಎಷ್ಟು ಬಂತ್ರಿ? 45. ಎಕ್ಸ್ ಈಕ್ವಲ್ ಟು 45 ಬಂದಿತ್ತಾ ಆನ್ಸರ್? ಎಷ್ಟು ಜನ ಮಾಡಿದಿರಿ? ಕೈ ಎತ್ತಿ ನೋಡೋಣ. ಇನ್ನು ಶಣವು ಭಾಳ ಶಣ ಕೂಸುಗಳು ನಮ್ಮ. 12th ಕ್ವಶನ್, 12ನೇ ಪ್ರಶ್ನೆ ನೋಡಿ. ಒಂದು ಸಮಾಂತರ ಶ್ರೇಣಿಯ 3ನೇ ಪದ 13, 2ನೇ ಪದ 8, ಆದರೆ ಸಮಾಂತರ ಶ್ರೇಣಿಯ ಮೊದಲನೇ ಪದವನ್ನು ಕಂಡುಹಿಡಿಯಿರಿ. ಯಾವ್ಯಾವ ಪದಗಳು ಕೊಟ್ಟಿದ್ದಾರೆ? 3ನೇ ಪದ 13 ಅಂದ್ರೆ A3 ಗಿವನ್ ದತ್ತ. A3 ಇಸ್ ಈಕ್ವಲ್ ಟು 13, A2 ಇಸ್ ಈಕ್ವಲ್ ಟು ಆಂಟ್. ಕರೆಕ್ಟ್? ಡಿ ಕಂಡುಹಿಡಿಬೇಕು. ಡಿ ಸಾಮಾನ್ಯ ವ್ಯತ್ಯಾಸ. ಡಿ ಇಸ್ ಈಕ್ವಲ್ ಟು A3 ಮೈನಸ್ A2. A3 ಎಷ್ಟಪ್ಪ? 13 ಮೈನಸ್ 8. ಡಿ ಇಸ್ ಈಕ್ವಲ್ ಟು 5 ಬಂತು, 5 ಬಂತು. ಡಿ ಇಸ್ ಈಕ್ವಲ್ ಟು 5 ಅಂತ ಬಂತು. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 13. 2,3 ಮತ್ತು 4,7 ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಮಧ್ಯ ಬಿಂದು ಮಿಡ್ ಪಾಯಿಂಟ್ ಫಾರ್ಮುಲಾ, ಮಧ್ಯ ಬಿಂದು ಸೂತ್ರ. ಮಿಡ್ ಪಾಯಿಂಟ್ ಫಾರ್ಮುಲಾ ನಿಮ್ಗೆ ಗೊತ್ತದ. ಮಧ್ಯ ಬಿಂದು ಸೂತ್ರ ಏನಪ್ಪಾ? ಮಿಡ್ ಪಾಯಿಂಟ್ ಫಾರ್ಮುಲಾ P of x, y is equal to x1 plus x2 divided by 2, y1 plus y2 divided by 2. ಇದು ಸೂತ್ರ. ಕರೆಕ್ಟ್ ಫಾರ್ಮುಲಾ ಇದು. ಇದರೊಳಗೆ ಏನೇನು ಕೊಟ್ಟಿದ್ದಾರೆ ಅವರು? ಗಿವನ್ ಬರೀ. ಫಸ್ಟಿಗೆ ಗಿವನ್ ಅಂದ್ರೆ ದತ್ತ. ದತ್ತದೊಳಗಡೆ x1 is equal to 2, y1 is equal to 3, x2 is equal to 4, y2 is equal to 7. ಕರೆಕ್ಟ್? x1 y1 x2 y2. ಸೂತ್ರ ನಮಗೆ ತಿಳಿದಂತೆ we know that ಸೂತ್ರ P in bracket x, y is equal to x1 plus x2 divided by 2, y1 plus y2 divided by 2. This is equal to x1 ಎಷ್ಟಿದೆ? 2 ಪ್ಲಸ್ 4 ಭಾಗಲೆ 2, y1 ಎಷ್ಟಿದೆ? 3 ಪ್ಲಸ್ 7 ಭಾಗಲೆ 2, 2 ಪ್ಲಸ್ 4 6 ಭಾಗಲೆ 2, 10 ಭಾಗಲೆ 2, 6 ಭಾಗಲೆ 2 ಅಂತಂದ್ರೆ 3, 5, 3, 5.
ತಿಳಿತಾ ವೀರೇಶ್ ಕುಮಾರ? ಈ ಥರ ಮಾಡ್ಬೇಕು ನೋಡಿ ಲೆಕ್ಕ. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 14, 14ನೆಯ ಪ್ರಶ್ನೆ. ಒಂದು ಪೆಟ್ಟಿಗೆಯಲ್ಲಿ 50 ಪೆನ್ನುಗಳಿವೆ. 50 ಪೆನ್ ಹೈ ಒಂದು ಪೆಟ್ಟಿಗೆ ಮೇ, ತಿಳಿತಾ? 50 ಪೆನ್ನುಗಳಿವೆ. ಅವುಗಳಲ್ಲಿ 2 ಪೆನ್ನುಗಳು ದೋಷಪೂರಿತವಾಗಿವೆ. 50ರ 2 ವೇಸ್ಟ್ ಪೆನ್ ಅದಾವ, ಮೂಡಂಗಿಲ್ಲ, ನೋಡಕ್ ಚಂದ ಕಾಣ್ತಾವ ನಿನ್ನಂಗೆ, ಹೌದಿಲ್ಲ? ಮೂಡಂಗಿಲ್ಲ. ಓಕೆ, 2 ಪೆನ್ನುಗಳು ದೋಷಪೂರಿತವಾಗಿವೆ. ಆ ಪೆಟ್ಟಿಗೆಯಿಂದ ಒಂದು ಪೆನ್ನನ್ನು ಯಾದೃಚ್ಛಿಕವಾಗಿ ಹೊರತೆಗೆಯಲಾಗಿದೆ. ಆ ಪೆಟ್ಟಿಗೆಯೊಳಗ 50 ಪೆನ್ನೊಳಗೆ 1 ಪೆನ್ ಹೊರಗೆ ತೆಗೆದೀವಿ ನಾವು, ತಿಳಿತಾ? 50ರಾಗ 1 ಪೆನ್ ಹೊರಗೆ ತೆಗೆಯಲಾಗಿದೆ. ಹೊರತೆಗೆದ ಪೆನ್ನು ದೋಷಪೂರಿತವಾಗಿರುವ ಸಂಭವನೀಯತೆ ಕಂಡುಹಿಡಿಯಿರಿ. ದೋಷಪೂರಿತ, ಅದು ವೇಸ್ಟ್ ಇರ್ಬೇಕಂತ ಪೆನ್, ಅಂಥದ್ದು ಎಷ್ಟು ಸಂಭವನೀಯತೆ ಅದಾವಂತ. ಟೋಟಲ್ ಪೆನ್ ಎಷ್ಟು ಅದಾವ್ರಿ? ಒಟ್ಟು ಪೆನ್ನುಗಳ ಸಂಖ್ಯೆ, ಒಟ್ಟು ಪೆನ್ನುಗಳ ಸಂಖ್ಯೆ, ಪೆನ್ನುಗಳ ಸಂಖ್ಯೆ ಇಸ್ ಈಕ್ವಲ್ ಟು ಎನ್ ಇಸ್ ಈಕ್ವಲ್ ಟು ಎಷ್ಟು? 50. ದೋಷಪೂರಿತ ಪೆನ್ನುಗಳ ಸಂಖ್ಯೆ ಇಸ್ ಈಕ್ವಲ್ ಟು ಎಷ್ಟು? 2. ಕರೆಕ್ಟ್. ಲೆಟ್ ಇ ಬಿ ಇಸ್ ದ ಇವೆಂಟ್ ಆಫ್ ಇಯು ದೋಷಪೂರಿತ ಪೆನ್ನು ಪಡೆಯುವ ಘಟನೆಯಾಗಿರಲಿ. ಏನಾಗಿರಲಿ ಅದು? ಘಟನೆ ಆಗಿರಲಿ. ಲೆಟ್ ಇ ಬಿ ದ ಇವೆಂಟ್ ಆಫ್ ಗೆಟಿಂಗ್ ಅ ದೋಷಪೂರಿತ ಪೆನ್, ಡಿಫೆಕ್ಟಿವ್ ಪೆನ್, ತಿಳಿತಾ? ಓಕೆ, ದೋಷಪೂರಿತ ಪೆನ್ ಅಂತಂದಾಗ ಪಿ ಆಫ್ ಇ ಬರಿಬೇಕು. ಪಿ ಆಫ್ ಇ ಇಸ್ ಈಕ್ವಲ್ ಟು ಏನ್ ಬರ್ತದೆ ಸೂತ್ರ? ಎನ್ ಆಫ್ ಎಸ್ ಡಿವೈಡೆಡ್ ಬೈ ಎನ್ ಆಫ್ ಇ ಅಂತ ಬಂದ್ಬಿಡ್ತದ. ಎನ್ ಆಫ್ ಎಸ್ ಅಂದ್ರೆ ಟೋಟಲ್ ಎಷ್ಟದು? ಎನ್ ಆಫ್ ಎಸ್ 50, ಸರಿ ಟೋಟಲ್ ಅಲ್ಲ. ಎನ್ ಆಫ್ ಎಸ್ ಅಂತಂದ್ರೆ ಸ್ಯಾಂಪಲ್ಸ್ಗಳು ಎಷ್ಟದ ದೋಷಪೂರಿತ, ಇದು ಎನ್ ಆಫ್ ಎಸ್ ಆಗ್ತದೆ. ಇದೇನಾಗ್ಬಿಡ್ತದ? ಎನ್ ಆಫ್ ಎಸ್ ಆಗ್ತದೆ, ತಿಳಿತಾ? ಇದೇನಾಗ್ಬಿಡ್ತದೆ? ಇದು ಎನ್ ಆಫ್ ಇ ಆಗ್ತದೆ. ದಿಸ್ ಇಸ್ ಈಕ್ವಲ್ ಟು ಎನ್ ಆಫ್ ಇ ಆಗ್ಬಿಡ್ತದ. ಎನ್ ಆಫ್ ಎಸ್ ಅಂತ ದೋಷಪೂರಿತ ಪೆನ್ನುಗಳು ಎಷ್ಟದವರಿ? ದೋಷಪೂರಿತ ಪೆನ್ನುಗಳು 2 ಭಾಗ್ಲೆ ಎಷ್ಟು? 50. 2 1 2 25. ಆನ್ಸರ್ 1 ಭಾಗ್ಲೆ 1 ಡಿವೈಡೆಡ್ ಬೈ 25 ಅಂತ ನೀವು ಬರೀಬೇಕು. ಈ ಸೂತ್ರ ಹಾಕಲಿಲ್ಲ ಅಂದ್ರೆ ನಡೀತದ, ಡೈರೆಕ್ಟಾಗಿ 1 ಡಿವೈಡ್ ಬೈ 25 ಅಂದರೆ 2/50 ಬರೋದಕ್ಕೆ ಕ್ಯಾನ್ಸಲ್ ಮಾಡಿ ಇಟ್ಟರೆ ನಡೀತದೆ. ಓಕೆ, ಅರ್ಥ ಆಯ್ತು? ಮುಂದಿನ ಪ್ರಶ್ನೆ 15ನೇ ಪ್ರಶ್ನೆಯನ್ನು ನೋಡೋಣಂತೆ. ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತವನ್ನು ಬರೆಯಿರಿ. ಅನುರೂಪ ಬಾಹುಗಳ ಅನುಪಾತ ಬರಿಬೇಕಂತ. ಯಾವುದು ಡಿವೈಡೆಡ್ ಬೈ ಯಾವುದು ಬರಿಬೇಕು ನೋಡಮ್ಮಂತ. ಹೇಳಪ್ಪ, ಯಾವುದು ಡಿವೈಡೆಡ್ ಬೈ ಯಾವ್ದು ಬರೀಲಿ? ಈಗ ಒಂದು ಗುಂಡಿರೋದು ಎ, ಇಲ್ಲಿ ಒಂದು ಗುಂಡಿರೋದೇನು ಕ್ಯೂ, ಕರೆಕ್ಟಾ? ಅಂದ್ರೆ ಇಲ್ಲಿ ಎ ಬರಿತೀನಿ, ಇಲ್ಲಿ ಏನು ಬರ್ಬಿಡ್ತೀನಿ? ಕ್ಯೂ ಬರಿತೀನಿ. ನೆಕ್ಸ್ಟ್ ಇನ್ನೊಂದು 2 ಗುಂಡಿರೋದೇನು? ಸಿ. ಇದು 2 ಗುಂಡಿರೋದೇನಪ್ಪ? ಪಿ. ಮುಂದೇನು? ಇಲ್ಲಿ ಗುಂಡೆ ಇಲ್ಲ, ಸಿ, ಅಲ್ಲಿ ಆರ್. ಮುಂದೇಳ ಅಂದ್ರೆ ಯಾವ್ದು ಬಾಗ್ಲಿ ಯಾವ್ದು ಬರಲಿ? ಎನಿಂದ ಸಿ. ಯಾಕ? 1ರಿಂದ 2. ಇಲ್ಲಾಂತ ಹಿಂಗೆ ಬರ್ಕೋ, ಏನೂ ಇಲ್ಲ 1, 1ರಿಂದ 2. ಅರ್ಥ ಆಯ್ತಾ? ಹಿಂಗೆ ಬರೋಣಂತ. ಏನೂ ಇಲ್ಲ 1 ಅಂತಂದ್ರೆ ಏನಾಗ್ತದ? ಬಿ ಎ ಡಿವೈಡೆಡ್ ಬೈ, ಈ ಕಡೆ ಸೈಡ್ ಏನೂ ಇಲ್ಲ ಅಂದ್ರೆ 1 ಇಲ್ಲ, ಏನೂ ಇಲ್ಲ ಅಂದ್ರೆ 1 ಯಾವಪ್ಪ? ಆರ್ ಕ್ಯೂ. ಬಿ ಎ ಡಿವೈಡೆಡ್ ಬೈ ಆರ್ ಕ್ಯೂ ಇಸ್ ಈಕ್ವಲ್ ಟು 1ರಿಂದ 2 ಎ ಸಿ ಡಿವೈಡೆಡ್ ಬೈ 1ರಿಂದ 2 ಐತೆ, 1ರಿಂದ 2 ಕ್ಯೂ ಆರ್. ಎ ಸಿ ಡಿವೈಡೆಡ್ ಬೈ ಕ್ಯೂ ಆರ್, ಕ್ಯೂ ಆರ್ ಅಲ್ಲ ಕ್ಯೂ ಪಿ. ಎ ಸಿ ಡಿವೈಡೆಡ್ ಬೈ ಕ್ಯೂ ಪಿ. ಮುಂದೆ ಹೇಳು ಇನ್ನೊಂದು. ಬಿ ಎ ಆಯಿತು, ಎ ಸಿ ಆಯಿತು, ಸಿ ಬಿ. ಸಿ ಬಿ ಡಿವೈಡೆಡ್ ಬೈ ಹೇಳು? ಸಿ ಬಿ ಡಿವೈಡೆಡ್ ಬೈ ಪಿ ಆರ್. ಸಿ ಬಿ ಡಿವೈಡೆಡ್ ಬೈ ಪಿ ಆರ್. ಈ ಥರ ಬರೆದ್ಬಿಟ್ಟು ಸಾಕು. ಇಷ್ಟು ಬರ್ದಿರಿ. ಬರೆದ್ರೆ ರೈಟ್, ಇಲ್ಲ ಅಂದ್ರೆ ವರಾಂಗ್. ತಿಳಿತು? ವರಾಂಗ್ ಅಂದ್ರೆ ವರಾಂಗ್. 16ನೇ ಪ್ರಶ್ನೆ ನೋಡಪ್ಪ, ಏನು ಹೇಳ್ತದ? 40 ಸೆಂಟಿಮೀಟರ್ 22 ಸೆಂಟಿಮೀಟರ್ ಅಳತೆಯ ಒಂದು ಆಯತಾಕಾರದ ಕಾಗದದ ಹಾಳೆಯನ್ನು ಸುರುಳಿ ಸುತ್ತಿ 40 ಸೆಂಟಿಮೀಟರ್ ಎತ್ತರದ ಇರುವ ಒಂದು ಟೊಳ್ಳಾದ ಸಿಲಿಂಡರ್ ಅನ್ನು ತಯಾರಿಸಿದೆ. ಆ ಸಿಲಿಂಡರ್ನ ತ್ರಿಜ್ಯವನ್ನು ಕಂಡುಹಿಡಿಯಿರಿ. ಯವ್ವ, ಇದು 9th 10th ಕೊಟ್ರು ಮತ್ತೆ ವಾಪಸ್. ಎಲ್ಲಿದ ಇದು? 9th 10th ಕೊಟ್ಟಾರ ಅವರು. 9th ನೆನಪಿರ್ಲಾಗಿದ್ರಿ ಸರ್, 10th ನೆನಪಿರ್ಲಾಗಿದ್ರಿ, 9th ನೆನಪಿರ್ತಾವ್ರಿ ಸರ್, ಹೌದಿಲ್ಲ? ಸಿಂಪಲ್ ಪ್ರಶ್ನೆ ಇದೆ, ಭಾರಿ ಸಿಂಪಲ್ ಪ್ರಶ್ನೆ ಇದೆ.
ಏನಂತಂದ್ರೆ ಅವರು ಒಂದು ಕಾಗದ ಅದ, ಏಕ್ ಕಾಗಜ್ ಹೈ ಕಾಗಜ್, ಮಡಕಿ ಕ್ಯಾ ಹೈ ಏಕ ಕಾಗಜ್ ಹೈ, ತಿಳಿತು? ಇದು ಕಾಗಜ್ ಅದ. ಇದ್ರದ್ದು ಏನು ಕೊಟ್ಟಾರ ಅವರು? ಲೆಂತ್ ಕೊಟ್ಟಾರ, ಉದ್ದ. ಲೆಂತ್ ಎಷ್ಟಪ್ಪ? 40 ಸೆಂಟಿಮೀಟರ್. ಲೆಂತ್ ಈಕ್ವಲ್ ಟು 40 ಸೆಂಟಿಮೀಟರ್. ಬ್ರೆಡ್ತ್ ಈಕ್ವಲ್ ಟು ಎಷ್ಟು ಕೊಟ್ಟಾರ? 22 ಸೆಂಟಿಮೀಟರ್ ಕೊಟ್ಟಾರ. ಒಂದು ಆಯತಾಕಾರ ಕಾಗದ ಹಾಳೆಯನ್ನು ಸುರುಳಿ ಮಾಡಿ ಸುತ್ತಿದ್ವಂತೆ. ಎತ್ತರ ಎಷ್ಟಾಗ್ಬಿಡ್ತಂತ? 40 ಸೆಂಟಿಮೀಟರ್ ಎತ್ತರ ಆಗ್ತದಂತ. ಎಷ್ಟು ಎತ್ತರ ಆಗ್ತಂತ್ರಿ? ಹೈಟ್ 40 ಸೆಂಟಿಮೀಟರ್ ಹೈಟ್ ಆಗ್ತದಂತ. ಅಂದ್ರೆ ಅರ್ಥ ಏನು? 40 ಸೆಂಟಿಮೀಟರ್ ಹೈಟ್. ಇದು ಹಿಂಗೆ ತಿರುಗಿಸ್ಯಾರ ಅವ್ರು. ಇದು ಹೆಂಗೆ ತಿರುಗಿಸ್ಯಾರ? ಇಲ್ಲಿ ನೋಡು, ಈ ಥರ ತಿರುಗಿಸಿದಾರ ಅವ್ರು. ವೇಟ್, ಹಿಂಗೆ ತಿರುಗಿಸ್ಯಾರ, ತಿಳಿತಾ? ತಿರುಗಿಸಿ ಈ ಕೆಳಗಿಂದ ಸುರುಳಿ ಮಾಡ್ಯಾರ ಅವ್ರು. ಈಗ ಸುರುಳಿ ಮಾಡಿ ಯಾವ ಶೇಪ್ ಕೊಟ್ಬಿಟ್ರ? ಅದಕ್ಕೆ ಸಿಲಿಂಡರ್ ಶೇಪ್ ಕೊಟ್ರಂತ. ತಗೋ ಸಿಲಿಂಡರ್ ಮಾಡಮ್ಮ. ಸಿಲಿಂಡರ್ ಸಿಲಿಂಡರ್ ಶೇಪಿಗೆ ಕನ್ವರ್ಟ್ ಮಾಡಿಬಿಟ್ರೆ ಅವರು. ಹಿಂಗೆ ಕನ್ವರ್ಟ್ ಮಾಡಿದಾಗ ಹೈಟಿಗೆ ಹೈಟ್ ಆಯ್ತು. ಬಟ್ ಇಲ್ಲಿ ರೌಂಡ್ ಹೊಡಿತದಲ್ಲ ಶರತ್, ಈ ರೌಂಡ್ ಹೊಡೆಯೋದು ಯಾವುದು? ಈ ಕಾಗದಾನ. ಈ ಕಾಗದ ಇಲ್ಲಪ್ಪ, ಈ ಪಾರ್ಟ್ ಇಲ್ಲ. ಈ ಪಾರ್ಟ್ ಎಷ್ಟು ಉದ್ದದ ಹೇಳು? ಎಷ್ಟು ಉದ್ದದು? 22 ಸೆಂಟಿಮೀಟರ್. ಈ ಪಾರ್ಟ್ ಅನ್ನು ರೌಂಡ್ ಹೊಡೆದು ಏನು ಮಾಡ್ಯಾರ ಅವರು? ಸರ್ಕ್ಯುಲರ್ ಪಾರ್ಟ್ ಮಾಡ್ಯಾರ. ಅಂದ್ರೆ ಪೆರಿಮೀಟರ್ ಈಸ್ ಈಕ್ವಲ್ ಟು ಎಷ್ಟ ಬರ್ತದ? 22 ಸೆಂಟಿಮೀಟರ್ ಆಗ್ತದೆ. ಅಂತಂದ್ರೆ ಕನ್ನಡದಾಗ ಸಿಲಿಂಡರಿನ ಕೆಳಭಾಗದ ವೃತ್ತದ ಸುತ್ತಳತೆ. ಇಂಗ್ಲಿಷ್ ಒಳಗೆ ಹೇಳ್ಬೇಕಂತಂದ್ರೆ ಪೆರಿಮೀಟರ್ ಆಫ್ ಬಾಟಮ್ ಸರ್ಕಲ್ ಆಫ್ ಅ ಸಿಲಿಂಡರ್. ಪೆರಿಮೀಟರ್ ಆಫ್ ಬಾಟಮ್ ಸರ್ಕಲ್ ಆಫ್ ಎ ಸಿಲಿಂಡರ್. ಸಿಲಿಂಡರ್ದು ಬಾಟಮ್ ಸರ್ಕಲ್ ಪೆರಿಮೀಟರ್ ಅಂತಂದ್ರೆ ಅರ್ಥ ಏನು? ಪೆರಿಮೀಟರ್ ಫಾರ್ಮುಲಾ ಏನೈತಿ? ಇಸ್ ಈಕ್ವಲ್ ಟು 2πr. ಏನಿದು? 2πr. ಸರ್ಕಲ್ ಇದಿಲ್ಲ, ಸರ್ಕಲ್ ಹೆಂಗಾಯ್ತು? ಇದನ್ನ ರೌಂಡ್ ಮಾಡಿ ಆಯ್ತು. ಇದನ್ನ ರೌಂಡ್ ಮಾಡಿ ಅದ ಸರ್ಕಲ್ ಆಯ್ತು ಅಂತಂದ್ರೆ ಆನ್ಸರ್ ಎಷ್ಟು ಕೊಟ್ಟರು? ಇಸ್ ಈಕ್ವಲ್ ಟು 22 ಸೆಂಟಿಮೀಟರ್. ದೇರ್ ಫೋರ್ 2πr ಅಂದ್ರ 22 ಸೆಂಟಿಮೀಟರ್ ಇಂಟು 2π. ಈ ಕಡೆ ತಗೊಂಬಾ. ಆರ್ ಇಸ್ ಈಕ್ವಲ್ ಟು 22 ಡಿವೈಡೆಡ್ ಬೈ 2π. ಕರೆಕ್ಟ್? ದಿಸ್ ಇಸ್ ಈಕ್ವಲ್ ಟು 22 ಡಿವೈಡೆಡ್ ಬೈ 2 ಇಂಟು ಪೈ ಅಂದ್ರೇನು? 22 ಡಿವೈಡೆಡ್ ಬೈ 7. ಡಿವಿಷನ್ ಮ್ಯಾಕ್ ಹೋಗ್ಬಿಡ್ತದ ಅದು. ಮುಂದೇನಾಗ್ತದೆ ಹೇಳೋ? 22 ಇಂಟು 7 ಡಿವೈಡೆಡ್ ಬೈ 2 ಇಂಟು 22. ಕ್ಯಾನ್ಸಲ್ ಕ್ಯಾನ್ಸಲ್. ಏನು ಮತ್ತೆ ಆನ್ಸರ್? ಆರ್ ಇಸ್ ಈಕ್ವಲ್ ಟು 7 ಡಿವೈಡೆಡ್ ಬೈ 2 ಅಂದ್ರೆ 3.5 ಸೆಂಟಿಮೀಟರ್. 3.5 ಸೆಂಟಿಮೀಟರ್. ಎಷ್ಟು ಜನ ಬಂತಪ್ಪ ಆನ್ಸರ್? ಕೈ ಐತ್ರಿ? 3.5 ಬಂದಿತ್ತಾ? ರಾಂಗ್ ಆಯ್ತಾ? ವೆರಿ ಗುಡ್. ಹೌದಿಲ್ಲ? ಯಾಕೆ ರಾಂಗ್ ಆಯ್ತು ಗೊತ್ತೈತಾ? ಅವ್ರು ಏನು ಕೊಟ್ರಂತ ಕ್ವಶನೇ ತಿಳಿಲ್ಲ, ಏನು ಬರ್ತದ ಆನ್ಸರ್ ಬರ್ತಾನ? ಕ್ವಶನ್ ತಿಳ್ಕೊಬೇಕು ಫಸ್ಟ್. ಹೆಂಗೆ ತಿಳ್ಕೊಬೇಕು ಗೊತ್ತೈತಿಲ್ಲ? ಈಗ ನೆಕ್ಸ್ಟ್ ಇಂಥ ಕ್ವಶನ್ ಬಂದ್ರೆ ತಪ್ಪು ಮಾಡಬಾರ್ದು. ಮುಂದಿನ ಪ್ರಶ್ನೆ, ಎಷ್ಟನೇ ಪ್ರಶ್ನೆ ಇದು? 17ನೇ ಪ್ರಶ್ನೆ. 5 + √3 ಒಂದು ಅಭಾಗಲಬ್ಧ ಸಂಖ್ಯೆ. ಇದು ನಂತರ ಬರದೇ ಬರಿತೀರಿ ನೀವು? ಬರಿತೀರಲ್ಪ? 5 + √3 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಕಲ್ಪಿಸೋಣ. ಯಾವುದೇ ಭಾಗಲಬ್ಧ ಸಂಖ್ಯೆಯನ್ನು p ಭಾಗಲೇ q ರೂಪದಲ್ಲಿ ವ್ಯಕ್ತಪಡಿಸುತ್ತೇವೆ. 5 + √3 ಇಸ್ ಈಕ್ವಲ್ ಟು p ಭಾಗಲೇ q. q ಇಸ್ ನಾಟ್ ಈಕ್ವಲ್ ಟು 0. p ಮತ್ತು q ಪೂರ್ಣ ಸಂಖ್ಯೆಗಳು ಬರೆದು ಬಿಡ್ತೀರಿ. ಆಮೇಲೆ ಪ್ಲಸ್ 5 ಈ ಕಡೆ ಹೋದಾಗ ಏನಾಗ್ತದ? -5. ಆಮೇಲೆ LCM ತಗೊಂತೀಯ, ಇದು ಈಕ್ವಲ್ ಟು ಇದು ಅಂತಂದ್ರೆ ಭಾಗಲಬ್ಧ ನಾಟ್ ಈಕ್ವಲ್ ಟು ಅಭಾಗಲಬ್ಧ ಅಂತ ಬರೆದು ನಮ್ಮ ಊಹೆ ತಪ್ಪಾಗಿದೆ ಅಂತ ಬರೆದು ಬಿಡ್ತೀವಿ. ಇದೊಂದು ಅಭಾಗಲಬ್ಧ. ಸಿಂಪಲ್, ಅದು ಬರಿತಿದ್ದೀನಿ ನಾನು. ಇದಂದ್ರೆ ಫಿಕ್ಸ್ ಕ್ವಶನ್ ಇರ್ತದೆ. 2 ಮಾರ್ಕ್ಸ್ ಬಂದ್ಬಿಡ್ತಾನೆ. ತಿಳಿತು? 2 ಮಾರ್ಕ್ಸ್ ಫಿಕ್ಸ್. ಅರ್ಥ ಆಯ್ತಾ? 2 ಮಾರ್ಕ್ಸ್ ಫಿಕ್ಸ್ ಸಾಕು. ಇನ್ನೊಂದು 30 ಮಾರ್ಕ್ಸ್ ಅಂದ್ರೆ ಮುಗಿದೋಯ್ತು. 30 ಯಾಕೆ? 22 ಎಷ್ಟದ ನಿಮ್ಮದು ಈ ಸಲ ಪಾಸಿಂಗ್? ಅಷ್ಟೇ ಸಾಕು. 11, 14, 17 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಮೊತ್ತ ಕಂಡುಹಿಡ್ಬೇಕಂತ. ಏನು ಕಂಡುಹಿಡ್ಬೇಕಂತಪ್ಪ ಕಾಕ? ಮೊತ್ತ. ಮೊತ್ತ ಅಂದ್ರೇನು? ಸಮ್. 11, 14, 17 ... ಎಷ್ಟು ಪದಗಳ ಮೊತ್ತ? 20 ಪದಗಳ ಮೊತ್ತ. ಅಂದ್ರೆ n ಇಸ್ ಈಕ್ವಲ್ ಟು ಏನು ತಗೋಬೇಕು ನಾನು? 20. a ಇಸ್ ಈಕ್ವಲ್ ಟು ಏನು ತಗೊಳ್ಳಿ? 11. d ಇಸ್ ಈಕ್ವಲ್ ಟು ಎರಡನೇ ಪದ ಮೈನಸ್ ಒಂದನೇ ಪದ. ಸೆಕೆಂಡ್ ಟರ್ಮ್ ಇಸ್ 14 - 11. ಆನ್ಸರ್ ಏನು ಬಂತು? d ಇಸ್ ಈಕ್ವಲ್ ಟು 3.
ಕರೆಕ್ಟಾ? ಈಗ ಎಸ್ ಎನ್ ಫಾರ್ಮುಲಾ ನಮಗೆ ತಿಳಿದಂತೆ, ನೀರಜ ನಮಗೆ ತಿಳಿದಂತೆ ಸೂತ್ರ ನೋಡು. ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇನ್ ರಾಕೆಟ್ 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎಸ್ ಎನ್ ವ್ಯಾಲ್ಯೂ 20 ಡಿವೈಡೆಡ್ ಬೈ 2 ಇನ್ ರಾಕೆಟ್ 2 ಇಂಟು ಎ ಅಂತಂದ್ರೆ 11 ಪ್ಲಸ್ 20 ಅಂತಂದ್ರೆ 20 ಅಂತಂದ್ರೆ 20ನೇ. ಡಿ ಅಂದಷ್ಟು 3. ದಿಸ್ ಇಸ್ ಈಕ್ವಲ್ ಟು 2 ಒಂದ್ಲೆ 2 ಹತ್ಲೆ 10 ಇನ್ ಬ್ರಾಕೆಟ್ 2 ಹತ್ಲಿ 11 22 ಪ್ಲಸ್ 1 ತೆಗಿ ಇಂಟು 3. ದಿಸ್ ಇಸ್ ಈಕ್ವಲ್ ಟು 11 ಇನ್ ಬ್ರಾಕೆಟ್ 22 ಪ್ಲಸ್ 9 13 ಮೂರಲೆ 57. ಕರೆಕ್ಟಾ? ಮುಂದೆ ದಿಸ್ ಇಸ್ ಈಕ್ವಲ್ ಟು 11 10 ಇನ್ ಬ್ರಾಕೆಟ್ ಕೂಡ್ಸಪ್ಪ ಎಷ್ಟಾಗ್ತದೆ? 79. ಇಂಟು ಮಾಡಿ ಎಷ್ಟು ಬರ್ತದ? 790 790 ಬಂದ್ಬರ್ತದೆ ಎಸ್ ಎನ್. ಇದು ಈಸಿ ಕ್ವಶನ್. 2 ಮಾರ್ಕ್ಸ್ ಇಲ್ಲೂ ಫಿಕ್ಸ್, 2 ಮಾರ್ಕ್ಸ್ ಇಲ್ಲಿ ಏನಾಗ್ತಾವ್ರಿ? ಫಿಕ್ಸ್ ಬಂದ್ಬಿಡ್ತಾವ. ಅರ್ಥ ಆಯ್ತು? ಅಲ್ಲಿ ಕುಂದ್ರು, ಇದು ಮ್ಯಾಕ್ ಕುಂದ್ರಿ, ಚೇರ್ ಮ್ಯಾಕ್, ಈ ಚೇರ್ ಮ್ಯಾಕ್ ಕುಂದ್ರು. ನೆಕ್ಸ್ಟ್ ಕ್ವಶನ್ ಅಥವಾ ಪ್ರಶ್ನೆ ಇದೆ ನೋಡ್ರಿ. ಇಲ್ಲಿ ಏನದಿಲ್ಲಿ? ಅಥವಾ ಪ್ರಶ್ನೆ ಇದೆ. ಏನಿದೆ? 100 96 92 ಡಾಟ್ 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 12 ಈ ಸಮಾಂತರ ಶ್ರೇಣಿಯ ಪದಗಳ ಸಂಖ್ಯೆಯನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಪದಗಳ ಸಂಖ್ಯೆ ಅಂತಂದ್ರೆ ಎನ್ ಬೆಲೆಯನ್ನು ನಾವು ಕಂಡುಹಿಡಬೇಕು. ದತ್ತ ಏನೇನು ಕೊಟ್ಟಿದ್ದಾರೆ ಇಲ್ಲಿ? ದತ್ತ 100 96 92 ಡಾಟ್ 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 ಎಲ್ಲಿವರೆಗೂ? ಎಲ್ಲಿವರೆಗಪ್ಪ? 12. ಎ ಇಸ್ ಈಕ್ವಲ್ ಟು 100, ಡಿ ಇಸ್ ಈಕ್ವಲ್ ಟು A2 ಮೈನಸ್ A1. A2 ಎಷ್ಟು? 96. 96ರಲ್ಲಿ 100 ತೆಗೆದಾಗ ಎಷ್ಟು ಬರ್ತದೆ ಆನ್ಸರ್? -4. ಡಿ ಇಸ್ ಈಕ್ವಲ್ ಟು -4. ಕೊನೆಯ ಸಂಖ್ಯೆ ಯಾವುದು? ಲಾಸ್ಟ್ ಟರ್ಮ್ ಎನ್ ಇಸ್ ಈಕ್ವಲ್ ಟು 12. ಏನ್ ಕಂಡುಹಿಡಿಬೇಕು? ಎನ್ ಇಸ್ ಈಕ್ವಲ್ ಟು ಪ್ರಶ್ನಾರ್ಥಕ ಚಿಹ್ನೆ. ನಮಗೆ ತಿಳಿದಂತೆ ಸೂತ್ರ ಗೊತ್ತಿದೆ. ಏನ್ ಸೂತ್ರ? ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಇನ್ ಬ್ರಾಕೆಟ್. ಕರೆಕ್ಟ್? ಓಕೆ. ಏನ್ ಸೂತ್ರ ಹೇಳಿ, ಇದು ಬೆಲೆ ಹೇಳಿ. ಎನ್ ಇಸ್ ಈಕ್ವಲ್ ಟು ಬಾರ, ಎ ಅಂತಂದ್ರೆ ಶಂಬೋರಿ ಪ್ಲಸ್ ಎನ್ ಗೊತ್ತಿಲ್ಲ, ಡಿ ಅಂತಂದ್ರ -4. ಕರೆಕ್ಟ್? ಓಕೆ. ಪ್ಲಸ್ 100 ಈ ಕಡೆ ಕಳಿಸಿ. 12 ಮೈನಸ್ 100 ಇಸ್ ಈಕ್ವಲ್ ಟು ಎನ್ ಮೈನಸ್ 1 ಇಂಟು -4. -88 ಇಸ್ ಈಕ್ವಲ್ ಟು ಎನ್ ಮೈನಸ್ 1 ಇಂಟು -4. ಕರೆಕ್ಟ್? ಇದು ಇಂಟು ಅದು ಈ ಕಡೆ ಬಂದಾಗ ಏನಾಗ್ಬಿಡ್ತದ? -88 ಡಿವೈಡೆಡ್ ಬೈ -4 ಇಸ್ ಈಕ್ವಲ್ ಟು ಎನ್ ಮೈನಸ್ 1. ಮೈನಸ್ ಮೈನಸ್ ಕ್ಯಾನ್ಸಲ್. 4 ಒಂದ್ಲೆ 4 22. 22 ಇಸ್ ಈಕ್ವಲ್ ಟು ಎನ್ ಮೈನಸ್ 1. -1 ಈ ಕಡೆ ಕಳಿಸ್. ಓಕೆ. ಎನ್ ಇಸ್ ಈಕ್ವಲ್ ಟು 22 ಪ್ಲಸ್ 1 ಇಸ್ ಈಕ್ವಲ್ ಟು 23. ಎನ್ ಇಸ್ ಈಕ್ವಲ್ ಟು 23 ಇಸ್ ದಿ ರೈಟ್ ಆನ್ಸರ್. ತಿಳಿತಾ ಮಡ್ಕಿ? ನೆಕ್ಸ್ಟ್ ಕ್ವಶನ್. ಮುಂದಿನ ಪ್ರಶ್ನೆ ಸಂಖ್ಯೆ 19. ಪಿ ಇನ್ ಬ್ರಾಕೆಟ್ 5,6, ಕ್ಯೂ ಇನ್ ಬ್ರಾಕೆಟ್ 1,3 ಬಿಂದುಗಳ ನಡುವಿನ ದೂರವನ್ನ ದೂರ ಸೂತ್ರ ಉಪಯೋಗಿಸಿ ಬರಿಬೇಕಂತ. ಯಾವ ಸೂತ್ರ? ದೂರ ಸೂತ್ರ. ತಿಳಿತಾ? ದೂರ ಸೂತ್ರ ನಿಮಗೆ ಬೆಲೆ ಗೊತ್ತಿದೆ, ಫಾರ್ಮುಲಾ ಗೊತ್ತಿದೆ. ಫಾರ್ಮುಲಾ ಏನಪ್ಪ? ಫಾರ್ಮುಲಾ ಅದು ಡಿಸ್ಟೆನ್ಸ್ ಫಾರ್ಮುಲಾ. ಮೊದಲು ದತ್ತ ಅಂತ ಬರೆದು ಇಲ್ಲಿ x1 ಇಸ್ ಈಕ್ವಲ್ ಟು 5, y1 ಇಸ್ ಈಕ್ವಲ್ ಟು 6, x2 ಇಸ್ ಈಕ್ವಲ್ ಟು 1, y2 ಇಸ್ ಈಕ್ವಲ್ ಟು ಏನಪ್ಪ ಇದು? ಓಕೆ. ಇದು ನಿಮ್ಗೇನು ಸಿಕ್ತು? x1 ಸಿಕ್ತು, y1 ಸಿಕ್ತು, x2 y2 ಸಿಕ್ತು. ಸೂತ್ರ ಗೊತ್ತಿದೆ. ಸೂತ್ರ ಹೇಳ್ರಪ್ಪ. ಪಿ ಕ್ಯೂ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ x2 ಮೈನಸ್ x1 ದಿ ಹೋಲ್ ಸ್ಕ್ವಯರ್ ಪ್ಲಸ್ y2 ಮೈನಸ್ y1 ದಿ ಹೋಲ್ ಸ್ಕ್ವಯರ್. ದಿಸ್ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ x2 ಹೇಳಿ 1 ಮೈನಸ್ 5 ಹೋಲ್ ಸ್ಕ್ವಯರ್ ಪ್ಲಸ್ y2 3 ಮೈನಸ್ 1 3 ಮೈನಸ್ 6 ಹೋಲ್ ಸ್ಕ್ವಯರ್. ದಿಸ್ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ 1 ಮೈನಸ್ 5 ಅಂದ್ರೆ -4 ಹೋಲ್ ಸ್ಕ್ವಯರ್ ಪ್ಲಸ್ -3
ಹೋಲ್ ಸ್ಕ್ವೇರ್ ಅಂತ ಬಂದ್ಬಿಡ್ತದೆ. ದಿಸ್ ಈಸ್ ಈಕ್ವಲ್ ಟು 4 4 ಎಷ್ಟಪ್ಪು 16, 3 3 9. ಎಷ್ಟು ಬಂತ ಆನ್ಸರ್? ರೂಟ್ ಎಷ್ಟೇ 25. ಸೊ ಪಿ ಕ್ಯೂ ಇಸ್ ಈಕ್ವಲ್ ಟು 5 ಮಾನಗಳು, ಯೂನಿಟ್ಸ್ ಅಂತ ಬರೀಬೇಕು, ಮಾನಗಳು. ಅರ್ಥ ಆಯ್ತಾ? ಓಕೆ, ಮುಂದಿನ ಪ್ರಶ್ನೆ. ಕೊಟ್ಟಿರುವ ಚಿತ್ರದಲ್ಲಿ ಸೈನ್ ಸಿ ಪ್ಲಸ್ ಕಾಸ್ ಎ ಬೆಲೆಯನ್ನು ಕಂಡುಹಿಡಿಯಿರಿ. ಸೈನ್ ಸಿ ಪ್ಲಸ್ ಕಾಸ್ ಎ. ಸೈನ್ ಸಿ ಅಂದ್ರೆ ಏನು ಕಾಕ? ಹುಡುಕು. ಕಾಸ್ ಎ ಅಂದ್ರೆ ಏನು? ಅದನ್ನು ಹುಡುಕು. ಸಿಂಪಲ್ ಆಗಿದೆ. ಬೆಲೆಗಳು ನೋಡ್ಕೊಂತ ಹೋಗಿ. ಫಸ್ಟ್ ಏನ್ ಮಾಡ್ತೀರಾ ನೀವು? ಸೈನ್ ಸಿ ಅಂತ ಬರ್ಕೊಂಡ್ಬಿಡ್ತೀರಿ. ಸೈನ್ ಸೂತ್ರ ಏನಪ್ಪ? ಅಭಿಮುಖ ಬಾಹು ಭಾಗ್ಲೆ ವಿಕರ್ಣ, ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನಸ್. ಸಿ ಒಳಗ ಅಪೋಸಿಟ್ ಯಾವುದು? 1. ಹೈಪೋಟೆನಸ್ ಯಾವುದು? ಎ ಸಿ. ಗೊತ್ತಿಲ್ಲಲ್ಲ ನಮಗ, ಮೊದಲು ಎ ಸಿ ಕಂಡುಹಿಡಬೇಕು. ಇನ್ ಟ್ರಯಾಂಗಲ್ ಎ ಬಿ ಸಿ, ತ್ರಿಭುಜ ಎ ಬಿ ಸಿ ನಲ್ಲಿ ಕೋನ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಪೈಥಾಗೋರಸ್ಸನ ಪ್ರಮೇಯದ ಪ್ರಕಾರ ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್. ದೊಡ್ಡ ಲೈನ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಗಿಡ್ ಲೈನ್ ಸ್ಕ್ವೇರ್ ಪ್ಲಸ್ ಗಿಡ್ ಲೈನ್ ಸ್ಕ್ವೇರ್. ಗಿಡ್ ಲೈನ್ ಎಷ್ಟು ರೂಪಾಯಿ ಇದು? 1 ಸ್ಕ್ವಯರ್ ಪ್ಲಸ್ ರೂಟ್ 3 ಹೋಲ್ ಸ್ಕ್ವಯರ್. 1 ಸ್ಕ್ವೇರ್ ಅಂದ್ರೇನು? 1 ಪ್ಲಸ್ ಇದು 2 ಕ್ಯಾನ್ಸಲ್. ಎಷ್ಟು ಬಂತು ಆನ್ಸರ್? 4. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ತೆಗೇನು ಬಂತ? ರೂಟ್ 4. ಎಷ್ಟು ಬಂತು? ಎ ಸಿ ಇಸ್ ಈಕ್ವಲ್ ಟು 2 ಅಂತ ಬಂತು. ಎ ಸಿ 2 ಸಿಕ್ತಾ? ಇಲ್ಲಿ ಎ ಸಿ ಅಂತ ಬರಿಬೇಕು ಪ್ರೇಮ. ಆಮೇಲೆ ನೋಡು, ಹೈಪೋಟೆನಸ್ ಎಷ್ಟೈತಪ್ಪ? ಅಭಿಮುಖ ಅಂತಂದ್ರ 1/2 ಸೈನ್ ಸಿ ಆಯ್ತು. ಕಾಸ್ ಎ ಇಸ್ ಈಕ್ವಲ್ ಟು ಪಾರ್ಶ್ವ ಬಾಹು ಭಾಗ್ಲೆ ವಿಕರ್ಣ, ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನಸ್. ಪಾರ್ಶ್ವ ಎಷ್ಟದ? ರೂಟ್ 3. ವಿಕರ್ಣ ಎಷ್ಟದ? 2. ಇವೆರಡು ಕೂಡಿಸ್ಬೇಕಂದ್ರೆ ಅವರು ಸೈನ್ ಸಿ ಪ್ಲಸ್ ಕಾಸ್ ಎ. ಸೈನ್ ಸಿ ಎಷ್ಟು? 1/2 ಪ್ಲಸ್ ರೂಟ್ 3/2. ಅಡ್ಜಸೆಂಟ್ ಎ ಸಾರಿ ಎ ಅದಲ್ಲ? ಕರೆಕ್ಟ್. ಎ ಅಂತಂದ್ರೆ ಎ ಒಳಗೆ ನೋಡ್ಬೇಕಲ್ಲ, ಇದು ನಾವು ಸಿ ಒಳಗೆ ನೋಡ್ಬಿಟ್ಟಿಲ್ಲ ಮತ್ತೆ ವಾಪಸ್ ಎ ಒಳಗೆ ನೋಡ್ಬೇಕು. ಎದ ಅಡ್ಜಸೆಂಟ್ ಯಾವುದು? 1 ಅಂತಂದ್ರೆ 1 ಬರಿಬೇಕಿಲ್ಲ ನಾನು. 1 ಡಿವೈಡೆಡ್ ಹೈಪೋಟೆನಸ್ ಯಾವುದಪ್ಪ? 2. ಹೈಪೋಟೆನಸ್ 2 ಅಂದ್ರೆ ಏನ್ ಬರೀತಿಲ್ಲಿ? 1/2 ಪ್ಲಸ್ 1/2. 1/2 ಪ್ಲಸ್ 1/2 ಅಂದ್ರೆ ಅರ್ಧ ಪ್ಲಸ್ ಅರ್ಧ 1. ಇದು ಅರ್ಧ, ಇದು ಅರ್ಧ. 1 ಆನ್ಸರ್. 21ನೇ ಪ್ರಶ್ನೆ ಬಂದ್ಬಿಟ್ಟು ವೃತ್ತ ಸ್ಪರ್ಶಕ ಎಂದರೇನು? ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆಯಬಹುದಾದ ಸ್ಪರ್ಶಕಗಳ ಗರಿಷ್ಠ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ವೃತ್ತ ಸ್ಪರ್ಶಕ ಎಂದರೇನು ಅಂತ ಪ್ರಶ್ನೆ ಇದೆ. ವೃತ್ತದ ಯಾವುದೇ ಒಂದು ಬಿಂದುವಿನ ಮೂಲಕ ಹಾದು ಹೋಗುವ ಸರಳ ರೇಖೆಯನ್ನ ವೃತ್ತ ಸ್ಪರ್ಶಕ ಎಂದು ಕರೆಯುತ್ತೇವೆ. ಸರಿನಾ? ಅದರ ಜೊತೆಗೆ ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆಯಬಹುದಾದ ಸ್ಪರ್ಶಕಗಳ ಗರಿಷ್ಠ ಸಂಖ್ಯೆ 2. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ 2 ಸ್ಪರ್ಶಕಗಳನ್ನು ನಾವು ಎಳೆಯಬಹುದು. 22ನೇ ಪ್ರಶ್ನೆ. 2 ಸಂಖ್ಯೆಗಳ ಮ ಸಾ ಅ ಮತ್ತು ಲ ಸಾ ಅಗಳ ಗುಣಲಬ್ಧ ಕೊಟ್ಟಿದ್ದಾರೆ. 2016 ಆಗಿದೆ. ಅವುಗಳಲ್ಲಿ ಒಂದು ಸಂಖ್ಯೆಯು 42, ಆದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ ಹಾಗೂ ಆ 2 ಸಂಖ್ಯೆಗಳ ಮ ಸಾ ಅವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಯಾವ ವಿಧಾನದಿಂದ? ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಬೇಕಂತೆ. ದತ್ತ ಏನೇನು ಕೊಟ್ಟಿದ್ದಾರೆ ಅದನ್ನು ನಾವು ಬರ್ಕೊಂತ ಹೋಗ್ಬೇಕಾಗ್ತದೆ. ಗಿವನ್ ಥಿಂಗ್ಸ್, ದ ಪ್ರಾಡಕ್ಟ್ ಆಫ್ LCM ಅಂಡ್ HCF ಈಸ್ 2016. ಅಂದರೆ ಮಸ ಮತ್ತು ಲಸಗಳ ಗುಣಲಬ್ಧ ದತ್ತದಲ್ಲಿ ಕೊಟ್ಟಿದ್ದಾರೆ. ದತ್ತದಲ್ಲಿ ನಾವು ಬರೆಯೋಣಂತೆ. ಗಿವನ್ ದತ್ತ ಏನ್ ಕೊಟ್ಟಿದ್ದಾರೆ ಇಲ್ಲಿ? ಮ ಸಾ ಅ ಗುಂಡ್ಲೆ ಲ ಸಾ ಅ ಇಸ್ ಈಕ್ವಲ್ ಟು ಎಷ್ಟು? 2016. ಕರೆಕ್ಟ್. ಅವುಗಳಲ್ಲಿ ಒಂದು ಸಂಖ್ಯೆಯು 42 ಅಂತಂದ್ರೆ ಎ ಇಸ್ ಈಕ್ವಲ್ ಟು 42 ಒಂದು ಸಂಖ್ಯೆ, ಬಿ ಇನ್ನೊಂದು ಸಂಖ್ಯೆ, ಪ್ರಶ್ನಾರ್ಥಕ ಚಿಹ್ನೆ. ಅದಾದ ನಂತರ ಇನ್ನೊಂದು ಸಂಖ್ಯೆ ಕಂಡುಹಿಡಿಬೇಕಂತೆ. ಆ 2 ಸಂಖ್ಯೆಗಳ ಮ ಸಾ ಅವನ್ನು ಕಂಡುಹಿಡಬೇಕಂತೆ. 2 ಸಂಖ್ಯೆಗಳ ಮ ಸಾ ಅ ಆಫ್ ಎ ಕಾಮ ಬಿ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್.
ನಮಗೆ ತಿಳಿದಂತೆ ಸೂತ್ರ ಗೊತ್ತಿದೆ. ಸೂತ್ರ ಏನು ಸೂತ್ರ? ಲ ಸಾ ಅ ಗುಂಡ್ಲೆ ಮ ಸಾ ಅ ಅಥವಾ ಮ ಸಾ ಅ ಗುಂಡ್ಲೆ ಲ ಸಾ ಅ ಇಸ್ ಈಕ್ವಲ್ ಟು ಸಂಖ್ಯೆಗಳ ಗುಣಲಬ್ಧ. ಸಂಖ್ಯೆಗಳ ಗುಣಲಬ್ಧ ಇಸ್ ಈಕ್ವಲ್ ಟು ಮ ಸಾ ಅ ಗುಂಡ್ಲೆ ಲ ಸಾ ಅ. ಸಂಖ್ಯೆಗಳು ಗುಣಲಬ್ಧ ಅಂತಂದ್ರೆ ಯಾವ್ಯಾವ ಸಂಖ್ಯೆಗಳಿದಾವೆ? ಎ ಮತ್ತು ಬಿ. ಎ ಗುಂಡ್ಲೆ ಬಿ ಇಸ್ ಈಕ್ವಲ್ ಟು ಎ ಗುಂಡ್ಲೆ ಬಿ ಇಸ್ ಈಕ್ವಲ್ ಟು ಮಸ ಗುಂಡ್ಲೆ ಲಸ ಕೊಟ್ಟಿದ್ದಾರೆ. ಎಷ್ಟು? 2016. ಇಲ್ಲಿ ಏನ ಬೆಲೆ ಗೊತ್ತಿದೆ ಎಷ್ಟು? 42 ಗುಂಡ್ಲೆ ಬಿ ಇಸ್ ಈಕ್ವಲ್ ಟು 2016. ಅದಾದ ನಂತರ ಗುಣಾಕಾರ 42 ಈ ಕಡೆ ತಗೊಂಬನ್ನಿ. ಬಿ ಇಸ್ ಈಕ್ವಲ್ ಟು 2016 ಭಾಗ್ಲೆ 42. 14 ಮೂರ್ಲೆ 42, 14 ಮೂರ್ಲೆ 42, 14 ಒಂದ್ಲೆ 14, 6 ಉಳಿತು 6, 5 ಉಳಿತು 14 ನಾಲ್ಕಲೆ 56 ಅಂತ ಆಯ್ತು. ಓಕೆ, ಇಲ್ಲಿ 3 ಒಂದ್ಲೆ 3, 3 ನಾಲ್ಕಲೆ 12, 2 ಉಳಿತು 24, 3 ಎಂಟ್ಲೆ 24. ಅಂದರೆ ಬಿ ಇಸ್ ಈಕ್ವಲ್ ಟು ಎಷ್ಟು ಬಂತು? 48 ಅಂತ ಬಂತು. ಬಿನ ಬೆಲೆ 48 ಆಯ್ತು. ಎನ ಬೆಲೆ ಗೊತ್ತಿದೆ 42, ಬಿನ ಬೆಲೆ 48. ಎ ಮತ್ತು ಬಿಗಳ ಮ ಸಾ ಅ ಕಂಡುಹಿಡಿಬೇಕೀಗ. ಎ ಮತ್ತು ಬಿಗಳ ಮ ಸಾ ಅ ಅದು ಕೂಡ ಅವಿಭಾಜ್ಯ ಅಪವರ್ತನ ವಿಧಾನದಿಂದ. ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಎ ಅಂತಂದ್ರೆ 42. ಅದನ್ನು ನಾವು ಹೆಂಗೆ ಬರಿಬೋದು? 2 ಒಂದ್ಲೆ 2 ಎರಡ್ಲೆ 4, 2 ಒಂದ್ಲೆ 2. ಕರೆಕ್ಟ್. ನೆಕ್ಸ್ಟ್ 3 7 21. ಅದಾದ ನಂತರ 7 ಒಂದ್ಲೆ 7 ಮುಗಿದೋಯ್ತು. ಇಲ್ಲಿ ಯಾವ್ಯಾವ ಸಂಖ್ಯೆ ಇದಾವೆ? 2 3 7 ಅಂತೇಳಿ. 2 ಗುಂಡ್ಲೆ 3 ಗುಂಡ್ಲೆ 7. ಇದನ್ನ ಈ ತರ ಬರಿಬೋದು, ಇಲ್ಲ ಅಂತಂದ್ರೆ ಈ ತರನೂ ಬರಿಬೋದು. 42 2 21, 3 7, 7 ಒಂದ್ಲೆ ಈ ತರ ಬರೆದ್ರು ಕೂಡ ನಡೀತದೆ. ಓಕೆ, 2 ಗುಂಡ್ಲೆ 3 ಗುಂಡ್ಲೆ 7. ಅದೇ ರೀತಿಯಾಗಿ ಇನ್ನೊಂದೇನಿದೆ 48 ಅಂತ ಇದೆ. 48 ಅಂತಂದ್ರೆ 2 24 48, 2 12 24, 2 6 12, 2 3 6 ಈ ತರ ಬರಿಬಹುದು. ಅಂದ್ರೆ 2ರ ಘಾತ ಎಷ್ಟು ಹಾಕ್ಬೇಕು ನಾನಿಲ್ಲಿ? 2ರ ಘಾತ 1 2 3 4, 2ರ ಘಾತ 4, 3ರ ಘಾತ 1. ಇದನ್ನ ಇನ್ನೊಂದು ರೀತಿಯಾಗಿ ಹೆಂಗೆ ಬರಿಬೋದು ನೀವು? 48 ಈ ತರ 2 24, 2 12, 2 6, 2 3, 3 1 ಸೇಮ್ ಅದೇ ಒಂದು ಬರ್ತದೆ ಮತ್ತೆ ಉತ್ತರ. ಹಾಗಾಗಿ ನಮಗೆ ಬೇಕಾಗಿದ್ದಲ್ಲಿ ಮ ಸಾ ಅ, ಆ ಎರಡು ಸಂಖ್ಯೆಗಳ ಮ ಸಾ ಅ. ಮ ಸಾ ಅ ಯಾವ ಸಂಖ್ಯೆಗಳು? 42 ಮತ್ತು 48. ಈ ಎರಡು ಸಂಖ್ಯೆಗಳ ಮ ಸಾ ಅ ನೋಡುವಾಗ ಇಲ್ಲಿ 2ರ ಘಾತ 1 ಇದೆ, ಇಲ್ಲಿ 2ರ ಘಾತ 4 ಇದೆ. ಘಾತಾಂಕಗಳು ಹೆಚ್ಚಿಗಿದ್ದಿದ್ದು ತಗೋಬಾರ್ದು, ಕಡಿಮೆ ಇದ್ದಿದ್ದು ತಗೋಬೇಕು. ಘಾತಾಂಕ 2ರ ಘಾತ 1 ಕಡಿಮೆ ಇದೆ, ಅದನ್ನು ತಗೊಂಡ್ವಿ. 3ರ ಘಾತ 1 ಇಲ್ಲೂ ಕೂಡ 3ರ ಘಾತ 1 ಸಮನಾಗಿದ್ದಾಗ ಯಾವುದಾದ್ರೂ ಒಂದು ತೊಗೊಂಡ್ಬಿಟ್ರೆ ನಡ್ತದೆ. 2ರ ಘಾತ 1, 3ರ ಘಾತ 2, 3 ಎಷ್ಟು ಬಂತ ಆನ್ಸರ್? 6 ಅಂತ ಬಂತು. ಮ ಸಾ ಅ ಎಷ್ಟು? 6. 42 ಮತ್ತು 48ರ ಮ ಸಾ ಅ 6 ಅಂತ ಬಂತು. ಈ ರೀತಿಯಾಗಿ ನಾವು ಪ್ರಶ್ನೆಗೆ ಉತ್ತರವನ್ನು ಬರಿಬೋದು. 23ನೆಯ ಪ್ರಶ್ನೆ ಏನಿದೆ ಇಲ್ಲಿ? 3x² ಮೈನಸ್ 6x ಪ್ಲಸ್ 3 ಇಸ್ ಈಕ್ವಲ್ ಟು 0 ಅಂತ ಇದೆ. ಈ ವರ್ಗ ಸಮೀಕರಣದ ಮೂಲಗಳನ್ನು ಅಪವರ್ತನ ವಿಧಾನದಿಂದ ಕಂಡುಹಿಡಬೇಕಂತೆ. ಯಾವ ವಿಧಾನ? ಅಪವರ್ತನ ವಿಧಾನ. ಪ್ರಶ್ನೆ 3x² ಮೈನಸ್ 6x ಪ್ಲಸ್ 3. 3x² ಮೈನಸ್ 6x ಪ್ಲಸ್ 3 ಇಸ್ ಈಕ್ವಲ್ ಟು 0. ಮೊದಲ ಮತ್ತು ಕೊನೆಯ ಸಂಖ್ಯೆಗಳನ್ನು ಗುಣಾಕಾರ ಮಾಡದಂತೆ 3 ಗುಂಡ್ಲೆ 3 9x² ಅಂತ ಆಯಿತು. ಎರಡು ಸಂಖ್ಯೆಗಳನ್ನ ತೆಗೆದುಕೊಳ್ಳೋಣ. ಗುಣಾಕಾರ ಮಾಡಿದ್ರೆ 9 ಆಗಬೇಕು, ಕೂಡಿಸಿದ್ರೆ ಕಳೆದ್ರೆ 6 ಅಂತ ಬರಬೇಕು. -6 -6 ಬರಬೇಕಂದ್ರೆ 3 3 9, 3 3 6 ಆಗ್ತದೆ. -3x
-3x, ಎರಡೂ ಕೂಡಿಸಿದ್ರೆ -6x ಆಗ್ತದೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. ಇದು 3 3 9, ಎಕ್ಸ್ ಗುಂಡ್ಲೆ ಎಕ್ಸ್ ಎಕ್ಸ್ ಸ್ಕ್ವೈರ್ ಅಂತ ಆಯಿತು. ಹಾಗಾಗಿ ಆ ಎರಡು ಸಂಖ್ಯೆಗಳು -3x -3x. ಕೊನೆಯದಾಗಿ ಇಲ್ಲಿ +3 = 0 ಇದೆ. ಫಸ್ಟಿಗೆ ಏನಿದೆ ಇಲ್ಲಿ 3x² ಅಂತ ಇದೆ. ಇವೆರಡರಲ್ಲಿ ಏನು ಕಾಮನ್ ಇದೆ ನೋಡಿ, 3x ಕಾಮನ್ ಇದೆ. ಎಕ್ಸ್ ಮೈನಸ್ 3x ಹೊರಗೆ ತೆಗೆದ್ವಿ 1, -3 ಕಾಮನ್ ಇದೆ. ಎಕ್ಸ್ ಮೈನಸ್ ಕಾಮನ್ ತೆಗೆದಾಗ ಪ್ಲಸ್ ಇದು ಮೈನಸ್ ಆಗ್ತದೆ. 3 ಹೊರಗೆ ತೆಗೆದಾಗ 1 ಅಂತ ಬಂತು = 0. 3x - 3 ಒಂದು ಬ್ರಾಕೆಟ್ ಒಳಗಡೆ, ಇನ್ನೊಂದು ಬ್ರಾಕೆಟ್ x - 1 = 0 ಅಂತ ಬಂತು. 3x - 3 = 0 ಮತ್ತು x - 1 = 0 ಅಂತ ನಾವು ಬರಿಬೋದು. 3x -3 ಈ ಕಡೆ ಕಳಿಸಿ +3 ಆಯಿತು. ಮತ್ತು x ಇದೆ -1 ಕಡೆ ಕಳಿಸಿ +1. ಗುಣಾಕಾರ 3 ಈ ಕಡೆ ಬಂದಾಗ ಭಾಗಾಕಾರ 3. x = 3 / 3. x = ಎಷ್ಟು ಬಂತು? 1 ಅಂತ ಬಂತು. x = 1, ಇನ್ನೊಂದು x = 1. ಆಲ್ಫಾ = 1, ಬೀಟಾ = 1 ಅಂತ ಆಸು. ಅಂದರೆ ಇಲ್ಲಿ ಸಮಾನ ಮೂಲಗಳನ್ನು ಹೊಂದಿದೆ. b² - 4ac = 0 ಆಗ್ತದೆ ಅಂತ ಚೆಕ್ ಮಾಡಿ. b² ಅಂತಂದರೆ 6 × 36 -4 × a × c. a × c 3 3 9, 9 4 36, -36 + 36 ಕ್ಯಾನ್ಸಲ್ ಆಗಿಬಿಡ್ತದೆ, 0 ಅಂತ ಬಂದ್ಬಿಡ್ತದೆ. ಉತ್ತರ ಕರೆಕ್ಟ್ ಆಗಿದೆ. x = 1, x = 1 ಸಮಾನ ಮೂಲಗಳನ್ನು ಹೊಂದಿದೆ ಅಂತ ನಾವು ಹೇಳ್ಬೋದು. 23ನೇ ಪ್ರಶ್ನೆ ಒಳಗಡೆ ಅಥವಾ ಪ್ರಶ್ನೆ ಇದೆ. ಏನಿದು? x² + 5x + 6 = 0. ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಮತ್ತು ಮೂಲಗಳ ಸ್ವಭಾವವನ್ನು ಬರೆಯಿರಿ. ಶೋಧಕ ಕಂಡುಹಿಡಿಬೇಕಂತೆ. ಡಿಸ್ಕ್ರಿಮಿನೆಂಟ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ ಏನು ಕೊಟ್ಟಿದ್ದಾರೆ? x² + 5x + 6 = 0. ಇಲ್ಲಿ a = ದತ್ತ ಅಂತ ಬರೆದು, ಇಲ್ಲಿ a = x² ಬಾಜು ಏನು ಇಲ್ಲ ಅಂದ್ರೂ 1 ಇರ್ತದ, 1 ಬರೋಣಂತೆ. b = x ಪಕ್ಕದಲ್ಲಿ 5 ಇದೆ, 5. c = ಕಾನ್ಸ್ಟಂಟ್ ನಂಬರ್ 6 ಇದೆ. a b c ಸಿಕ್ತು. ಈಗ ಶೋಧಕ ವರ್ಗ ಸಮೀಕರಣದ ಶೋಧಕ b² - 4ac. b ಅಂತಂದ್ರೆ 5² - 4 × a × c ಅಂತಂದ್ರೆ 6. 5 5 25 -6 4 24. 25ರಲ್ಲಿ 24 ಹೋದರೆ ಎಷ್ಟು ಬಂತು? ಉತ್ತರ 1 ಅಂತ ಬಂತು. ಅಂದರೆ ಶೋಧಕ 0ಗಿಂತ ಜಾಸ್ತಿ. ಶೋಧಕ ಏನು? 0ಗಿಂತ ಜಾಸ್ತಿ ಇತ್ತು ಅಂತಂದರೆ ಇಲ್ಲಿ ಮೂಲಗಳು ವಾಸ್ತವ ಮತ್ತು ಭಿನ್ನವಾಗಿವೆ. ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ಅಂತ ನಾವು ಹೇಳ್ಬೋದು. ಮುಂದಿನ ಪ್ರಶ್ನೆ 24ನೆಯ ಪ್ರಶ್ನೆ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸ್ಬೇಕಂತೆ. ಅಂದರೆ ಎಲಿಮಿನೇಷನ್ ಮೆಥಡ್ ಅಂತ ನಾವು ಹೇಳ್ತೀವಿ. ವರ್ಜಿಸುವ ವಿಧಾನ, 2 ಇಕ್ವೇಷನ್ಗಳನ್ನು ಕೊಟ್ಟಿದ್ದಾರೆ. 2x + y = 8, 3x - y = 7 ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ಸಮೀಕರಣ 1 ಅಂತ ತಗೋಣ, ಇನ್ನೊಂದು ಸಮೀಕರಣ 2 ಅಂತ ತಗೋಣ. ಇಕ್ವೇಷನ್ ನಂಬರ್ 1, ಇಕ್ವೇಷನ್ ನಂಬರ್ 2 ಅಂತ ತಗೊಂಡು ಗೆರೆಯನ್ನು ಹಾಕೋಣಂತೆ. ಇಲ್ಲಿ +y - y ಅವರೇ ಕೊಟ್ಬಿಟ್ಟಿದ್ದಾರೆ. ಪ್ಲಸ್ ಮಾಡಿ +y - y ಕ್ಯಾನ್ಸಲ್ ಆಗಿಬಿಡ್ತದೆ. 2x + 3x ಎಷ್ಟಾಯಿತು? 5x = 8ರಲ್ಲಿ 7ನ್ನು ಕೂಡಿಸಿ 15. ಗುಣಾಕಾರ 5 ಈ ಕಡೆ ಕಳಿಸಿ x = 15 ಭಾಗಾಕಾರ 5 ಅಂದರೆ 5 3 15. x = 3 ಅಂತ ಬಂತು. ಇದನ್ನು ಸಮೀಕರಣ 1 ಇಲ್ಲ ಸಮೀಕರಣ 2 ಯಾವುದರಲ್ಲಿ ಹಾಕ್ತೀರಾ ಹಾಕಿ. ಸಮೀಕರಣ 2ರಲ್ಲಿ x = 3 ಆದೇಶಿಸಿದಾಗ ಆದೇಶ ಮಾಡಬೇಕಂತೆ. ಅವಾಗ ಏನಾಗ್ತದೆ? ಸಮೀಕರಣ 2ರಲ್ಲಿ 3, x ಇದಲ್ಲಿ 3 - y = 7 ಅಂತ ಬಂತು. 3 3 9 - y = 7 ಅಂತ ಬಂತು. -y ಈ ಕಡೆ ಕಳಿಸ್ತೀನಿ, ಇದು +7 ಈ ಕಡೆ ಕಳಿಸ್ತೀನಿ. ಅವಾಗ ಏನಾಗ್ತದೆ? 9 - 7 = y ಅಂತ ಬಂತು. ಆದ್ದರಿಂದ 9ರಲ್ಲಿ 7 ತೆಗಿರಿ, y = 2 ಬಂತು. x = 3, y = 2 ಸರಿಯಾದ ಉತ್ತರ. ಇದು 24ನೆಯ ಪ್ರಶ್ನೆ. ಇಲ್ಲಿಗೆ 2 ಅಂಕದ ಪ್ರಶ್ನೆಗಳು ಮುಗಿತವೆ. ಈಗ 3 ಅಂಕದ ಪ್ರಶ್ನೆಗಳನ್ನು ನೋಡ್ಕೊಂತ ಹೋಗ್ತೀವಿ. ಒಟ್ಟಾರೆಯಾಗಿ 9 ಪ್ರಶ್ನೆಗಳು ಇದ್ದಾವೆ. ಅದರಲ್ಲಿ 25ನೇ ಪ್ರಶ್ನೆ ನೋಡಿ.
ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 6x ಪ್ಲಸ್ 8 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಬೇಕಂತೆ. ಶೂನ್ಯತೆಗಳ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಬೇಕು. ಇದು ಕ್ವಶನ್ ಫಿಕ್ಸ್ ಇರ್ತದೆ, ಇದು ಕ್ವಶನ್ ಫಿಕ್ಸ್ ಇರ್ತದೆ, ಇದು ಕ್ವಶನ್ ಫಿಕ್ಸ್ ಇರ್ತದೆ. ಲಸ ಮೋಸ ಮೇಲೆ ಒಂದು ಕ್ವಶನ್ ಫಿಕ್ಸ್ ಇರ್ತದೆ. ಒಂದು ಕ್ವಶನ್ ಫಿಕ್ಸ್, 2 ಕ್ವಶನ್ ಫಿಕ್ಸ್, 3 ಕ್ವಶನ್ ಫಿಕ್ಸ್, 4 ಕ್ವಶನ್ ಫಿಕ್ಸ್. √2 √3 ಅನ್ನೋದು ಅದು ಕೂಡ ಒಂದು ಕ್ವಶನ್ ಫಿಕ್ಸ್. ಇವು ನೀವು ಫಿಕ್ಸ್ ಕ್ವಶನ್ ಮಾಡಿದ್ರಿ ಅಂತಂದ್ರೆ ಆರಾಮಾಗಿ ನೀವು 40-50% ಆರಾಮಾಗಿ ಪಾಸ್ ಆಗ್ಬೋದು, ತೊಂದರೆ ಇಲ್ಲ. ಪಾಸಿಂಗ್ ಏನು ಪ್ರಾಬ್ಲಮ್ ಇಲ್ಲ. ಟಾಪರ್ ಆಗ್ಬೇಕಂತಂದ್ರೆ ಪ್ರತಿಯೊಂದನ್ನು ನಾವು ನೋಡ್ಕೊಂತ ಹೋಗ್ಬೇಕಾಗ್ತದೆ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 6x ಪ್ಲಸ್ n2 ನೆನಪಿಟ್ಕೊಳ್ಳೋಣ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ 6x ಪ್ಲಸ್ n2 ಅಂತ ಇದೆ. ಈ ವರ್ಗ ಬಹುಪದೋಕ್ತಿಯ ಏನು ಮಾಡಬೇಕು ನಾವು? ಶೂನ್ಯತೆಗಳನ್ನು ಕಂಡುಹಿಡಬೇಕು. ಮೊದಲು ಶೂನ್ಯತೆಗಳನ್ನ ಕಂಡುಹಿಡೋಣ. ಅದಕ್ಕಾಗಿ ಮೊದಲ ಮತ್ತು ಕೊನೆಯ ಪದಗಳನ್ನು ಗುಣಾಕಾರ ಮಾಡೋಣಂತೆ. ಏನು ಸಿಗ್ತವಾಗ? ಎಕ್ಸ್ ಸ್ಕ್ವೇರ್ ಗುಂಡ್ಲೆ n2 ಎಕ್ಸ್ ಸ್ಕ್ವೇರ್ ಅಂತ ಸಿಕ್ತು. 2 ಸಂಖ್ಯೆಗಳನ್ನು ತೆಗೆದುಕೊಳ್ಳೋಣ. ಗುಣಾಕಾರ ಮಾಡಿದ್ರೆ 8 ಬರಬೇಕು, ಕೂಡಿಸಿದ್ರೆ 6 ಬರಬೇಕು. 4x ಪ್ಲಸ್ 2x 8x ಗುಣಾಕಾರ ಮಾಡಿದ್ರೆ 8x ಸ್ಕ್ವೇರ್ ಗುಣಾಕಾರ ಮಾಡಿದ್ರೆ 4 ಪ್ಲಸ್ 2 6x ಪ್ಲಸ್ n2 ಆ ಕಡೆದು ಪ್ಲಸ್ ಎಕ್ಸ್ ಸ್ಕ್ವೇರ್ ಈ ಕಡೆದು ಪ್ಲಸ್ ಎಕ್ಸ್ ಸ್ಕ್ವೇರ್ ಈ ಕಡೆದು ಇಸ್ ಈಕ್ವಲ್ ಟು 0 ಅಂತ ತೆಗೆದುಕೊಳ್ಳೋಣ. ಎಕ್ಸ್ ಸ್ಕ್ವಯರ್ ಇಲ್ಲಿದೆ, ಇಲ್ಲಿ ಎಕ್ಸ್ ಇದೆ, ಎಕ್ಸ್ ಕಾಮನ್ ತೆಗೋಣ. ಎಕ್ಸ್ ಪ್ಲಸ್ 4 ಉಳಿತದೆ ಪ್ಲಸ್ ಇಲ್ಲಿ 2 ಮಗ್ಗಿ ಕಾಮನ್ ಇದೆ. ಎಕ್ಸ್ ಪ್ಲಸ್ 2 ಎಷ್ಟಲೇ 8, 2 4 8 ಇಸ್ ಈಕ್ವಲ್ ಟು 0. ಯಾಕೆ ಹಾಕಿದ್ವಿ? ನಾವು ಎಕ್ಸ್ನ ಬೆಲೆಗಳನ್ನ ಕಂಡುಹಿಡಬೇಕು. ಶೂನ್ಯತೆಗಳನ್ನ ಕಂಡುಹಿಡಬೇಕಂದ್ರೆ ಈಕ್ವಲ್ ಟು 0 ಅಂತ ಹಾಕಬೇಕು. ಶೂನ್ಯತೆಗಳನ್ನ ಕಂಡುಹಿಡಬೇಕಾದ್ರೆ ಈಕ್ವಲ್ ಟು 0 ಅಂತ ನಾವು ತಗೊಳ್ಬೇಕಾಗ್ತದೆ. ಎಕ್ಸ್ ಪ್ಲಸ್ 2 ಒಂದು ಬ್ರಾಕೆಟ್ ಒಳಗಡೆ, ಇನ್ನೊಂದು ಬ್ರಾಕೆಟ್ ಒಳಗೆ ಎಕ್ಸ್ ಪ್ಲಸ್ 4 ಇಸ್ ಈಕ್ವಲ್ ಟು 0. ಇಲ್ಲಿ ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 0 ಮತ್ತು ಎಕ್ಸ್ ಪ್ಲಸ್ 4 ಇಸ್ ಈಕ್ವಲ್ ಟು 0 ಅಂತ ನಾವು ಬರೀಬೇಕು. ಪ್ಲಸ್ 2 ಈ ಕಡೆ ಕಳಿಸೋಣಂತೆ. ಎಕ್ಸ್ ಇಸ್ ಈಕ್ವಲ್ ಟು ಬಲಭಾಗಕ್ಕೆ ಹೋದಾಗ -2 ಪ್ಲಸ್ 4 ಬಲಭಾಗಕ್ಕೆ ಕಳಿಸಿ -4 ಅಂತ ಬಂತು. ಒಂದು ಆಲ್ಫಾ, ಇನ್ನೊಂದು ಬೀಟಾ. ಆಲ್ಫಾ ಇಸ್ ಈಕ್ವಲ್ ಟು -2, ಬೀಟಾ ಇಸ್ ಈಕ್ವಲ್ ಟು -4 ಅಂತ ನಾವು ಅದನ್ನು ಬರ್ಕೊಳ್ಬೇಕು. ಅದು ಆದ ನಂತರ ಈಗ ಶೂನ್ಯತೆಗಳ ತಾಳೆ ನೋಡಬೇಕಲ್ಲ. ತಾಳೆ ನೋಡಬೇಕು ಅಂತಂದರೆ ಮೊದಲು ದತ್ತ ಸಮೀಕರಣ ಇನ್ನೊಂದ್ಸರಿ ಬರ್ಕೋಬೇಕು. ಸಮೀಕರಣ ಏನಿದೆ? ಎಕ್ಸ್ ಸ್ಕ್ವಯರ್ ಪ್ಲಸ್ 6x ಪ್ಲಸ್ n2 ಇಸ್ ಈಕ್ವಲ್ ಟು 0 ಅಂತ ನಾವು ಬರ್ಕೊಂಡು ಇಲ್ಲಿ ಇಲ್ಲ ಅಂತಂದರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಅಂತ ಬರೆದು ಇಲ್ಲಿ ಎ ಇಸ್ ಈಕ್ವಲ್ ಟು ಏನಾಗ್ತದೆ? ಎಕ್ಸ್ ಸ್ಕ್ವೇರ್ ಪಕ್ಕ 1 ಇದೆ, 1. ಬಿ ಇಸ್ ಈಕ್ವಲ್ ಟು ಎಕ್ಸ್ ಪಕ್ಕ 6, ಸಿ ಇಸ್ ಈಕ್ವಲ್ ಟು ಸ್ಥಿರಾಂಕ 8. ಈಗ ತಾಳೆ ನೋಡಿದಾಗ ಅಂತ ಬರೆದು ಶೂನ್ಯತೆಗಳ ಮೊತ್ತ ಇಸ್ ಈಕ್ವಲ್ ಟು -b/a ಅಂತ ಸೂತ್ರ. ಶೂನ್ಯತೆಗಳಂತಂದ್ರೆ ಯಾವ್ಯಾವು? ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -b/a. ಆಲ್ಫಾನ ಬೆಲೆ -2, ಬೀಟಾನ ಬೆಲೆ -4, -2 -4 ಮೈನಸ್ ಬಿನ ಬೆಲೆ 6 ಡಿವೈಡೆಡ್ ಬೈ ಎ ಅಂತಂದರೆ 1. -2 ಪ್ಲಸ್ ಇಂಟು ಮೈನಸ್ -4 ಇಸ್ ಈಕ್ವಲ್ ಟು -6. -2 -4 -6 ಇಸ್ ಈಕ್ವಲ್ ಟು -6. ಒಂದನೇದು ಶೂನ್ಯತೆಗಳ ಗುಣಲಬ್ಧ, ಇದು ಒಂದನೇದಾಯಿತು. ಎರಡನೇದು ಏನು ಮಾಡ್ತೀವಿ ನಾವು? ಶೂನ್ಯತೆಗಳ ಗುಣಲಬ್ಧ ಸೂತ್ರ ಸಿ ಡಿವೈಡೆಡ್ ಬೈ ಎ. ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ನ ಬೆಲೆ ಎಷ್ಟಿದೆ? 8 ಡಿವೈಡೆಡ್ ಬೈ 1 ಅಂತ ನಾವು ಬರೀ. ಆಲ್ಫಾ ಅಂತಂದರೆ -2 ಗುಂಡ್ಲೆ -4 ಇಸ್ ಈಕ್ವಲ್ ಟು 8. ಮೈನಸ್ ಇಂಟು ಮೈನಸ್ ಪ್ಲಸ್ 2 4 8 ಇಸ್ ಈಕ್ವಲ್ ಟು 8. ತಾಳೆ ನೋಡಲಾಗಿದೆ ಅಂತ ಬರೆದ್ವಿ ಅಂತಂದರೆ 3 ಅಂಕ ಪರ್ಫೆಕ್ಟ್ ಆಗಿ ನಮಗೆ ಸಿಗ್ತದೆ. 26ನೆಯ ಪ್ರಶ್ನೆಯನ್ನು ನಾವು ನೋಡೋಣಂತೆ. 26ನೇ ಪ್ರಶ್ನೆ ಯಾವುದ್ರ ಮೇಲಿದೆ? ಇದು ನಿರ್ದೇಶಾಂಕ ರೇಖಾಗಣಿತ ಪಾಠದ್ದು ಕೋಆರ್ಡಿನೇಟ್ ಜಾಮೆಟ್ರಿ. ಎ ಇನ್ ಬ್ರಾಕೆಟ್ 1, -5, ಬಿ ಇನ್ ಬ್ರಾಕೆಟ್ -4, 5 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಎಕ್ಸ್ ಅಕ್ಷಯವು ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ ಎಂಬುದನ್ನು ಕಂಡುಹಿಡಿಯಿರಿ ಹಾಗೂ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಅನುಪಾತ ಕಂಡುಹಿಡಬೇಕಂತೆ, ನಿರ್ದೇಶಾಂಕ ಕಂಡುಹಿಡಬೇಕಂತೆ, ಎರಡೂ ಕಂಡುಹಿಡೋಣ. ತೊಂದರೆ ಇಲ್ಲ. ಈಸಿ ಕ್ವಶನ್ ಇದೆ, ತುಂಬ ಈಸಿ ಕ್ವಶನ್ ಇದೆ.
ಮೊದಲು ನಾವು ದತ್ತವನ್ನು ಬರ್ಕೊತ ಹೋಗಬೇಕು. ದತ್ತ ಬರಿಬೇಕು ಅಂತಂದರೆ ಇದನ್ನು ನಾವು ಪ್ರಶ್ನೆ ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಯಾವ ಥರ ಮಾಡ್ಕೊಳ್ಬೇಕು ನೋಡ್ಕೊತ ಹೋಗಿ. ಇಲ್ಲಿ 1,-5 ಅಂತ ಇದೆ. ನಿಮಗೆ ಗ್ರಾಫ್ ಗೊತ್ತಿದೆ, ಇದು ಗ್ರಾಫ್ ಅಂತ ತಿಳ್ಕೊಳ್ಳಿ. ಈ ಗ್ರಾಫ್ ಒಳಗಡೆ ಇದು ಎಕ್ಸ್ ಪಾಸಿಟಿವ್, ಎಕ್ಸ್ ನೆಗೆಟಿವ್, ವೈ ಪಾಸಿಟಿವ್, ವೈ ನೆಗೆಟಿವ್, ಇದು ನಿಮ್ಗೆ ಗೊತ್ತಿದೆ. ಇಲ್ಲಿ 1,-5 ಅಂದರೆ ಎಕ್ಸ್ 1, ವೈ -5 ಅಂತಂದ್ರೆ ಇಲ್ಲಿ ಬಂದ್ಬಿಡ್ತದೆ. ಇದು 1,-5 ಕರೆಕ್ಟ್. ಇದನ್ನ ಎ ಅಂತ ತೆಗೆದುಕೊಳ್ತೀನಿ. ನೆಕ್ಸ್ಟ್ ಬಿ ಇದೆ -4,5, ಎಕ್ಸ್ -4, ವೈ 5 ಅಂತಂದರೆ ಇಲ್ಲಿ ಬಂದ್ಬಿಡ್ತದೆ. ಅಂದರೆ ಬಿ ಇನ್ ಬ್ರಾಕೆಟ್ -4,5 ಅಂತ ನಾವು ಬರಿಬೋದು. ಇವೆರಡೂ ರೇಖೆಗಳನ್ನು ಸೇರಿಸಿದ್ವಿ ಅಂತಂದರೆ ಇವೆರಡೂ ರೇಖೆಗಳೇನದಾವಲ್ಲ, ಪಾಯಿಂಟ್ಗಳೇನದಾವಲ್ರಿ, ಒಂದು ರೇಖೆಯನ್ನು ಉಂಟು ಮಾಡ್ತವೆ. ಆ ರೇಖೆ ಎಕ್ಸ್ನಲ್ಲಿ ಕಟ್ ಆಗ್ಬಿಡ್ತದೆ. ಎಕ್ಸ್ ಲೈನಿಗೆ ಕಟ್ ಆಗಿಬಿಟ್ಟಿದೆ. ಇದು ಎಕ್ಸ್ ಲೈನ್, ಎಕ್ಸ್ ಡ್ಯಾಶ್ ರೇಖೆ ಅಥವಾ ಅಕ್ಷಾಂಶ ಅಂತ ನಾವು ಹೇಳ್ತೀವಿ, ಅಕ್ಷ ಅಂತ ನಾವು ಹೇಳ್ತೀವಿ. ಇಲ್ಲಿ ಎಕ್ಸ್ ಅಕ್ಷಕ್ಕೆ ಕಟ್ ಮಾಡಿದಿಲ್ಲ, ಆ ಕಟ್ ಮಾಡಿದ ಪಾಯಿಂಟ್ಗೆ ನಾವೇನು ತೊಗೊತೀವಿ ಅಂತಂದರೆ ಇಲ್ಲಿ ಪಿ ಪಾಯಿಂಟ್ ಅಂತ ತೊಗೊಂಡ್ಬಿಡ್ತೀವಿ. ನಾವು ಏನು ತೊಗೊಳ್ರಿ, ಪಾಯಿಂಟ್ ಪಿ ಅಂತ ತೊಗೊತೀನಿ ನಾನು. ಪಾಯಿಂಟ್ ಪಿ ಇನ್ ಬ್ರಾಕೆಟ್ ಎಕ್ಸ್ ಭಾಗ ಇರ್ತದೆ, ವೈ ಭಾಗ ಇರಲ್ಲ. ಅದಕ್ಕೆ ಎಕ್ಸ್ ಮೇಲೆ ಕಟ್ ಆದರೆ x,0 ತಗೋಬೇಕು, ವೈ ಮೇಲೆ ಕಟ್ ಆದರೆ 0,y ತಗೋಬೇಕು. ಎಕ್ಸ್ ಮೇಲೆ ಕಟ್ ಆಗಿದೆ, ಹಾಗಾಗಿ x,0 ತೊಗೊಂಡಿದ್ದೀನಿ. ವೈ ಮೇಲೆ ಕಟ್ ಆದರೆ 0,y ಅಂತ ನಾವು ತಗೋತಿದ್ವಿ. ಇದನ್ನ x1 y1, ಇದನ್ನ x2 y2 ಅಂತ ತಗೊಳ್ತೀನಿ. ಇದನ್ನ x,y ಅಂತ ತಗೊಂಡ್ಬಿಡ್ತೀವಿ. ಹಾಗಿದ್ದಾಗ ನಮಗೆ ತಿಳಿದಂತೆ ಈ ಥರ ಚಿತ್ರ ತೆಗೆದ್ರೆ ಇದೇ ದತ್ತ, ಇದೇನಾಗ್ಬಿಡ್ತದೆ ರೀ, ದತ್ತ ಆಗ್ಬಿಡ್ತದೆ. ನಮಗೆ ತಿಳಿದಂತೆ ಏನು ಸೂತ್ರ ಗೊತ್ತಿದೆ, ಪಿ ಆಫ್ x,y ಇಸ್ ಈಕ್ವಲ್ ಟು ಯಾವ ಸೂತ್ರ, ಭಾಗ ಪ್ರಮಾಣ ಸೂತ್ರ. ಭಾಗ ಪ್ರಮಾಣ ಸೂತ್ರ ಏನು ಹೇಳ್ತದೆ, m1x2 ಪ್ಲಸ್ m2x1 divided by m1 plus m2, m1y2 plus m2y1 divided by m1 plus m2 ಅಂತಕ್ಕಂಥದ್ದು ಸೂತ್ರ. ಸರ್ m1 m2 ಅಂತಂದ್ರೆ ಏನು, ಈ ಭಾಗ ಏನಿದೆಯಲ್ಲ ಈ ಭಾಗವನ್ನು ನೀನು m1 ಅಂತ ತಗೋ, ಇದನ್ನ m2 ಅಂತ ತಗೋ. ಒಂದು ಭಾಗ m1, ಇನ್ನೊಂದು ಭಾಗ m2, ಯಾವ ಥರ ತೊಗೊಂಡ್ರು ನಡೀತದೆ. m1 m2 ನಮಗೆ ಸಿಕ್ಬಿಡ್ತು. ಈಗ ಪಿ ಬ್ರಾಕೆಟ್ x,y ಅಂತ ಗೊತ್ತಿದೆ. ಎಕ್ಸ್ನ ಬೆಲೆ ಗೊತ್ತಿದೆ, ವಾಯ್ನ ಬೆಲೆ ಗೊತ್ತಿದೆ. ಎಕ್ಸ್ ಬೆಲೆ ಎಷ್ಟದಪ್ಪ, ಇದು ಎಕ್ಸ್ ಬೆಲೆ ಎಕ್ಸ್ ಇದೆ, ವಾಯ್ ಬೆಲೆ 0 ಇದೆ, ಇಲ್ಲಿದೆ ನೋಡಿ 0 ಇಸ್ ಈಕ್ವಲ್ ಟು m1 ಅಂದರೆ ಗೊತ್ತಿಲ್ಲ, x2 ಗೊತ್ತಿದೆ, x2 ಎಷ್ಟಿದೆ 1 ಪ್ಲಸ್ m2 ಆಸ್ ಇಟ್ ಈಸ್, x1 ಅಂತಂದರೆ -4 ಡಿವೈಡೆಡ್ ಬೈ m1 ಪ್ಲಸ್ m1 y2 ಅಂತಂದರೆ -5 ಪ್ಲಸ್ m2 y1 ಅಂತಂದರೆ 5 ಹೋಲ್ ಡಿವೈಡೆಡ್ ಬೈ m1 ಪ್ಲಸ್ m2 ಅಂತಕ್ಕಂಥದ್ದು ಸೂತ್ರ. ಪಿ ಇನ್ ಬ್ರಾಕೆಟ್ x,0 ಇಸ್ ಈಕ್ವಲ್ ಟು m1 ಒಂದ್ಲೆ m1 ಪ್ಲಸ್ ಇಂಟು ಮೈನಸ್ 4 ಗುಂಡ್ಲೆ m2 4 m2 m1 ಪ್ಲಸ್ m2 -5 ಗುಂಡ್ಲೆ m1 -5 m1 ಪ್ಲಸ್ 5 m2 ಡಿವೈಡೆಡ್ ಬೈ m1 ಪ್ಲಸ್ m2 ಅಂತ ಆಯ್ತು. y ನಿರ್ದೇಶಾಂಕಗಳನ್ನು ತೆಗೆದುಕೊಂಡಾಗ ಟೇಕಿಂಗ್ y ಕೋಆರ್ಡಿನೇಟ್ ವ್ಯಾಲ್ಯೂಸ್ ಅಂತ ಬರಿಬೇಕು. y ನಿರ್ದೇಶಾಂಕಗಳನ್ನು ತೆಗೆದುಕೊಂಡಾಗ ಇದು y ಭಾಗ ಏನಿದೆ, ಇದು 0 ಇಸ್ ಈಕ್ವಲ್ ಟು ಇದು y ಭಾಗ ಏನಿದೆ -5 m1 ಪ್ಲಸ್ 5 m2 ಭಾಗಲೆ m1 ಪ್ಲಸ್ m2 ಅಂತ ಆಯ್ತು. ಭಾಗಾಕಾರ ಇದೆ, ಈ ಕಡೆ ಬಂದಾಗ ಗುಣಾಕಾರ 0 ಅಂತಂದ್ರೆ 0 ಆಗಿಬಿಡ್ತದೆ. ಅದು ಆದ ನಂತರ ಮುಂದಕ್ಕೆ ಏನು ಮಾಡಬೇಕು, ಈಗ 0 ಸಿಕ್ಬಿಡ್ತು. 0 ಇಸ್ ಈಕ್ವಲ್ ಟು -5 m1 ಪ್ಲಸ್ 5 m2 ಅಂತ ಆಯ್ತು. -5 m1 ಈ ಕಡೆ ಕಳಿಸಿದಾಗ ಪ್ಲಸ್ 5 m1 ಆಗ್ಬಿಡ್ತದೆ. ಅದು ಮೈನಸ್ ಇದ್ದಿದ್ದು ಪ್ಲಸ್ ಆಗ್ಬಿಡ್ತದೆ. ಇಸ್ ಈಕ್ವಲ್ ಟು 5 m2 ಅಂತ ಆಯ್ತು.
ಗುಣಾಕಾರ m2 ಈ ಕಡೆ ಭಾಗಾಕಾರ, ಗುಣಾಕಾರ 5 ಈ ಕಡೆ ಭಾಗಾಕಾರ. m1 m2 ಗುಣಾಕಾರ ಇದ್ದಿದ್ದು ಭಾಗಾಕಾರ m2, 5 ಗುಣಾಕಾರ 5 ಇದ್ದು ಈ ಕಡೆ ಬಂದಾಗ ಭಾಗಾಕಾರ 5. m1 ಭಾಗ್ಲೆ m2 ಇಸ್ ಈಕ್ವಲ್ ಟು ಎಷ್ಟು ಬಂತ್ರಿ? 1 ಭಾಗ್ಲೆ 1 ಅಂತ ಬಂತು. ಅಂದರೆ m1 ಇಸ್ ಈಕ್ವಲ್ ಟು 1, m2 ಇಸ್ ಈಕ್ವಲ್ ಟು 1 ಅಂತ ಬಂತು. m1 1 ಸಿಕ್ತು, m2 1 ಸಿಕ್ತು. ಕರೆಕ್ಟಾ? m1 1, m2 1 ಸಿಕ್ತು. ಅವ್ರೇನು ಕೇಳ್ತದ್ರೆ p ಇನ್ ಬ್ರಾಕೆಟ್ x, 0 ನಿರ್ದೇಶಾಂಕಗಳು ಎಕ್ಸ್ನ ಬೆಲೆ ಕಂಡುಹಿಡಬೇಕು. ನಾ ಈಗ ಎಕ್ಸ್ ನಿರ್ದೇಶಾಂಕಗಳನ್ನು ತೆಗೆದುಕೊಂಡಾಗ ಟೇಕಿಂಗ್ ಎಕ್ಸ್ ಕೋಆರ್ಡಿನೇಟ್ ವ್ಯಾಲ್ಯೂಸ್. ಎಕ್ಸ್ ಕೋಆರ್ಡಿನೇಟ್ ವ್ಯಾಲ್ಯೂಸ್ ಏನಿದೆ ನೋಡ್ರಿ, ಇದು ಎಕ್ಸ್ ಭಾಗ. ಎಕ್ಸ್ ಇಸ್ ಈಕ್ವಲ್ ಟು ಈ ಭಾಗ ತಗೊಳ್ರಿ ಏನಿದೆ m1 ಮೈನಸ್ 4m2 ಡಿವೈಡೆಡ್ ಬೈ m1 ಪ್ಲಸ್ m2. ಎಕ್ಸ್ ಇಸ್ ಈಕ್ವಲ್ ಟು m1 ಅಂದರೆ 1 ಮೈನಸ್ 4, m2 ಅಂದರೆ 1 ಡಿವೈಡ್ ಬೈ 1 ಪ್ಲಸ್ 1. ಎಕ್ಸ್ ಇಸ್ ಈಕ್ವಲ್ ಟು 1 ಮೈನಸ್ 4 ಒಂದೇ 4 ಭಾಗ್ಲೆ ಓಕೆ ಮೈನಸ್ 3 ಭಾಗ್ಲೆ 2. ದೇರ್ ಫೋರ್ ದ ಕೋಆರ್ಡಿನೇಟ್ p ಈಸ್ ಮೈನಸ್ 3/2, 0. ಆದ್ದರಿಂದ ಇಲ್ಲಿ ಉಂಟಾಗುವಂತಹ ಎಕ್ಸ್ ಅಕ್ಷದ ಮೇಲಿನ ಬಿಂದುವು ಅಂತ ಬರೆದು ಮೈನಸ್ 3/2, 0 ಅಂತ ನಾವು ಬರಿಬೇಕು. ಈ ಥರ ಬರೆದ್ರೆ ಪ್ರಶ್ನೆಗೆ ಉತ್ತರ ಸಿಗ್ತದೆ. ಮುಂದಿನ ಪ್ರಶ್ನೆ 27ನೆಯ ಪ್ರಶ್ನೆ. ಕೆಳಗಿನ ಆವೃತ್ತಿ ವಿತರಣಾ ಪಟ್ಟಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ. ಸಿಂಪಲ್, ಇದು ನೀವು ಮಾಡೇ ಮಾಡ್ತೀರಾ 100%. ಏನು ಮಾಡ್ತೀರಾ? ಇಲ್ಲಿ ವರ್ಗಾಂತರ ಕೊಟ್ಟಿದ್ದಾರೆ, ಆವೃತ್ತಿ ಕೊಟ್ಟಿದ್ದಾರೆ. ಅದಾದ ನಂತರ ನಾವು ನೋಡಬೇಕು XI ಫೈಂಡ್ ಔಟ್ ಮಾಡ್ತೀವಿ. XI ಅಂತಂದರೆ ಮೇಲ್ಮಿತಿ ಪ್ಲಸ್ ಕೆಳಮಿತಿ ಡಿವೈಡೆಡ್ ಬೈ 2. 15 ಪ್ಲಸ್ 5 20 ಭಾಗ್ಲೆ 2 10. ಅದಂತರ 25 40 ಭಾಗ್ಲೆ 2 20 30 40 50 XIಗಳು ಸಿಕ್ಕು. ಅದಂತರ 2 FI ಇಂಟು XI, ಇದು FI XI ಮಲ್ಟಿಪ್ಲೈ ಮಾಡಿ ಎಲ್ಲ ಕೂಡಿಸಿ ಆವೃತ್ತಿಗಳನ್ನು ಇಡ್ರಿ. ಸೂತ್ರ ಸಮೇಷನ್ ಆಫ್ FI XI ಡಿವೈಡ್ ಬೈ FI, ಸಮೇಷನ್ ಆಫ್ FI ಉತ್ತರ ಸಿಗ್ತದೆ. ನೀವು ಇದನ್ನು ಆರಾಮಿಸಿ ಮಾಡ್ಬೋದು. ಬರಲಿಲ್ಲ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಇದು ನಾನು ಬರ್ತಾ ಇಲ್ಲ ಅಂತ ಹೇಳಿ ನಾನು ನಿಮಗೆ ಇನ್ನೊಂದು ಸರಿ ಬೇರೆ ವಿಡಿಯೋ ಮಾಡಿ ಕಳಿಸ್ತೀನಂತೆ. ಮಾಡ್ತೀರಾ, ಆರಾಮ್ಸೆ ಮಾಡ್ತೀರಾ, ಏನು ತೊಂದರೆ ಇಲ್ಲ. ಅಥವಾ ಪ್ರಶ್ನೆಯಲ್ಲಿ ಬಹುಲಕ ಕಂಡುಹಿಡಿದಿದೆ, ಇದು ಕೂಡ ಸಿಂಪಲ್ ಪ್ರಶ್ನೆನೇ. ಇಲ್ಲಿ ಬಹುಲಕ ಅಂತಂದರೆ ಇದರಲ್ಲಿ ಯಾವುದು ಜಾಸ್ತಿ ರಿಪೀಟ್ ಆಗಿದೆ ನಂಬರ್ ಇದೆ, ಜಾಸ್ತಿ 8 ರಿಪೀಟ್ ಆಗಿದೆ, 8 ನಂಬರ್ ಇದು ಬಹುಲಕವಿರುವ ವರ್ಗಾಂತರ. ಇದು ಎಲ್ ಅಂತ ಆಗ್ತದೆ. ಎಚ್ ಅಂದರೆ ಇದು 2 ನಂಬರ್ಕಿಂತ ಗ್ಯಾಪ್, 2 ಗ್ಯಾಪ್ ಇದೆ. ಎಚ್ ಇಸ್ ಈಕ್ವಲ್ ಟು 2, ಎಲ್ ಇಸ್ ಈಕ್ವಲ್ ಟು 3, F1 ಇಸ್ ಈಕ್ವಲ್ ಟು 8, F2 ಇಸ್ ಈಕ್ವಲ್ ಟು 7, ಆಮೇಲೆ F0 ಇಸ್ ಈಕ್ವಲ್ ಟು ಇಲ್ಲ, ಈ ಥರ ಆಗಂಗಿಲ್ಲ. F1 ಇದು 8, F0 ಮೇಲ್ಗಡೆ, F2 ಕೆಳಗಡೆ ಬರ್ತದೆ. F1 F0 F2 0 1 2 ಈ ಥರ ಬರ್ತದೆ. ಇದು ರಾಂಗ್ ಬರ್ತಿದೆ ನೋಡಿ, ಇಲ್ಲಿ ಯಾರೊಬ್ಬರು. ಇದು F1 ಮೇಲ್ಗಡೆ ಹೋಗ್ತದೆ, F1 ಇದು ಬರ್ತದೆ, F0 F2. F1 ಅಂದರೆ 8, F0 ಅಂತಂದರೆ 7, F2 ಅಂತಂದರೆ 2. ಸೂತ್ರ ನಿಮಗೆ ಗೊತ್ತಿದೆ. ಏನು ಸೂತ್ರ? L ಪ್ಲಸ್ ಇನ್ ಬ್ರಾಕೆಟ್ F1 ಮೈನಸ್ F0 ಡಿವೈಡ್ ಬೈ 2, F1 ಮೈನಸ್ F0 ಮೈನಸ್ F2 ಇಂಟು H ಅಂತ ಇದೆಯಲ್ಲ, ಆ ಸೂತ್ರದಲ್ಲಿ ಬೆಲೆ ಹಾಕಿ ಉತ್ತರ ನೀವು ಬರಿಬೋದು. 28ನೆಯ ಪ್ರಶ್ನೆ. 1 ಪ್ಲಸ್ ಸೈನ್ ಎ ಡಿವೈಡ್ ಬೈ ಕಾಸ್ ಎ ಮೈನಸ್ ಕಾಸ್ ಎ ಡಿವೈಡ್ ಬೈ 1 ಪ್ಲಸ್ ಸೈನ್ ಎ ಇಸ್ ಈಕ್ವಲ್ ಟು 2 ಟ್ಯಾನ್ ಎ ಎಂದು ಸಾಧಿಸಿ. ಸಿಂಪಲ್ ಆದಂತಹ ಪ್ರಶ್ನೆ, ವೆರಿ ಡೆಡ್ ಈಸಿ ಕ್ವಶನ್ ಅಂತ ನಾವು ಹೇಳ್ಬೋದು. ಇಲ್ಲಿ LHS ಎಡಭಾಗವನ್ನು ಸಪ್ರೇಟಾಗಿ ತೆಗೆದುಕೊಳ್ಳೋಣ. ಎಡಭಾಗ ಸಪ್ರೇಟ್ ತೆಗೆದುಕೊಂಡ್ವಿ ಅಂತಂದರೆ ನಾವು ಮೊದಲು ವನ್ನು ತೆಗೋಣಂತೆ, LCM ತೆಗೋಣಂತೆ. ಇದು LHS ಅಂತ ಬರಿಬೇಕು. ಇದಕ್ಕೆ LHS ಎಡಭಾಗ ಇಸ್ ಈಕ್ವಲ್ ಟು ಓರೆ ಗುಣಾಕಾರ ಮಾಡ್ರಿ. 1 ಪ್ಲಸ್ ಸೈನ್ ಎ ಗುಂಡ್ಲೆ 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವಯರ್ ಮೈನಸ್ ಇದೆಯಾ, ಮೈನಸ್ ಕಾಸ್ ಎ ಗುಂಡ್ಲೆ ಕಾಸ್ ಎ ಕಾಸ್ ಸ್ಕ್ವಯರ್ ಎ ಡಿವೈಡೆಡ್ ಬೈ ಕಾಸ್ ಎ ಇನ್ ಬ್ರಾಕೆಟ್ 1 ಪ್ಲಸ್ ಸೈನ್ ಎ ಅಂತ ಆಯ್ತು. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಹಾಕೋಣಂತಿಲ್ಲಿ 1 ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಇದು ಸೂತ್ರ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಮೈನಸ್ ಕಾಸ್ ಸ್ಕ್ವಯರ್ ಎ ಸ್ಕ್ವೇರ್ ಒಂದನೇ ನಂಬರ್ ಸ್ಕ್ವೇರ್, ಎರಡನೇ ನಂಬರ್ ಸ್ಕ್ವೇರ್ ಪ್ಲಸ್ 2 ಇಂಟು ಒಂದನೇ ನಂಬರ್ ಇಂಟು ಎರಡನೇ ನಂಬರ್ ಹೋಲ್ ಡಿವೈಡೆಡ್ ಬೈ ಇದು ಹೆಂಗದ ಹಂಗ ಕಾಸ್ ಎ 1 ಪ್ಲಸ್ ಸೈನ್ ಎ, ಅದು ಹೆಂಗದ ಹಂಗ ಬರಿಬೇಕು, ಚೇಂಜ್ ಮಾಡಬಾರ್ದು. ದಿಸ್ ಇಸ್ ಈಕ್ವಲ್ ಟು 1 ಸ್ಕ್ವೇರ್ ಅಂತಂದರೆ
1 ಕರೆಕ್ಟಾ. 1 ಸ್ಕ್ವೇರ್ ಅಂತಂದರೆ 1, ನಾನು 1 ಅಂತ ಬರಿತೀನಿ. ಮೈನಸ್ ಕಾಸ್ ಸ್ಕ್ವೇರ್ ಇದೆಯಲ್ಲ, ಮೈನಸ್ ಕಾಸ್ ಸ್ಕ್ವೇರ್ ಆಮೇಲೆ ಬರಿತೀನಿ. ಇದು ಬರೋದು ಆಮೇಲೆ ಇದನ್ನು ಬರಿತೀನಿ. ಪ್ಲಸ್ ಸೈನ್ ಸ್ಕ್ವೇರ್ ಆಮೇಲೆ ಬರಿತೀನಿ. ಅದು ಆದ ನಂತರ ಪ್ಲಸ್ 2 ಸೈನ್ ಎ ಅಂತ ಬರೀತೀವಿ. ಏನು ಮಾಡಿದ್ವಿ ನಾವು? 1 ಸ್ಕ್ವೇರ್ 1 ಬರೆದ್ವಿ, ಮೈನಸ್ ಕಾಸ್ ಸ್ಕ್ವೇರ್ ಬರೆದ್ವಿ. ಕೆಳಗಡೆ ಕಾಸ್ ಎ ಇನ್ ಬ್ರಾಕೆಟ್ 1 ಪ್ಲಸ್ ಸೈನ್ ಎ ಅಂತ ಬಂತು. ಕರೆಕ್ಟ್. ಅದಾದ ನಂತರ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತಂದರೆ ಸೈನ್ ಸ್ಕ್ವೇರ್ ಎ ಅಂತಂದಂಗ. ಇದು ಸೂತ್ರ ಇದೆ. 1 ಮೈನಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಆಲ್ರೆಡಿ ಒಂದು ಇದೆ ಅಲ್ಲಿ, ಪ್ಲಸ್ 2 ಸೈನ್ ಎ ಹೋಲ್ ಡಿವೈಡೆಡ್ ಬೈ ಕಾಸ್ ಎ ಇನ್ ಬ್ರಾಕೆಟ್ 1 ಪ್ಲಸ್ ಸೈನ್ ಎ ಅಂತ ಆಯಿತು. ಸೈನ್ ಸ್ಕ್ವೇರ್ ಎ ಸೈನ್ ಸ್ಕ್ವೇರ್ ಎ 2 ಇದ್ದಾವೆ. ಕರೆಕ್ಟ್. ಅಂದರೆ 2 ಸೈನ್ ಸ್ಕ್ವೇರ್ ಎ ಅಂತ ನಾವು ಬರಿಬಹುದು. ಏನು ಬರಿಬೋದು ಇಲ್ಲಿ? 2 ಸೈನ್ ಸ್ಕ್ವೇರ್ ಎ. ದಿಸ್ ಇಸ್ ಈಕ್ವಲ್ ಟು 2 ಸೈನ್ ಸ್ಕ್ವೇರ್ ಎ ಪ್ಲಸ್ 2 ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಇನ್ ಬ್ರಾಕೆಟ್ 1 ಪ್ಲಸ್ ಸೈನ್ ಎ ಅಂತ ಆಯ್ತು. ಇಲ್ಲಿ 2 ಸೈನ್ ಎ ಕಾಮನ್ ತೆಗಿಬೋದು ನಾವಿಲ್ಲಿ. ಏನು ತೆಗಿಬೋದು? 2 ಸೈನ್ ಎ ಕಾಮನ್ ತೆಗೆದಾಗ ಇಲ್ಲಿ ಸೈನ್ ಸ್ಕ್ವೇರಲ್ಲಿ 1 ಸೈನ್ ಎ ಉಳಿತು. ಇಲ್ಲಿ 2 ಸೈನ್ ಎ ಪೂರಾನೇ ಹೋಯ್ತು ಅಂತಂದ್ರೆ ಇಲ್ಲಿ ಏನು ಉಳಿತದೆ? ಏನು ಉಳಿದಿಲ್ಲ ಅಂದ್ರೆ 1 ಬರಿಬೇಕು. ಹೋಲ್ ಡಿವೈಡೆಡ್ ಬೈ ಕಾಸ್ ಎ ಇನ್ ಬ್ರಾಕೆಟ್ 1 ಪ್ಲಸ್ ಸೈನ್ ಎ. ಸೈನ್ ಎ ಪ್ಲಸ್ 1 ಅಂದ್ರೆ ಒಂದೇ, 1 ಪ್ಲಸ್ ಸೈನ್ ಎ ಅಂತಂದ್ರೆ ಒಂದೇ. ಇಸ್ ಈಕ್ವಲ್ ಟು 2 ಸೈನ್ ಡಿವೈಡ್ ಬೈ ಕಾಸ್ ಎ ಅಂತಂದರೆ ಟ್ಯಾನ್ ಎ. ದಿಸ್ ಇಸ್ ಈಕ್ವಲ್ ಟು RHS. ಆದ್ದರಿಂದ ಸಾಧಿಸಿದೆ ಅಂತ ನಾವು ಬರಿಬೋದು. ಈ ಥರ ಈ ಪ್ರಶ್ನೆಗೆ ಉತ್ತರವನ್ನು ಬರಿಬೋದು. ಮುಂದಿನ ಪ್ರಶ್ನೆ, ಅಂಡರ್ ರೂಟ್ ಆಫ್ 1 ಪ್ಲಸ್ ಸೈನ್ ಎ ಡಿವೈಡ್ ಬೈ 1 ಮೈನಸ್ ಸೈನ್ ಎ ಇಸ್ ಈಕ್ವಲ್ ಟು ಸಿಕ್ಯಾಂಟ್ ಎ ಪ್ಲಸ್ ಟ್ಯಾನ್ ಎ ಎಂದು ಸಾಧಿಸಿ. ಇದು ಪುಸ್ತಕದ ಪ್ರಶ್ನೆ, ಸಿಂಪಲ್ ಆದಂತಹ ಪ್ರಶ್ನೆ. ಪುಸ್ತಕದಲ್ಲಿ ಈ ಪ್ರಶ್ನೆಗೆ ಉತ್ತರ ಇದೆ, ಆದರೂ ಕೂಡ ಇನ್ನೊಂದ್ಸರಿ ಬಿಡಿಸ್ತೀನಿ ನೋಡಿ. ಇದೇನಿಲ್ಲ, ಮೊದಲೇದಾಗಿ ಏನು ಮಾಡಬೇಕು? ಎಡಭಾಗ ಅಂತ ತೆಗೆದುಕೊಳ್ಬೇಕು. ಇದು LHS ಒಳಗಡೆ, ಅದಕ್ಕಾಗಿ ನಾವು LHS ಇಸ್ ಈಕ್ವಲ್ ಟು ಎಡಭಾಗ ಇಸ್ ಈಕ್ವಲ್ ಟು ಅಂತ ಬರೋದು. ದಿಸ್ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ 1 ಮೈನಸ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎ ಇಂಟು, ಇದು ಛೇದವನ್ನು ಅಕರ್ಣೀಕರಿಸಿ ಅಂತ ಬರ್ತದೆ. ಕೆಳಗಿನ ನಂಬರ್ ಇಟ್ ಈಸ್ ಗುಣಾಕಾರ ಮಾಡಬೇಕು, ಆದರೆ ಚಿಹ್ನೆ ಮಾತ್ರ ಚೇಂಜ್ ಮಾಡಬೇಕು. 1 ಮೈನಸ್ ಇದ್ದಿದ್ದಕ್ಕೆ ಏನು ಮಾಡಬೇಕು? ನಾನು 1 ಪ್ಲಸ್ ಸೈನ್ ಎಲೆ ಮೇಲ್ಗಡೆನೂ ಗುಣಾಕಾರ, 1 ಪ್ಲಸ್ ಸೈನ್ ಎಲೆ ಕೆಳಗಡೆ ಕೂಡ ಗುಣಾಕಾರ ಮಾಡಬೇಕು. 1 ಪ್ಲಸ್ ಸೈನ್ ಎ ಗುಂಡ್ಲೆ 1 ಪ್ಲಸ್ ಸೈನ್ ಎ ಗುಣಾಕಾರ ಮಾಡಿದ್ರೆ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವಯರ್ ಅಂತ ಬರ್ತದೆ. ಇದು ಎ ಪ್ಲಸ್ ಬಿ, ಎ ಮೈನಸ್ ಬಿ ಕೆಳಗಡೆ ಸೂತ್ರ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತಂದರೆ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂದರೆ ಸೈನ್ಸ್ 1 ಸ್ಕ್ವಯರ್ ಮೈನಸ್ ಸೈನ್ ಸ್ಕ್ವಯರ್ ಅಂತ ಬಂತು. ದಿಸ್ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ 1 ಪ್ಲಸ್ ಸೈನ್ ಎ ದಿ ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ 1 ಸ್ಕ್ವಯರ್ ಅಂದರೆ 1 ಮೈನಸ್ ಸೈನ್ ಸ್ಕ್ವಯರ್ ಸೂತ್ರ, 1 ಮೈನಸ್ ಸೈನ್ ಸ್ಕ್ವಯರ್ ಸೂತ್ರ ಕಾಸ್ ಸ್ಕ್ವಯರ್ ಎ. ಏನು? ಕಾಸ್ ಸ್ಕ್ವಯರ್ ಅಂಡರ್ ರೂಟ್ ಆಫ್, ಇಲ್ಲೂ ಸ್ಕ್ವೇರ್ ಇದೆ ಕೆಳಗೂ ಸ್ಕ್ವೇರ್ ಇದೆ, ಅಂದರೆ ಈ ಥರ ಬರಿಬೋದು ನಾವು. ಯಾವ ಥರ? 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಹೋಲ್ ಸ್ಕ್ವಯರ್ ಅಂತ ಬರಿಬೋದು. ಯಾಕೆ ಮೇಲ್ಗೂ ಸ್ಕ್ವೇರ್ ಇದೆ, ಕೆಳಗಡೆಗೂ ಸ್ಕ್ವೇರ್ ಇದೆ. ಸ್ಕ್ವೇರು ಮತ್ತು ರೂಟು ಕ್ಯಾನ್ಸಲ್ ಆಗಿ 1 ಡಿವೈಡೆಡ್ ಬೈ ಕಾಸ್ ಎ ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ. ಈ ಕಾಸ್ ಎ ಏನಿದೆಲ್ಲ ಎರಡಕ್ಕೂ ಸಂಬಂಧ ಇದೆ, ಮೇಲ್ಗಡೆ ಸಪ್ರೇಟ್ ಮಾಡೋಣ. 1 ಬೈ ಕಾಸ್ ಇದ್ದಿದ್ದೇನಾಗ್ತದೆ? ಸಿಕ್ಯಾಂಟ್ ಎ ಆಗ್ಬಿಡ್ತದೆ, ಪ್ಲಸ್ ಸೈನ್ ಬೈ ಕಾಸ್ ಇದ್ದಿದ್ದೇನಾಗ್ತದೆ? ಟ್ಯಾನ್ ಎ ಆಗ್ಬಿಡ್ತದೆ. ಇದೇ RHS. ಆದ್ದರಿಂದ ಸಾಧಿಸಿದೆ. ಇದು 3 ಅಂಕದ ಪ್ರಶ್ನೆ, ಫಿಕ್ಸ್ ಇರ್ತದೆ. ಫಿಕ್ಸ್. ಈ ಪ್ರಶ್ನೆ 100% ಕೇಳ್ತಾನೆ ಇರ್ತಾರೆ. ಈ ಥರದ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರಿತಾ ಹೋಗಬೇಕಾಗ್ತದೆ. 29ನೇ ಪ್ರಶ್ನೆ, ಎ ಮತ್ತು ಬಿ ಎಂಬ ಇಬ್ಬರು ವಿದ್ಯಾರ್ಥಿಗಳ ವಯಸ್ಸುಗಳು ಕ್ರಮವಾಗಿ 19 ವರ್ಷ ಮತ್ತು 15 ವರ್ಷಗಳಾಗಿವೆ. ಎಷ್ಟು ವರ್ಷಗಳ ನಂತರ ಇವರಿಬ್ಬರ ವಯಸ್ಸುಗಳ ಗುಣಲಬ್ಧವು 480 ಆಗುತ್ತದೆ ಎಂದು ನಾವು ಕಂಡುಹಿಡಿಯಬೇಕಾಗಿದೆ. ಇದನ್ನು ನಾವು ಕಂಡುಹಿಡಿಯೋಣಂತೆ. ಮೊದಲೇದಾಗಿ ದತ್ತ
ಎ ಮತ್ತು ಬಿ ಅಂತಕ್ಕಂತಹ ವಿದ್ಯಾರ್ಥಿಗಳ ವಯಸ್ಸುಗಳು ನಮಗೆ ಗೊತ್ತಿದೆ. ಎ ಮತ್ತು ಬಿ ವಿದ್ಯಾರ್ಥಿಗಳ ವಯಸ್ಸುಗಳು 19 ಮತ್ತು 15 ವರ್ಷಗಳು. ದತ್ತ ಎ ಮತ್ತು ಬಿ ವಿದ್ಯಾರ್ಥಿಗಳ ವಯಸ್ಸುಗಳು ಕ್ರಮವಾಗಿ 19 ಮತ್ತು 15 ವರ್ಷಗಳು ಗಳಾಗಿವೆ. ಎಷ್ಟು ವರ್ಷಗಳ ನಂತರ? ಎಕ್ಸ್ ವರ್ಷಗಳ ನಂತರ ಅಂತ ಬರೋಣಂತೆ. ಎಕ್ಸ್ ವರ್ಷಗಳ ನಂತರ ಎಷ್ಟು ವರ್ಷಗಳ ನಂತರ ಅಂತಂದು ಗೊತ್ತಿಲ್ಲ ಅಂತಂದರೆ ಎಕ್ಸ್ ಅಂತ ತೆಗೆದುಕೊಂಡು ಬಿಡಬೇಕು. ಎಕ್ಸ್ ವರ್ಷಗಳ ನಂತರ ಏನ ವಯಸ್ಸು ಮೊದಲು ಎಷ್ಟಿತ್ತು? ಏನ ವಯಸ್ಸು 19 ವರ್ಷ ಇತ್ತು. ಎಕ್ಸ್ ವರ್ಷ ನಂತರ ಅಂದರೆ ಪ್ಲಸ್ ಮಾಡಬೇಕು. ಹಾಗಾಗಿ 19 ಪ್ಲಸ್ ಎಕ್ಸ್ ಅಂತ ನಾವು ಬರಿತೀನಿ. ಏನ ವಯಸ್ಸು 19 ಪ್ಲಸ್ ಎಕ್ಸ್ ವರ್ಷಗಳು. ಬಿನ ವಯಸ್ಸು ಇಸ್ ಈಕ್ವಲ್ ಟು 15 ಪ್ಲಸ್ ಎಕ್ಸ್ ವರ್ಷಗಳು. ಪ್ರಶ್ನೆಯ ಪ್ರಕಾರ ಏನು ಹೇಳ್ತದೆ ಪ್ರಶ್ನೆಯಲ್ಲಿ? ಎಷ್ಟು ವರ್ಷಗಳ ನಂತರ ಇವರಿಬ್ಬರ ವಯಸ್ಸುಗಳ ಗುಣಲಬ್ಧ ಮಲ್ಟಿಪ್ಲಿಕೇಶನ್ ಮಾಡಬೇಕು. ವಯಸ್ಸುಗಳ ಗುಣಲಬ್ಧ ಎ ಮತ್ತು ಬಿ ವಯಸ್ಸುಗಳ ಗುಣಲಬ್ಧ ಇಸ್ ಈಕ್ವಲ್ ಟು 480 ಅಂತ ಕೊಟ್ಟಿದ್ದಾರೆ ಅವರು. ಗುಣಲಬ್ಧ 480 ಅಂದರೆ ಇವೆರಡೂ ವಯಸ್ಸುಗಳನ್ನು ಗುಣಾಕಾರ ಮಾಡಬೇಕು. ಯಾವ್ಯಾವು? 19 ಪ್ಲಸ್ ಎಕ್ಸ್ ಗುಂಡ್ಲೆ 15 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 480 ಅಂತ ಆಯಿತು. ಈಗ ಗುಣಾಕಾರ ಮಾಡೋಣ. 19 ಗುಂಡ್ಲೆ 15 ಗುಣಾಕಾರ ಮಾಡಿರಿ. 15 9 135, 13ಕ್ಕೆ 13, 15 15 25, 28ಕ್ಕೆ 28 ಪ್ಲಸ್ 19 ಗುಂಡ್ಲೆ ಎಕ್ಸ್ ಏನಾಗ್ತದೆ? 19 ಎಕ್ಸ್ ಅಂತ ಆಯಿತು. ಎಕ್ಸ್ ಗುಂಡ್ಲೆ 15 ಎಕ್ಸ್ ಅಂತ ಆಯಿತು. ಪ್ಲಸ್ ಎಕ್ಸ್ ಗುಂಡ್ಲೆ ಎಕ್ಸ್ ಏನಾಗ್ತದೆ? ಎಕ್ಸ್ ಸ್ಕ್ವಯರ್ ಅಂತ ಆಯಿತು. ಒಂದನೇ ಸಂಖ್ಯೆ ಮೂರನೇ ಸಂಖ್ಯೆ, ಒಂದನೇ ಸಂಖ್ಯೆ ನಾಲ್ಕನೇ ಸಂಖ್ಯೆ, ಎರಡನೇ ಸಂಖ್ಯೆ ಮೂರನೇ ಸಂಖ್ಯೆ, ಎರಡನೇ ಸಂಖ್ಯೆ ನಾಲ್ಕನೇ ಸಂಖ್ಯೆ ಗುಣಾಕಾರ ಮಾಡಿದಾಗ ಇಸ್ ಈಕ್ವಲ್ ಟು 480 ಅಂತ ಬರಿಬೋದು. ಮೊದಲೇದಾಗಿ ನಾನು ಎಕ್ಸ್ ಸ್ಕ್ವಯರ್ ಬರಿತೀನಿ. ಎಕ್ಸ್ನ ಭಾಗ 19 29 34 ಎಕ್ಸ್ ಅಂತ ಆಯಿತು. ಪ್ಲಸ್ 285 ಮೈನಸ್ 480 ಇಸ್ ಈಕ್ವಲ್ ಟು 0. ಇದನ್ನು ಈ ಕಡೆ ತೆಗೆದುಕೊಂಡು ಬಂದ್ವಿ. ಅದಾದ ನಂತರ ಎಕ್ಸ್ ಸ್ಕ್ವಯರ್ ಪ್ಲಸ್ 34 ಎಕ್ಸ್ ಮೈನಸ್ 480ರಲ್ಲಿ 280 ಇದ್ದರೆ 200 ಉಳಿತಿತ್ತು. 280 ಇದ್ದಿದ್ದಕ್ಕೆ 195 ಉಳಿತದೆ. ಎಷ್ಟು ಉಳಿತದೆ? 195 ಇಸ್ ಈಕ್ವಲ್ ಟು 0 ಅಂತ ಉಳಿತು. ಮುಂದೆ ಮೊದಲ ಮತ್ತು ಕೊನೆಯ ಪದಗಳನ್ನು ಗುಣಾಕಾರ ಮಾಡೋಣಂತೆ. ಆವಾಗ ಮೈನಸ್ 195 ಎಕ್ಸ್ ಸ್ಕ್ವಯರ್ ಅಂತಾಯಿತು. ಎರಡು ಸಂಖ್ಯೆ ತಗೋಬೇಕು. ಗುಣಾಕಾರ ಮಾಡಿದ್ರೆ 195 ಬರಬೇಕು. ಕೂಡಿಸಿದ್ರೆ ಅಥವಾ ಕಳೆದ್ರೆ ಎಷ್ಟು ಬರಬೇಕು? 34 ಅಂತ ಬರಬೇಕು. ಕರೆಕ್ಟ್. ಅವಾಗ 195 ನಾನು ತಗೊತೀನಿ. 195 ಇದರ ಅವಿಭಾಜ್ಯ ಅಪವರ್ತನೆಗಳು ಬರ್ಕೊಂಡು ತಗೊಳ್ಳಂತೆ. 5 3 15 4 ಉಳಿತು. 5 9 45, 3 1 3 3 13 1 13. ಇಲ್ಲಿ 13 3 39 ಇವೆರಡು ಗುಣಾಕಾರ ಮಾಡೋಣ. 39 ಗುಂಡ್ಲೆ 5 ಅಂದರೆ 39 ಗುಂಡ್ಲೆ 5 ಇವೆರಡು ಸಂಖ್ಯೆಗಳು ಏನಾದವು? 39 ಒಂದಾಯಿತು, ಇನ್ನೊಂದು 5 ಅಂತ ಆಯಿತು. ಇಲ್ಲಿ ಪ್ಲಸ್ ಇದೆ ಅಂತಂದರೆ ದೊಡ್ಡ ಅಂಕಿ ಚಿಹ್ನೆ ಪ್ಲಸ್ 39 ಎಕ್ಸ್ ಮೈನಸ್ 5 ಎಕ್ಸ್ ಮೈನಸ್ 195 ಇಸ್ ಈಕ್ವಲ್ ಟು 0. ಈ ಸೈಡು ಎಕ್ಸ್ ಸ್ಕ್ವಯರ್ ಅಂತ ನಾವು ಬರಿಬೋದು. ಮೊದಲ ಎರಡು ಪದಗಳಲ್ಲಿ ಏನು ಕಾಮನ್ ಇದೆ ಅದನ್ನು ನೋಡಿ. ಏನು ಕಾಮನ್ ಇದೆ? ಎಕ್ಸ್ ಕಾಮನ್ ಇದೆ. ಸರಿಯಾಗಿ ಎಕ್ಸ್ ಕಾಮನನ್ನು ತೆಗೆದುಕೊಂಡಾಗ ಎಕ್ಸ್ ಪ್ಲಸ್ 39 ಅಂತ ಉಳಿತು. ಮೈನಸ್ 5 ಕಾಮನ್ ತೆಗೆದುಕೊಂಡಾಗ ಎಕ್ಸ್ ಪ್ಲಸ್ 39 ಇಸ್ ಈಕ್ವಲ್ ಟು 0 ಅಂತ ನಾವು ಬರಿಬೋದು. ಒಂದು ಭಾಗದಲ್ಲಿ ಎಕ್ಸ್ ಮೈನಸ್ 5, ಇನ್ನೊಂದು ಭಾಗದಲ್ಲಿ ಎಕ್ಸ್ ಪ್ಲಸ್ 39 ಇಸ್ ಈಕ್ವಲ್ ಟು 0. ಎಕ್ಸ್ ಮೈನಸ್ 5 ಇಸ್ ಈಕ್ವಲ್ ಟು 0 ಮತ್ತು ಎಕ್ಸ್ ಪ್ಲಸ್ 39 ಇಸ್ ಈಕ್ವಲ್ ಟು 0. ಮೈನಸ್ 5 ಆ ಕಡೆ ಕಳಿಸಿ ಎಕ್ಸ್ ಈಕ್ವಲ್ ಟು ಪ್ಲಸ್ 5 ಮತ್ತು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 39. ಇದು ಪರಿಗಣಿಸಲು ಸಾಧ್ಯವಿಲ್ಲ ಅಂತ ಬರೀಬೇಕು, ಯಾಕಂದರೆ ಮೈನಸಲ್ಲಿದೆ. ಆದ್ದರಿಂದ 5 ವರ್ಷಗಳ ನಂತರ ಅವ್ರ ವಯಸ್ಸುಗಳೇನಾಗ್ತಾವೆ ರೀ? ಮೊದಲು 19 ಇತ್ತು, 19 ಪ್ಲಸ್ 5 ಏನಾಗ್ಬಿಡ್ತು? 24. ಇನ್ನೊಂದು 15 ಇತ್ತು, 15 ಪ್ಲಸ್ 5 ವರ್ಷ ನಂತರ ಅಂದರೆ 25. ಗುಣಾಕಾರ ಮಾಡೋಣಂತೆ. ಗುಣಾಕಾರ ಮಾಡಿದಾಗ
ಎಷ್ಟು ಬರ್ತದೆ ನೋಡ್ರಿ, 24 80, 8ಕ್ಕೆ 8, 24 22 40, 40 + 8 48, 480 ಬಂತ. ಅಂದರೆ 5 ವರ್ಷಗಳ ನಂತರ ಅವರ ವಯಸ್ಸುಗಳ ಗುಣಲಬ್ಧ ಇಸ್ ಈಕ್ವಲ್ ಟು ಅಂತ ಬರೆದು ಏನು ಬರಿಬೇಕು ನಾವು, ಉತ್ತರ 480 ಆಗುತ್ತದೆ ಅಂತ ಬರಿಬೇಕು. ಈ ಥರ ಒಂದು ಪ್ರಶ್ನೆಗೆ ನಾವು ಉತ್ತರವನ್ನು ಕಂಡುಹಿಡಿದ್ವಿ. ಮುಂದೆ ಇದರಲ್ಲಿ ಒಂದು ಅಥವಾ ಪ್ರಶ್ನೆ ಇದೆ. ಏನಿದು ಅಥವಾ ಪ್ರಶ್ನೆ? ಒಬ್ಬ ವಿದ್ಯಾರ್ಥಿಯು ರೂಪಾಯಿ 60ಕ್ಕೆ ಕೆಲವು ಪುಸ್ತಕಗಳನ್ನು ಕೊಳ್ಳುತ್ತಾನೆ. ಅವನು ಇದೇ ಹಣಕ್ಕೆ 5 ಪುಸ್ತಕಗಳನ್ನು ಹೆಚ್ಚಾಗಿ ಕೊಂಡಿದ್ದರೆ ಪ್ರತಿಯೊಂದು ಪುಸ್ತಕದ ಬೆಲೆಯು 1 ರೂಪಾಯಿ ಕಡಿಮೆಯಾಗುತ್ತಿತ್ತು. ಹಾಗಾದರೆ ಅವನು ಕೊಂಡ ಪುಸ್ತಕಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಮೊದಲೇದಾಗಿ ಒಬ್ಬ ವಿದ್ಯಾರ್ಥಿಯ ಹತ್ರ 60 ರೂಪಾಯಿ ಇರ್ತವೆ. 60 ರೂಪಾಯಿ ತೆಗೆದುಕೊಂಡು ಒಂದು ಅಂಗಡಿಗೆ ಹೋಗ್ತಾನೆ. ಅಂಗಡಿಯವನು 60 ರೂಪಾಯಿಗೆ ಎಕ್ಸ್ ಪುಸ್ತಕಗಳನ್ನ ಕೊಡ್ತಾನೆ. ಒಂದು ವೇಳೆ 5 ಪುಸ್ತಕ ಹೆಚ್ಚಿಗೆ ಕೊಟ್ಟಿದ್ದು ಅಂತಂದರೆ ಪುಸ್ತಕಗಳ ಸಂಖ್ಯೆ ಅಥವಾ ಪ್ರತಿ ಪುಸ್ತಕದ ಬೆಲೆ 1 ರೂಪಾಯಿ ಕಡಿಮೆ ಆಗ್ತಿತ್ತಂತೆ. ಹಾಗಿದ್ರೆ ಪುಸ್ತಕಗಳ ಸಂಖ್ಯೆಯನ್ನು ನಾವು ಕಂಡುಹಿಡಿಬೇಕು. ದತ್ತ ಏನಿದೆ ಇಲ್ಲಿ 60 ರೂಪಾಯಿಗೆ ಕೆಲವು ಪುಸ್ತಕಗಳು ಅಂತ ಹೇಳಿದರೆ ಪುಸ್ತಕಗಳ ಸಂಖ್ಯೆ ಅಂತ ವರ್ಣಂತೆ. ಪುಸ್ತಕಗಳ ಸಂಖ್ಯೆ ಏನಾಗಿರಲಿ, ಎಕ್ಸ್ ಆಗಿರಲಿ. ಪುಸ್ತಕಗಳ ಸಂಖ್ಯೆ ಎಕ್ಸ್ ಆಗಿರಲಿ. ಆದ್ದರಿಂದ ಪ್ರತಿ ಪುಸ್ತಕದ ಬೆಲೆ ಏನಾಗ್ಬಿಡ್ತದೆ, ಇಸ್ ಈಕ್ವಲ್ ಟು 60/x. ಯಾಕಂತಂದರೆ ಒಟ್ಟು ಹಣ ಎಷ್ಟಿದೆ, ಒಟ್ಟು ಹಣ ನಮ್ಮ ಹತ್ರ 60 ರೂಪಾಯಿ ಇದೆ. ಎಕ್ಸ್ ಪುಸ್ತಕ ತಗೊಂಡ್ವಿ ಅಂತಂದರೆ 60/x ಮಾಡಿದ್ರೆ ಒಂದು ಪುಸ್ತಕದ ಬೆಲೆ ಬಂದ್ಬಿಡ್ತು. ಒಂದು ಪುಸ್ತಕದ ಬೆಲೆ ಎಷ್ಟಾಯಿತು, 60/x ಅಂತ ಬಂತು. ಒಂದು ವೇಳೆ ಆ ಒಬ್ಬ ವ್ಯಕ್ತಿ 5 ಪುಸ್ತಕಗಳನ್ನು ಹೆಚ್ಚಾಗಿ ಕೊಂಡಿದ್ದರೆ, ಅಂದರೆ ಪುಸ್ತಕಗಳ ಸಂಖ್ಯೆ 5 ಹೆಚ್ಚಾಯಿತು. ಒಂದು ವೇಳೆ ಪುಸ್ತಕಗಳ ಸಂಖ್ಯೆ ಇಸ್ ಈಕ್ವಲ್ ಟು ಎಷ್ಟಪ್ಪ, ಎಕ್ಸ್ ಅಂತ ಇತ್ತು. ಎಕ್ಸ್ ಪ್ಲಸ್ 5 ಆದಾಗ ಪುಸ್ತಕಗಳ ಸಂಖ್ಯೆ ಎಕ್ಸ್ ಬದಲಾಗಿ ಎಕ್ಸ್ ಪ್ಲಸ್ 5 ಪುಸ್ತಕ ಜಾಸ್ತಿ ಆದಾಗ ಪ್ರತಿ ಪುಸ್ತಕದ ಬೆಲೆ ಏನಾಗ್ಬಿಡ್ತದೆ, 60 ರೂಪಾಯಿ. ಟೋಟಲ್ ಹಣ ಬಾಗ್ಲೆ ಟೋಟಲ್ ಪುಸ್ತಕಗಳು ಎಷ್ಟು ಈ ಬಾರಿ, 60/x ಪ್ಲಸ್ 5 ಅಂತ ಬಂತು. ಮೊದಲೇದಾಗಿ ಪ್ರತಿ ಪುಸ್ತಕದ ಬೆಲೆ 60/x ಯಾವಾಗ, ಎಕ್ಸ್ ಪುಸ್ತಕಗಳು ತೆಗೆದುಕೊಂಡಾಗ. ಒಂದು ವೇಳೆ 5 ಪುಸ್ತಕ ಜಾಸ್ತಿ ಆಯ್ತಂದ್ರೆ ಎಕ್ಸ್ ಪುಸ್ತಕ ಇದ್ದಿದ್ದೇನಾಗ್ಬಿಡ್ತದೆ, ಎಕ್ಸ್ ಪ್ಲಸ್ 5 ಪುಸ್ತಕ ಆಗ್ತದೆ. ಆವಾಗ ಪ್ರತಿ ಪುಸ್ತಕದ ಬೆಲೆ ಏನಾಗ್ತದೆ, 60/x ಪ್ಲಸ್ 5 ಆಗ್ತದೆ. ಪ್ರಶ್ನೆಯಲ್ಲೇನಿದೆ ನೋಡ್ರಿ, ಪ್ರತಿಯೊಂದು ಪುಸ್ತಕದ ಬೆಲೆ 1 ರೂಪಾಯಿ ಕಡಿಮೆ ಆಗುತ್ತಿತ್ತು ಅಂತೆ. ಅರ್ಥ ಏನು, ಪ್ರಶ್ನೆಯ ಪ್ರಕಾರ ಮೊದಲು ಕೊಂಡಂತಹ ಪುಸ್ತಕದ ಬೆಲೆ ಮೈನಸ್ ಈಗ ಕೊಂಡಂತಹ ಪುಸ್ತಕಗಳ ಬೆಲೆ ಎಷ್ಟು ರೂಪಾಯಿ ಕಡಿಮೆ ಆಗ್ತಿತ್ತು. ಮೊದಲು ಪುಸ್ತಕ ತೆಗೆದುಕೊಂಡಾಗ ಒಂದು ಪುಸ್ತಕದ ಬೆಲೆ ಜಾಸ್ತಿ ಇತ್ತು. ಆಮೇಲೆ 5 ಪುಸ್ತಕ ಹೆಚ್ಚಿಗೆ ತೊಗೊಂಡಿದೆ ಅಂತಂದರೆ ಪುಸ್ತಕದ ಬೆಲೆ ಏನಾಗ್ತದೆ, ಕಡಿಮೆ ಆಗ್ತದೆ. ಎಷ್ಟು ರೂಪಾಯಿ ಕಡಿಮೆ ಆಗ್ತದೆ, 1 ರೂಪಾಯಿ ಕಡಿಮೆ ಆಗ್ತದೆ. ಮೊದಲು ಪುಸ್ತಕದ ಬೆಲೆ ಎಷ್ಟೋ ಇತ್ತು, ಆಮೇಲೆ ಪುಸ್ತಕದ ಬೆಲೆ ಎಷ್ಟೋ ಆಯಿತು. ಆದರೆ ಆಮೇಲೆ ಪುಸ್ತಕದ ಬೆಲೆ ಇರುವಾಗ ಮೊದಲ ಪುಸ್ತಕದ ಬೆಲೆಗಿಂತ ಈಗಿನ ಪುಸ್ತಕದ ಬೆಲೆ 1 ರೂಪಾಯಿ ಏನಾಗ್ತದೆ, ಕಡಿಮೆ ಆಗ್ಬಿಡ್ತದೆ. ಇಲ್ಲಿ ನೋಡ್ರಿ, ಪ್ರತಿಯೊಂದು ಪುಸ್ತಕದ ಬೆಲೆ 1 ರೂಪಾಯಿ ಕಡಿಮೆ ಆಗ್ತಿತ್ತು. ಪ್ರತಿ ಪುಸ್ತಕದ ಬೆಲೆ, ಪ್ರಶ್ನೆಯ ಪ್ರಕಾರ ಪ್ರತಿ ಪುಸ್ತಕದ ಬೆಲೆ ಮೊದಲು 60/x, ನಂತರ 60/x ಪ್ಲಸ್ 5. ಇವುಗಳ ವ್ಯತ್ಯಾಸ 1 ರೂಪಾಯಿ ವ್ಯತ್ಯಾಸ, 1 ರೂಪಾಯಿ ಡಿಫರೆನ್ಸ್ ಬರ್ತಾ ಇತ್ತು. ಹಾಗಿದ್ದಾಗ ಓರೆ ಗುಣಾಕಾರ ಮಾಡದಂತೆ ಎಕ್ಸ್ ಪ್ಲಸ್ 5 × 60, 60 × x 60x ಪ್ಲಸ್ 5 × 6 30, 300 ಮೈನಸ್ 60 × x ಓರೆ ಗುಣಾಕಾರ 60x ಹೋಲ್ ಡಿವೈಡೆಡ್ ಬೈ x × x ಎಕ್ಸ್ ಸ್ಕ್ವೈರ್ ಪ್ಲಸ್ 5 × x 5x ಇಸ್ ಈಕ್ವಲ್ ಟು 1 ಅಂತ ಬರಿಬಹುದು. ಇದನ್ನ ಈ ಕಡೆ ಗುಣಾಕಾರ ಓರೆ, ಇದನ್ನ ಈ ಕಡೆ ಗುಣಾಕಾರ ಓರೆ. ಪ್ಲಸ್ 60x ಮೈನಸ್ 60x ಕ್ಯಾನ್ಸಲ್ ಆಗಿಬಿಡ್ತದೆ.
ಉಳಿದಿದ್ದೇನು ಉಳಿತು 300 ಭಾಗಲೆ ಎಕ್ಸ್ ಸ್ಕ್ವಯರ್ ಪ್ಲಸ್ 5x ಇಸ್ ಈಕ್ವಲ್ ಟು 1 ಭಾಗಲೆ 1. ಈಗ ಮತ್ತೆ ಓರೆ ಗುಣಾಕಾರ ಮಾಡುವರಂತೆ ಅವಾಗೇನು ಸಿಗ್ತದೆ ನೋಡಿ. ಓರೆ ಗುಣಾಕಾರ ಮಾಡಿದಾಗ ಈ ಸೈಡು 300 ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ 5x ಅಂತ ಬಂತು. ಪ್ಲಸ್ 300 ಈ ಕಡೆ ಕಳಿಸೋಣಂತೆ. ಎಕ್ಸ್ ಸ್ಕ್ವಯರ್ ಪ್ಲಸ್ 5x ಮೈನಸ್ 300 ಇಸ್ ಈಕ್ವಲ್ ಟು 0. ಮೊದಲ ಮತ್ತು ಕೊನೆಯ ಪದಗಳನ್ನು ಗುಣಾಕಾರ ಮಾಡಂತೆ ಮೈನಸ್ 300 ಎಕ್ಸ್ ಸ್ಕ್ವಯರ್ ಅಂತ ಬಂತು. ಇದನ್ನು ನಾವು ಒಡಿಬೇಕು. ಯಾವ ಥರ ಒಡಿಬೇಕು? ಕೂಡಿಸಿದ್ರೆ ಅಥವಾ ಕಳೆದ್ರೆ ಉತ್ತರ 5 ಬರಬೇಕು, ಗುಣಾಕಾರ ಮಾಡಿದ್ರೆ 300 ಬರಬೇಕು. 20 ಗುಂಡ್ಲೆ 15 300 ಆಗ್ತದೆ. ಹಾಗಾಗಿ ನಾನೇನು ಮಾಡ್ತೀನಿ ಅಂತಂದ್ರೆ ಇಲ್ಲಿ ಎಕ್ಸ್ ಸ್ಕ್ವಯರ್ ಪ್ಲಸ್ 20x ಮೈನಸ್ 15x, ಎಕ್ಸ್ ಸ್ಕ್ವಯರ್ ಪ್ಲಸ್ 20x ಮೈನಸ್ 15x. 20ರಲ್ಲಿ 15 ಅಂದರೆ 5x ಉಳಿತದೆ ಮಧ್ಯದ ಭಾಗ, ಗುಣಾಕಾರ ಮಾಡಿದ್ರೆ 300 ಆಗ್ತದೆ. ಮೈನಸ್ 300 ಇಸ್ ಈಕ್ವಲ್ ಟು 0. ಇವೆರಡರಲ್ಲಿ ಏನು ಕಾಮನ್ ಇದೆ? ಎಕ್ಸ್ ಇನ್ ಬ್ರಾಕೆಟ್ ಎಕ್ಸ್ ಪ್ಲಸ್ 20. ಇವೆರಡರಲ್ಲಿ ಮೈನಸ್ 15 ಕಾಮನ್ ಇದೆ. ಎಕ್ಸ್ ಪ್ಲಸ್ 20 ಇಸ್ ಈಕ್ವಲ್ ಟು 0 ಅಂತ ಆಯಿತು. ಮೊದಲ ಭಾಗದಲ್ಲಿ ಎಕ್ಸ್ ಮೈನಸ್ 15, ಇನ್ನೊಂದು ಭಾಗದಲ್ಲಿ ಎಕ್ಸ್ ಪ್ಲಸ್ 20 ಇಸ್ ಈಕ್ವಲ್ ಟು 0. ಮೊದಲ ಭಾಗದಲ್ಲಿ ಎಸ್ ಮೈನಸ್ 15 ಇಸ್ ಈಕ್ವಲ್ ಟು 0 ಮತ್ತು ಎಕ್ಸ್ ಪ್ಲಸ್ 20 ಇಸ್ ಈಕ್ವಲ್ ಟು 0. ಮೈನಸ್ 15 ಆ ಕಡೆ ಕಳಿಸಿ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ 15 ಮತ್ತು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 20. ಆದ್ದರಿಂದ ಇದು ಪರಿಗಣಿಸಲು ಸಾಧ್ಯವಿಲ್ಲ, ಯಾಕಂದರೆ ಮೈನಸ್ ಒಳಗಿದೆ. ಆದ್ದರಿಂದ ಎಕ್ಸ್ ಅಂದರೆ ಪುಸ್ತಕಗಳ ಸಂಖ್ಯೆ. ಆದ್ದರಿಂದ ಪುಸ್ತಕಗಳ ಸಂಖ್ಯೆ ಇಸ್ ಈಕ್ವಲ್ ಟು 15 ಅಂತ ಬರಿಬೋದು. ತಾಳೆ ನೋಡೋಣಂತೆ. ಇದು ಎಕ್ಸಾಮಿಗೇನು ಬರೆಯೋ ಅವಶ್ಯಕತೆ ಇಲ್ಲ. ತಾಳೆ ನೋಡೋಣಂತೆ. ಮೊದಲು 60 ರೂಪಾಯಿ ಇತ್ತು, 15 ಪುಸ್ತಕ ತೊಗೊಂಡ್ವಿ ಅಂತಂದರೆ ಪ್ರತಿ ಪುಸ್ತಕದ ಬೆಲೆ 4 ರೂಪಾಯಿ ಬಿತ್ತು. ಒಂದು ವೇಳೆ 60 ರೂಪಾಯಿ ಇದ್ದಾಗ 15 ಪುಸ್ತಕ ಮತ್ತೊಂದು 5 ಪುಸ್ತಕ ಎಕ್ಸ್ಟ್ರಾ ಕೊಡ್ತೀನಿ ಅಂತ ಹೇಳ್ತಾರೆ ಅವರು. ಅಂದರೆ ಎಷ್ಟಾಗ್ಬಿಡ್ತದೆ? 20 ಪುಸ್ತಕ ಅಂತಂದಾಗ ಉತ್ತರ ಏನು ಬಂದುಬಿಡ್ತದೆ? 21 23 ಬಂತು. ಅಂತಂದರೆ ಪ್ರತಿ ಪುಸ್ತಕದ ಬೆಲೆ ಮೊದಲು 4 ರೂಪಾಯಿ ಇತ್ತು, ಆಮೇಲೆ ಎಷ್ಟಾಯಿತು? 3 ರೂಪಾಯಿ. 1 ರೂಪಾಯಿ ಕಡಿಮೆ ಆಯಿತಾ? ಅಂದರೆ ನಾವು ಮಾಡಿರ್ತಕ್ಕಂಥ ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣಂತೆ. ಪ್ರಶ್ನೆ 30. ಒಂದು ದಾಳವನ್ನು ಒಂದು ಬಾರಿ ಉರುಳಿಸಿದಾಗ ಮೇಲಿನ ಮುಖದಲ್ಲಿ ಬರುವ ಸಂಖ್ಯೆಯು. ಒಂದು ದಾಳವನ್ನು ಉರುಳಿಸಿದಾಗ ಮೊದಲು ಎಷ್ಟು ಸಂಖ್ಯೆಗಳು ಬರ್ತಾವ್ರಿ? 1 2 3 4 5 6 6 ಸಂಖ್ಯೆಗಳು ಬರ್ತವೆ. ಕರೆಕ್ಟಾ? ಅದರಲ್ಲಿ ಮೇಲಿನ ಮುಖದಲ್ಲಿ ಬರ್ತಕ್ಕಂಥ ಸಂಖ್ಯೆ 2ಕ್ಕಿಂತ ಹೆಚ್ಚು ಆಗಿರುವ ಸಂಭವನೀಯತೆ ಅಂತ ಕೇಳ್ತಾರೆ. 2ಕ್ಕಿಂತ ಹೆಚ್ಚು ಆಗಿರುವ ಸಂಭವನೀಯತೆ 2ಕ್ಕಿಂತ ಹೆಚ್ಚು ಯಾವ್ಯಾವು? 3 4 5 6. ಅಂದರೆ ಒಟ್ಟಾರೆಯಾಗಿ 4 ಸಂಖ್ಯೆಗಳು ಸಿಗ್ತವೆ ನಿಮಗೆ. 2ಕ್ಕಿಂತ ಹೆಚ್ಚು ಸಂಖ್ಯೆಗಳು ಯಾವ್ಯಾವು? 3 4 5 6. ಆದ್ದರಿಂದ ಹೊಂದಿರುವ ಸಂಭವನೀಯತೆ ಬರೆದು 4 ಭಾಗಲೆ ಒಟ್ಟಾರೆ 6, 4 ಭಾಗಲೆ 6 ಅಂತ ಇದು ಒಂದು. 2ಕ್ಕಿಂತ ಕಡಿಮೆ ಅಥವಾ 2ಕ್ಕೆ ಸಮ ಅಂತ ಹೇಳ್ತಾರೆ ಅವರು. 2ಕ್ಕಿಂತ ಕಡಿಮೆ ಯಾವುದ್ಯಾವುದು? 1 2. 2ಕ್ಕೆ ಸಮ ಅಂತಂದ್ರೆ 1 2 ತೊಗೋಬೇಕು ನಾನು. 1 2 ಅಂತಂದರೆ ಒಟ್ಟಾರೆಯಾಗಿ 2 ಸಂಖ್ಯೆಗಳು. 2 ಭಾಗಲೆ ಟೋಟಲ್ 6, 2 1 2 3 1 ಭಾಗಲೆ 3 ಬರ್ತದೆ. ಎರಡನೇ ಉತ್ತರ. ಮೂರನೇ ಉತ್ತರ ಒಂದು ಅವಿಭಾಜ್ಯ ಸಂಖ್ಯೆ ಅಂತ ಹೇಳ್ತಾರೆ. ಅವಿಭಾಜ್ಯ ಸಂಖ್ಯೆ ಯಾವ್ಯಾವು? 2 3 5. ಒಟ್ಟಾರೆಯಾಗಿ 3 ಅವಿಭಾಜ್ಯ ಸಂಖ್ಯೆಗಳು ನಿಮಗೆ ಸಿಗ್ತವೆ. 3 ಭಾಗಲೆ 6, 3 1 3, 3 2 6, 1 ಭಾಗಲೆ 2 ಉತ್ತರ ಆಗ್ಬಿಡ್ತದೆ. ಯಾವುದಕ್ಕೆ? ಮೂರನೇ ಪ್ರಶ್ನೆಗೆ. ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಕಂಡುಹಿಡಿದ್ವಿ. ಮುಂದಿನ ಪ್ರಶ್ನೆ 31ನೇ ಪ್ರಶ್ನೆ. ABCD ಒಂದು ಸಮಾಂತರ ಚತುರ್ಭುಜ. ಇಯು BC ಮೇಲಿನ ಒಂದು ಬಿಂದು. ಕರ್ಣ BDಯು A ಮತ್ತು ಈ ಬಿಂದುಗಳನ್ನು ಸೇರಿಸುವ ರೇಖೆಯನ್ನು F ನಲ್ಲಿ ಛೇದಿಸುತ್ತದೆ. DF ಇಂಟು EF ಇಸ್ ಈಕ್ವಲ್ ಟು FB ಇಂಟು FA ಎಂದು ಸಾಧಿಸಿ. ಇದು ತ್ರಿಭುಜಗಳು ಅಂತಕ್ಕಂಥ ಪಾಠದ ಸಿಂಪಲ್ ಪ್ರಶ್ನೆ. ಇದು ತ್ರಿಭುಜಗಳು ಅಂತಕ್ಕಂಥ ಪಾಠವನ್ನು ನಾನು ಕಂಪ್ಲೀಟಾಗಿ ವಿಡಿಯೋ ಮಾಡಿದ್ದೀನಿ. ನಾನು ಆ ವಿಡಿಯೋ ಸರಣಿ ನಿಮಗೆ ಪ್ಲೇಲಿಸ್ಟ್ ಒಳಗಡೆ ಸಿಗ್ತದೆ. ಇಲ್ಲಾಂತಂದರೆ ನೀವು ಧ್ವನಿ ಲೋಕ ತ್ರಿಭುಜಗಳು ಅಂತೇಳಿ ಸರ್ಚ್ ಮಾಡಿದ್ರೆ ನಿಮಗೆ ವಿಡಿಯೋಗಳು ಸಿಗ್ತವೆ. ಆ ವಿಡಿಯೋದಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರ ನಿಮಗೆ ಸಿಗ್ತದೆ. ಸಿಗದೇ ಇದ್ದಲ್ಲಿ ನನಗೆ ವಾಟ್ಸಪ್ ಮಾಡಿ, ನಂಬರ್ ನಿಮ್ಗೆ ಗೊತ್ತಿದೆಯಲ್ಲ, ವಾಟ್ಸಪ್ ಮಾಡಿ ಕಳಿಸ್ರಿ, ಅದು ನಿಮಗೆ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ABC ತ್ರಿಭುಜಯ
ಬಾಹುಗಳಾದ ಎ ಬಿ ಬಿ ಸಿ ಮತ್ತು ಮಧ್ಯ ರೇಖೆ ಎ ಡಿಗಳು ಕ್ರಮವಾಗಿ ಪಿ ಕ್ಯೂ ಆರ್ನ ಬಾಹುಗಳಾದ ಪಿ ಕ್ಯೂ ಕ್ಯೂ ಆರ್ ಮತ್ತು ಮಧ್ಯ ರೇಖೆ ಪಿ ಎಂನೊಂದಿಗೆ ಏನಿದೆ ಸಮಾನುಪಾತವನ್ನು ಹೊಂದಿದ್ದರೆ ಎ ಬಿ ಸಿ ಸಮರೂಪಿ ಪಿ ಕ್ಯೂ ಆರ್ ಎಂದು ಸಾಧಿಸಿ. ಇದೂ ಕೂಡ ವಿಡಿಯೋ ನಾನು ಆಲ್ರೆಡಿ ಮಾಡಿದ್ದೀನಿ, ತ್ರಿಭುಜಗಳು ಅಂತಕ್ಕಂತಹ ಪಾಠದ್ದು. ಅದು ಸಂಪೂರ್ಣವಾಗಿ ಒಂದು ಟೈಮ್ ವಿಡಿಯೋ ನೋಡಿಬಿಡ್ರಿ. ಎಲ್ಲ ಪಾಠದ ಎಲ್ಲ ಕ್ವಶನ್ಸ್ಗಳು ಆನ್ಸರ್ ಮಾಡಿದ್ದೀನಲ್ಲ, ಒಂದು ಟೈಮ್ ನೋಡಿರಿ, ನಿಮ್ಗೆ 100% ಗೊತ್ತಾಗ್ತದೆ. ಸರಿನಾ? ಇದಕ್ಕೆ ನಿಮಗೆ ವಿಡಿಯೋ ಬೇಕಾದರೆ ನನಗೆ ಮೆಸೇಜ್ ಮಾಡಿ, ಇಲ್ಲ ಅಂತಂದರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹಾಕಿರ್ತೇನೆ ಅಂತೆ, ನೋಡ್ಕೊಳ್ರಿ. 32ನೇ ಪ್ರಶ್ನೆ. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯದ ಅಥವಾ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ ಅಂತಿದೆ. ಇದು ಸಾಧನೆ ನೀವು ಆರಾಮ್ಸೆ ಮಾಡ್ಬೋದು, ಆಲ್ರೆಡಿ ಮಾಡಿದ್ದೀರಾ. ಇದೊಂದು ಪ್ರಮೇಯ ಇದೆ 32ನೇದು. ಸರಿನಾ? ಇದು ತ್ರಿಭುಜದ ವೃತ್ತದ ಮೇಲಿನ ಪ್ರಮೇಯ ಆಗ್ತದೆ, ಒಂದನೇ ಪ್ರಮೇಯ, ಅದನ್ನು ನೀವು ಬಿಡಿಸಿ. 33ನೆಯ ಪ್ರಶ್ನೆ. ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರವಿರುವ ವೃತ್ತದ ತ್ರಿಜ್ಯ 14 ಸೆಂಟಿಮೀಟರ್. ತ್ರಿಜ್ಯ ಎಷ್ಟು ಕೊಟ್ಟಿದ್ದಾರೆ ಅವರು? 14 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಆಗಿರುವ ವೃತ್ತ ಕೇಂದ್ರದಿಂದ ಎ ಬಿ ಜಾಗೆ ಎಳೆದ ಲಂಬದ ಉದ್ದವು 7 ಸೆಂಟಿಮೀಟರ್. ಲಂಬ ಎಷ್ಟಿದೆ? 7 ಸೆಂಟಿಮೀಟರ್ ಇದೆ. ಹಾಗಾದರೆ ಕೋನ ಎ ಒ ಬಿ ಕೊಟ್ಟಿದ್ದಾರೆ 120 ಡಿಗ್ರಿ. ಕೋನ ಎ ಒ ಬಿ = 120 ಡಿಗ್ರಿ ಆದರೆ ಎ ಪಿ ಬಿ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ತ್ರಿಜ್ಯಾಂತರ ಖಂಡ ಕೇಳಿಲ್ಲ ಅವರು, ವೃತ್ತಖಂಡ ಕೇಳಿದರೆ ಯಾವ್ದ್ಯಾವುದು? ಎ ಪಿ ಬಿ. ಇದೇನಿದು? ವೃತ್ತಖಂಡ. ಈ ವೃತ್ತಖಂಡದ ವಿಸ್ತೀರ್ಣ ಮಾಡಬೇಕು ಅಂತಂದರೆ ನಾವು ತ್ರಿಜ್ಯಾಂತರ ಖಂಡದಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನು ಮೈನಸ್ ಮಾಡಬೇಕು. ತ್ರಿಜ್ಯಾಂತರ ಖಂಡ ಯಾವುದು? ಒ ಎ ಪಿ ಬಿನಲ್ಲಿ ತ್ರಿಭುಜ ಒ ಎ ಬಿಯನ್ನು ಮೈನಸ್ ಮಾಡಬೇಕು. ನಮಗೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಸಿಕ್ಬಿಡ್ತದೆ. √3 1.7 ಎಂದು ತೆಗೆದುಕೊಳ್ಳಿ ಅಂತ ಅವರು ಕೊಟ್ಟಿದ್ದಾರೆ. ಕರೆಕ್ಟ್? ಹಾಗಾಗಿ ನಾವು ಮೊದಲು ದತ್ತ ಏನೇನಿದೆಯಲ್ಲ ಅದನ್ನು ಬರ್ಕೊಂತ ಹೋಗಬೇಕು. ದತ್ತ ಬರ್ಕೊಂತ ಹೋಗೋಣಂತೆ. ದತ್ತ ತ್ರಿಜ್ಯ ಕೊಟ್ಟಿದ್ದಾರೆ, ಯಾವ್ಯಾವ ಇದೆ ನೋಡ್ಕೊಂತ ಹೊಡ್ರಿ. ತ್ರಿಜ್ಯ ಒ ಎ = ಒ ಬಿ ಓ ಕೇಂದ್ರ ವೃತ್ತದ ತ್ರಿಜ್ಯ 14 ಸೆಂಟಿಮೀಟರ್ ಆಗಿದೆ. ಅಂದರೆ ಒ ಎ = ಒ ಬಿ = 14 ಸೆಂಟಿಮೀಟರ್. ಅದಾದ ನಂತರ ಎ ಬಿ ಜಾಗೆ ಎಳೆದ ಲಂಬದ ಉದ್ದವು 7 ಸೆಂಟಿಮೀಟರ್. ಇದು ಎ ಬಿ ಜಾ ಇದೆ, ಇದು ಲಂಬ ಓ ಡಿ ಇದೆ. ಓ ಡಿನ ಉದ್ದ ಕೊಟ್ಟಿದ್ದಾರೆ ಎಷ್ಟು? ಓ ಡಿ = 7 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಓ ಡಿ = 7 ಸೆಂಟಿಮೀಟರ್ ಅಂತ ನಾವು ಬರ್ಕೊಳ್ಳೋಣ. ಕೋನ ಎ ಒ ಬಿನೂ ಕೊಟ್ಟಿದ್ದಾರೆ. ಎ ಒ ಬಿ 120 ಡಿಗ್ರಿ ಅಂತ ಹೇಳಿ. ಕೋನ ಎ ಒ ಬಿ = ಟೀಟಾ = 120 ಡಿಗ್ರಿ ಅಂತ ನಾವು ಹೇಳ್ಬೋದು. ಅದಾದ ನಂತರ ಏನು ಕೊಟ್ಟಿದ್ದಾರೆ ಅವರು? √3 = 1.7 ಅಂತ ಕೊಟ್ಟಿದ್ದಾರೆ. √3 = 1.7 ಅಂತ ಕೊಟ್ಟಿದ್ದಾರೆ. ನಂತರ ಇಲ್ಲಿ ಬೇಕಾಗಿದ್ದೇನು? ಎ ಪಿ ಬಿ ವೃತ್ತಖಂಡದ ವಿಸ್ತೀರ್ಣ. ಎ ಪಿ ಬಿ ವೃತ್ತಖಂಡದ ವಿಸ್ತೀರ್ಣ = ತ್ರಿಜ್ಯಾಂತರ ಖಂಡ ಒ ಎ ಪಿ ಬಿ ವಿಸ್ತೀರ್ಣ ಮೈನಸ್ ತ್ರಿಭುಜ ಒ ಎ ಬಿ ವಿಸ್ತೀರ್ಣ ಅಂತ ನಾವು ಹೇಳ್ಬೋದು. ಆದರೆ ತ್ರಿಭುಜ ಒ ಎ ಬಿ ವಿಸ್ತೀರ್ಣ ನಾವು ಕಂಡುಹಿಡಬೇಕು ಅಂತಂದರೆ ಅರ್ಧ ಗುಂಡ್ಲೆ ಪಾದ ಗುಂಡ್ಲೆ ಎತ್ತರವನ್ನು ಕಂಡುಹಿಡಬೇಕು. ಅರ್ಧ ಗುಂಡ್ಲೆ ಪಾದ ಗುಂಡ್ಲೆ ಎತ್ತರವನ್ನು ಕಂಡುಹಿಡಬೇಕು ಅಂತಂದರೆ ಇಲ್ಲಿ ಪಾದ ಗೊತ್ತಿಲ್ಲ, ಎತ್ತರ ಗೊತ್ತಿದೆ. ಹಾಗಾಗಿ ಇಲ್ಲೊಂದು ತ್ರಿಭುಜ ತೊಗೊಂಡ್ಬಿಡ್ತೀನಿ. ಯಾವುದು? ಒ ಬಿ ಡಿ ತ್ರಿಭುಜ. ಇದರಲ್ಲಿ ನಮಗೆ 14 ಸೆಂಟಿಮೀಟರ್ ತ್ರಿಜ್ಯ ಇದೆ, ಇದು 7 ಸೆಂಟಿಮೀಟರ್ ಇದೆ. ಹಾಗಿದ್ದಾಗ ಇದು ನಾವು ಡಿ ಬಿ ಕಂಡುಹಿಡಬೇಕು ಅಂತಂದರೆ ಪೈಥಾಗೊರಸ್ನ ಪ್ರಮೇಯದ ಪ್ರಕಾರ ಇದನ್ನು ಕಂಡುಹಿಡಬೇಕಂದ್ರೆ 14 ಸ್ಕ್ವಯರ್ ಮೈನಸ್ 7 ಸ್ಕ್ವಯರ್. 14 196, 7 49, ಇದು ರೂಟ್ ಒಳಗಡೆ ಬರ್ತದೆ. ಅದನ್ನ ಬೆಲೆ ಮೊದಲು ಕಂಡುಹಿಡಬೇಕು ನಾವು. ಕರೆಕ್ಟ್? ಪಾದ ಕಂಡುಹಿಡಬೇಕು ಅಂತಂದರೆ ಪಾದ ಎ ಬಿ = 2 ಡಿ ಬಿ. ಪಾದ ಎ ಬಿ = 2 ಡಿ ಬಿ. ಯಾಕಂತಂದರೆ ವೃತ್ತ ಕೇಂದ್ರದಿಂದ ಜಾಗೆ ಎಳೆದ ಲಂಬ
ಎಳೆದ ಲಂಬ ಜಾವನ್ನು ಅರ್ಧಿಸುತ್ತದೆ. ಜಾವನ್ನು ಏನು ಮಾಡ್ತದೆ? ಅರ್ಧಿಸುತ್ತದೆ. ಅರ್ಧಿಸುತ್ತದೆ ಅಂದರೆ ಇದು ಲಂಬ ಇದೆ, ಜಾಗೆ ಲಂಬ ಹೇಳಿದ್ರೆ ಈ ಜಾವನ್ನು ಅರ್ಧ ಮಾಡ್ತದೆ ಅಂತಂದರೆ ಎ ಬಿ ಅಂದರೆ ಅರ್ಧ 2 DB ಅಂತ ನಾವು ಹೇಳ್ಬೋದು. ತ್ರಿಭುಜ ODB ನಲ್ಲಿ ಕೋನ D = 90 ಡಿಗ್ರಿ. ಪೈಥಾಗೋರಸನ ಪ್ರಮೇಯದ ಪ್ರಕಾರ ಏನು ಹೇಳ್ತದೆ? OB² = OD² ಪ್ಲಸ್ DB². ನಮಗೆ ಬೇಕಾದದ್ದು DB ಬೆಲೆಗಳು ಹಾಕೊಂಡು ತಗೊಂಡಂತೆ OB ಅಂತ ಅಂದರೆ ಎಷ್ಟಿದೆ? ತ್ರಿಜ್ಯ OB = 14² OD ಇದೆ ನೋಡಿ, OD 7 ಇದೆ, 7² ಪ್ಲಸ್ DB². 14 196, 7 49 ಪ್ಲಸ್ DB² ಪ್ಲಸ್ ಈ ಕಡೆ ಕಳಿಸಿ 196 ಮೈನಸ್ 49 DB². ಆದ್ದರಿಂದ DB² = 196ರಲ್ಲಿ 49 ತೆಗಿಬೇಕು. 156 147 ಉಳಿತದೆ. ಎಷ್ಟು ಉಳಿತದೆ? 147 √147 ಬರ್ತಿಲ್ಲ, ಚೆಕ್ ಮಾಡಿ. 147 187 196 ಕರೆಕ್ಟ್. DB² ಹಾಕಿದ್ದೀವಲ್ಲ, ಒಂದು ಸೆಕೆಂಡು. DB² = 147 ಸ್ಕ್ವೇರ್ ತೆಗಿರಿ. DB = √147 ಅಂತ ನಾವು ಬರಿಬೋದು. √147 ನಾವು ಸಾಲ್ವ್ ಮಾಡ್ಕೊತ ಹೋದ್ವಿ ಅಂತಂದ್ರೆ ಎಷ್ಟು ಸಿಗ್ತದೆ ನಮಗೆ ಬೆಲೆ? ಆ ಬೆಲೆ ಕಂಡುಹಿಡಬೇಕಲ್ಲ. ಆದ್ದರಿಂದ ಇಲ್ಲಿ ಬರಿತೀವಿ ನೋಡಿ, DB = √47 ಅಂತಂದರೆ 3 ಮಗ್ಗಿಗಳು ಹೋಗುತ್ತೆ ನೋಡ್ರಿ. 3 4 12 3 4 12 3 9 27 ಅಂದರೆ 49 3 ಎಷ್ಟು ಬರ್ತದೆ? 49 3 147 ಬರ್ತದೆ. 147 ನಾವು ಈ ಥರ ಸ್ಪ್ಲಿಟ್ ಮಾಡಬಹುದು. ಓಕೆ, DB = 49 ಅಂದರೆ 7 7 49 7√3 ಸೆಂಟಿಮೀಟರ್. ಎಷ್ಟು ಬಂತಿದು? 7√3 ಸೆಂಟಿಮೀಟರ್. ಯಾವುದು? DB ಬಂತು. ನಾವು ಬಂದಿದ್ದು DB 7√3 ಸೆಂಟಿಮೀಟರ್. ನಮ್ಗೆ ಬೇಕಾಗಿದ್ದು AB. ಆದ್ದರಿಂದ ಬೇಸ್ ಅಥವಾ ಪಾದ AB = 2 DB = 2 × 7√3 14√3. AB ನ ಬೆಲೆ ಎಷ್ಟು ಬಂತು? 14√3. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಸೂತ್ರ ಗೊತ್ತಿದೆ. θ / 360 ಡಿಗ್ರಿ ಇಂಟು πr² ಮೈನಸ್ ಅರ್ಧ ಗುಂಡ್ಲೆ ಪಾದ ಗುಂಡ್ಲೆ ಎತ್ತರ ಸೂತ್ರ. ದಿಸ್ ಇಸ್ ಈಕ್ವಲ್ ಟು θ ನ ಬೆಲೆ 120 ಡಿಗ್ರಿ ಭಾಗಲೆ 360 ಡಿಗ್ರಿ ಇಂಟು 22/7 ಇಂಟು ತ್ರಿಜ್ಯ ಎಷ್ಟಿದೆ? 14 ಸೆಂಟಿಮೀಟರ್. ಅಂದರೆ 14 ಗುಂಡ್ಲೆ 14 ಮೈನಸ್ ಅರ್ಧ ಗುಂಡ್ಲೆ ಪಾದ ಎಷ್ಟಿದೆ ನೋಡಿ, ಪಾದ AB ಅಂತಂದಂಗ. AB ನ ಬೆಲೆ ಎಷ್ಟಿದೆ? 14√3 ಇಂಟು ಎತ್ತರ ಎಷ್ಟಿದೆ? ಇದು OD ಅಂತಂದರೆ 7 ಅಂತ ಬರೆಯಣಂತೆ. ನೆಕ್ಸ್ಟ್ 0 0 ಕ್ಯಾನ್ಸಲ್. 12 1 12 12 3 36. ದಿಸ್ ಇಸ್ ಈಕ್ವಲ್ ಟು ಮೇಲ್ಗಡೆ 14 14 196 22 ಗುಂಡ್ಲೆ 190. ಇಲ್ಲಾಂದರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ಬೋದು ನೋಡ್ರಿ. ಇಲ್ಲಿ 7 1 7 7 2 14 ಹೋಗ್ತದೆ. ನೆಕ್ಸ್ಟ್ 22 ಗುಂಡ್ಲೆ 14 2 28 ಭಾಗ್ಲೆ 14 2 28 22 22 ಭಾಗ್ಲೆ 3 ಮೈನಸ್ 7 2 1 2 2 7 14 ಮೈನಸ್ 7 7 ಎಷ್ಟು ಬಂತು? 49 ಗುಂಡ್ಲೆ √3 ಬೆಲೆ 1.7 ಅಂತ ಇದೆ. ದಿಸ್ ಈಸ್ ಈಕ್ವಲ್ ಟು 28 2 56 5 5 28 56 61 61 ಭಾಗಲೆ 3 ಮೈನಸ್ 49 7 50 ಇತ್ತಂದರೆ 350 ಆಗ್ತಿತ್ತು. 7 ತೆಗಿರಿ. 343 34 ಕೈಲ 49 49 79 83 83 ಒಂದು ಬಿಟ್ಟು ಬಿಂದು
83.3. ನೆಕ್ಸ್ಟ್ ದಿಸ್ ಈಸ್ ಈಕ್ವಲ್ ಟು 3 ಒಂದ್ಲೆ 3 ಎರಡ್ಲೆ 6 0 ಇವೆರಡು ತಗೋಬೇಕು. 3 5ಲೆ 15 1 ಉಳಿತು 0.3 9 ಮೈನಸ್ 83.3. ದಿಸ್ ಇಸ್ ಈಕ್ವಲ್ ಟು 0.3 ಹೋಗ್ಬಿಡ್ತದೆ. ಅದಾದ ನಂತರ 5ರಲ್ಲಿ 3 ಹೋದರೆ 2 ಅಂತ ಬಂತು. 5ರಾಗ 3 ಹೋದ್ರೆ 2. 20ರಲ್ಲಿ 8 ಹೋದರೆ 12. 122 ಹೆಚ್ಚು ಕಡಿಮೆ 122 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬಂತು ಉತ್ತರ. 122 ಸೆಂಟಿಮೀಟರ್ ಸ್ಕ್ವೇರ್ ಇದು ಆನ್ಸರ್ ಬರ್ತದೆ. ಚೆಕ್ ಮಾಡಿಕೊಡ್ರಿ. ಯಾವುದು? ಈ ಭಾಗ ಅಷ್ಟೇ, ತ್ರಿಜ್ಯಾಂತರ ಖಂಡ ಅಲ್ಲ, ವೃತ್ತಖಂಡ ಎ ಪಿ ಬಿ. ಎ ಪಿ ಬಿ ವೃತ್ತಖಂಡದ ವಿಸ್ತೀರ್ಣ ಅಂತ ಹೇಳಿದ್ದಾರೆ ಅವರು. ಲಘು ಅಂತ ಕೊಟ್ಟಿಲ್ಲ, ಲಘು ನಾವು ಕಂಡುಹಿಡಿದಿದ್ವಿ, ತೊಂದರೆ ಇಲ್ಲ. 34ನೇ ಪ್ರಶ್ನೆ ಇದೇನಿದೆ, ಕೊಟ್ಟಿರೋ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷೆಯ ವಿಧಾನದಿಂದ ಬಿಡಿಸಿ ಅಂತ ಹೇಳ್ತಾರೆ. ನಕ್ಷೆ ನೀವು ಮಾಡ್ತೀರಾ, ಮಾಡಿ ಬಂದ ನಂತರ ಒಂದು ಫೋಟೋ ತೆಗೆದು ವಾಟ್ಸಪ್ಗೆ ಕಳಿಸಿ, ಚೆಕ್ ಮಾಡ್ತೀನಂತೆ. ಇದು ನಕ್ಷೆಯನ್ನು ಬಿಡಿಸಿ. ಬರಲಿಲ್ಲ ಅಂತಂದರೆ ಅದಕ್ಕೂ ಒಂದು ಚಾಪ್ಟರ್ ಇದೆ, ಆ ಚಾಪ್ಟರ್ನ ನೀವು ನೋಡ್ಕೊಳ್ಬಹುದು. 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು. 35ನೆಯ ಪ್ರಶ್ನೆ, 2 ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ. ಬಾ ಬಾ ಬಾ, ಕೋ ಕೋ ಕೋ, ಬಾ ಕೋ ಬಾ. ಈ ಥರ ಏನಿದಾವೆ 3 ಏನಿದಾವ್ರಿ ಪ್ರಮೇಯಗಳಿದಾವೆ. ಆ ಪ್ರಮೇಯಗಳನ್ನು ನೀವು ನೋಡ್ಕೊಳ್ರಿ. ಇದು ಬರಲಿಲ್ಲ ಅಂತ ಕೆಳಗಡೆ ತ್ರಿಭುಜದ ಒಂದು ಕೋನವು ಮತ್ತೊಂದು ತ್ರಿಭುಜ ಒಂದು ಕೋನಕ್ಕೆ ಸಮನಾಗಿದ್ದು ಆ ಕೋನವನ್ನು ಉಂಟು ಮಾಡುವ ಬಾಹುಗಳು ಸಮಾನುಪಾತದಲ್ಲಿದ್ದರೆ ಆ 2 ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಎಂದು ಸಾಧಿಸಿ ಅಂತಿದೆ. ಇದು ಕೂಡ ಪುಸ್ತಕದಲ್ಲಿ ನಿಮಗೆ ಸಿಗ್ತದೆ. ಉತ್ತರವನ್ನು ನೀವು ಬರಿಬಹುದು. 36ನೆಯ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯಲ್ಲಿ 6ನೇ ಪದವು 3ನೇ ಪದದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಆದರೆ 4ನೇ ಮತ್ತು 5ನೇ ಪದಗಳ ಮೊತ್ತವು 2ನೇ ಪದದ 5ರಷ್ಟಿದೆ. ಈ ಸಮಾಂತರ ಶ್ರೇಣಿಯ 10ನೇ ಪದವನ್ನು ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ. ಈ ಥರ ಪ್ರಶ್ನೆ ಬಂದಾಗ ಏನು ಮಾಡಬೇಕು? ಸ್ವಲ್ಪ ಕಷ್ಟ ಆಗುತ್ತೆ ಸರ್ ಅಂತ ನೀವು ಪ್ರಶ್ನೆ ಕೇಳಬಹುದು. ಏನಿಲ್ಲ, ಸಿಂಪಲ್ ಇದೆ. ಪ್ರಶ್ನೆಯನ್ನು ನೋಡ್ಕೊಳ್ಳಿ, ಆ ಥರ ಹೋಗಬೇಕು, ಪ್ರಶ್ನೆ ಪ್ರಕಾರ ನಾವು ಹೋಗಬೇಕು. ಉದಾಹರಣೆಗೆ ಒಂದು ಸಮಾಂತರ ಶ್ರೇಣಿಯಲ್ಲಿ 6ನೇ ಪದವು 3ನೇ ಪದದ 2ಕ್ಕಿಂತ 1 ಹೆಚ್ಚು ಅಂತ ಹೇಳಿದರೆ, 6ನೇ ಪದವು ಅಂತಂದರೆ A6, 3ನೇ ಪದಕ್ಕಿಂತ ಅಂದರೆ A3, 2ರಷ್ಟಕ್ಕಿಂತ ಅಂದರೆ 2 ಇಂಟು ಮಾಡ್ಕೋಬೇಕು. 1 ಹೆಚ್ಚು ಅಂತಂದಾಗ +1 ಅಂತ ಬರಬೇಕು. 6ನೇ ಪದ ಉ ಅಂದರೆ ಈಕ್ವಲ್ ಟು, 6ನೇ ಪದ ಉ ಅಂದರೆ 6ನೇ ಪದ A6 ಇಸ್ ಈಕ್ವಲ್ ಟು, ಈ ಥರ ಬರ್ಕೊಳ್ಬೇಕು. A6 ನಾವು ಹೆಂಗೆ ಬರಿತೀವಿ? A+5D, ಇದು ದತ್ತ. A+5D ಇಸ್ ಈಕ್ವಲ್ ಟು 2 ಬ್ರಾಕೆಟ್ A3 ಹೆಂಗೆ ಬರಿತೀವಿ? A+2D +1. A+5D ಇಸ್ ಈಕ್ವಲ್ ಟು 2 ಗುಂಡ್ಲೆ A 2A ಪ್ಲಸ್ 2 2 4D 2 4D +1 ಅಂತ ಆಯಿತು. ಈಗ ನಾವೇನು ಮಾಡೋಣ ಅಂತಂದರೆ ಪ್ಲಸ್ ಎ ಈ ಕಡೆ ಕಳಿಸ್ತೀನಿ, ಡಿ ಈ ಕಡೆ ತೊಗೊಂಬರ್ತೀನಿ. ಅವಾಗೇನಾಗ್ತದೆ ನೋಡಿ, 5D ಇಟ್ಕೊಳ್ಳೋಣಂತೆ. +4D ಈ ಕಡೆ ತೊಗೊಂಬನ್ನಿ, -4D ಇಸ್ ಈಕ್ವಲ್ ಟು 2A ಇಲ್ಲಿದೆ, ಪ್ಲಸ್ ಎ ಈ ಕಡೆ ತೊಗೊಂಬನ್ನಿ, -A +1 ಅಂತ ಆಯಿತು. ನೆಕ್ಸ್ಟ್ 5Dಯಲ್ಲಿ 4D ತೆಗಿರಿ, ಒಂದು ಡಿ ಉಳಿತು. ಡಿ ಇಸ್ ಈಕ್ವಲ್ ಟು 2Aಯಲ್ಲಿ ಒಂದು ಎ ತೆಗಿರಿ, A+1 ಅಂತ ಬಂತು. ಡಿ ಈಕ್ವಲ್ ಟು A+1 ಅಂತ. ಇದನ್ನು ಬೇಕಾದರೆ ನಾವು ಸಮೀಕರಣ 1 ಅಂತ ತೆಗೆದುಕೊಳ್ಳೋಣ. ನಂತರದಲ್ಲಿ ಅದರ 4ನೇ ಪದ ಮತ್ತು 5ನೇ ಪದಗಳ ಮೊತ್ತ ಅದರಂತೆ ಅಂತ ಬರೆದು 4ನೇ ಪದ, ಅದರ 4ನೇ ಪದ ಅಂತಂದರೆ A4 ಪ್ಲಸ್ 5ನೇ ಪದಗಳ ಮೊತ್ತ ಅಂದರೆ ಪ್ಲಸ್ ಮಾಡಬೇಕಲ್ಲ. 4ನೇ ಪದ ಮತ್ತು 5ನೇ ಪದಗಳ ಮೊತ್ತವು ಉ ಅಂದರೆ ಈಕ್ವಲ್ ಟು 2ನೇ ಪದದ 5ರಷ್ಟು ಅಂದರೆ A2ಕ್ಕಿಂತ 5ರಷ್ಟು. ಈ ಸಮಾಂತರ ಶ್ರೇಣಿ 10ನೇ ಪದ ಅಂತ ಹೇಳಿದ್ದಾರೆ. ಇದನ್ನು ಮೊದಲು ಬಿಡಿಸ್ಕೊಳ್ಳೋಣಂತೆ. A4 ಅಂತಂದರೆ A+3D, A5 ಅಂದರೆ A+4D ಇಸ್ ಈಕ್ವಲ್ ಟು 5 ಬ್ರಾಕೆಟ್ A+D, ಯಾಕಂದರೆ A2 ಅಂತ ಇದೆ ಇಲ್ಲಿ. A+A 2A ಪ್ಲಸ್ 3D ಪ್ಲಸ್ 4D 7D ಇಸ್ ಈಕ್ವಲ್ ಟು 5 ಗುಂಡ್ಲೆ A 5A ಪ್ಲಸ್ 5 ಗುಂಡ್ಲೆ D
5D. ಅದಾದ ನಂತರ ಡಿಗಳನ್ನು ಒಂದು ಕಡೆ, ಎಗಳನ್ನು ಒಂದು ಕಡೆ ಮಾಡ್ಕೊಳ್ಳೋಣ. ಇದನ್ನ ಈ ಕಡೆ ಕಳಿಸ್ತೀನಿ, ಇದನ್ನ ಈ ಕಡೆ ತೊಗೊಂಡ್ಬರ್ತೀನಿ. ಅವಾಗ ಏನಾಗುತ್ತೆ ನೋಡಿ, 7D ಬಲಭಾಗಕ್ಕಿದೆ, ಎಡಭಾಗಕ್ಕಿದೆ, ಬಲಭಾಗದಲ್ಲಿ 5D ಪ್ಲಸ್ ಇದು ಈ ಕಡೆ ಬಂದಾಗ -5D ಇಸ್ ಈಕ್ವಲ್ ಟು ಇಲ್ಲಿ 5A ಇದೆ, ಇಲ್ಲಿ ಏನು ಬರ್ತಾ ಇದೆ 2A ಎಡಭಾಗದಿಂದ ಬಲಭಾಗಕ್ಕೆ ಬರ್ತಾ ಇದೆ ಅಂತಂದರೆ -2A. 7Dಯಲ್ಲಿ 5D ಹೋದರೆ 2D ಇಸ್ ಈಕ್ವಲ್ ಟು 5A ಅಲ್ಲಿ 2A ಹೋದರೆ 3A ಅಂತ ನಾವು ಬರಿಬಹುದು. ಇದು ಸಮೀಕರಣ 2 ಅಂತ ಬರೆಯಣಂತೆ. ಅದಾದ ನಂತರ ಸಮೀಕರಣ 1 ಡಿ ಬೆಲೆ ಆದೇಶಿಸಿದಾಗ ಅಂತ ಬರೆದು ಸಮೀಕರಣ ಈಸ್ ಈಕ್ವಲ್ ಟು A+1 ಕಾಣಂತೆ ಇಲ್ಲಿ A+1 ಇಸ್ ಈಕ್ವಲ್ ಟು 3A. 2 ಗುಂಡ್ಲೆ A 2A ಪ್ಲಸ್ 2 1 2 ಇಸ್ ಈಕ್ವಲ್ ಟು 3A ಪ್ಲಸ್ 2A ಈ ಕಡೆ ತೊಗೊಂಬನ್ನಿ, 2 ಇಸ್ ಈಕ್ವಲ್ ಟು 3A ಮೈನಸ್ 2A. 3A ನಲ್ಲಿ 2A ಹೋದರೆ 1A, ಆದ್ದರಿಂದ 1A ಇಸ್ ಈಕ್ವಲ್ ಟು ಎಷ್ಟು ಉಳಿತು 2 ಉಳಿತು. A ಇಸ್ ಈಕ್ವಲ್ ಟು 2. ಆದ್ದರಿಂದ ಡಿ ಇಸ್ ಈಕ್ವಲ್ ಟು ಏನಿದೆ ನೋಡಿ, ಡಿ ಇಸ್ ಈಕ್ವಲ್ ಟು A+1 ಅಂತ ಇದೆ. ಎ ಅಂತಂದರೆ 2 + 1, ಡಿ ಇಸ್ ಈಕ್ವಲ್ ಟು 3 ಸಿಕ್ತು, ಡಿ ಈಕ್ವಲ್ ಟು 3. ನಂತರ ಈ ಸಮಾಂತರ 10ನೇ ಪದ ಅಂತ ಹೇಳಿದಾರೆ ಅವರು, 10ನೇ ಪದ ಅಂತ ಬರೆದು A10 ಇಸ್ ಈಕ್ವಲ್ ಟು A+9D. ಎನ ಬೆಲೆ 2 + 9, ಡಿನ ಬೆಲೆ 3. A + 9 3 27, ಎಷ್ಟು ಬಂತು ಉತ್ತರ 29 ಅಂತ ಬಂತು. ಎನ ಬೆಲೆ 2 + 9D, ಡಿ ಅಂದರೆ 3, 29 ಸರಿಯಾದ ಉತ್ತರ. ಇಷ್ಟು ಮಾಡಿದ್ರೆ ನಿಮಗೆ 5 ಅಂಕ ಸಿಗ್ತದೆ. ಸರಿನಾ? ಮುಂದಿನ ಪ್ರಶ್ನೆ, ಈ 36ನೇ ಪ್ರಶ್ನೆಯಲ್ಲಿ ಒಂದು ಉದಾಹರಣೆ ಪ್ರಶ್ನೆ ಇದೆ, ಅಲ್ಲ ಅಥವಾ ಪ್ರಶ್ನೆ ಇದೆ. ಅಥವಾ ಪ್ರಶ್ನೆ ಏನಿದೆ ನೋಡಿ, ಒಂದು ಸಮಾಂತರ ಶ್ರೇಣಿಯ ಮೊದಲನೇ ಪದ 22, ಎನ್ನೇ ಪದ -11 ಮತ್ತು ಮೊದಲ n ಪದಗಳ ಮೊತ್ತ 66. ಹಾಗಾದರೆ ಶ್ರೇಣಿಯಲ್ಲಿನ ಪದಗಳ ಸಂಖ್ಯೆ ಮತ್ತು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ, ಹಾಗೂ 3ನೇ ಪದ ಮತ್ತು 7ನೇ ಪದಗಳ ಅನುಪಾತ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಅವರು. ಇದು ಕೂಡ ತುಂಬ ಸಿಂಪಲ್ ಪ್ರಶ್ನೆ, ಏನಿಲ್ಲ, ಪ್ರಶ್ನೆ ಓದ್ಕೊತ ಹೋಗಿ ನಾವು ಲೆಕ್ಕ ಮಾಡ್ಕೊತ ಹೋಗೋದು ಅಷ್ಟೇ. ಸುಮ್ಮನೆ ಲೆಕ್ಕ ಮಾಡ್ಕೊತ ಹೋಗೋದು, ಉತ್ತರ ತಾನಾಗಿ ಬಂದ್ಬಿಡ್ತದೆ. ದತ್ತ ಏನು ಕೊಟ್ಟಿದ್ದಾರೆ ಅದನ್ನು ನೋಡಿ. ಫಸ್ಟು ದತ್ತ ಒಂದು ಸಮಾಂತರ ಶ್ರೇಣಿಯ ಮೊದಲನೇ ಪದ A ಇಸ್ ಈಕ್ವಲ್ ಟು 22. ದತ್ತ ಮೊದಲನೇ ಪದ 22, ಎನ್ನೇ ಪದ ಅಂದರೆ AN ಇಸ್ ಈಕ್ವಲ್ ಟು -11 ಮತ್ತು ಎನ್ ಪದಗಳ ಮೊತ್ತ ಅಂದರೆ SN ಇಸ್ ಈಕ್ವಲ್ ಟು 66. ಹಾಗಾದರೆ ಎನ್ ಪದಗಳ ಸಂಖ್ಯೆ n ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಮುಂದೆ ಸಾಮಾನ್ಯ ವ್ಯತ್ಯಾಸ D ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಮುಂದೆ 3ನೇ ಪದ 7ನೇ ಪದ ಅನುಪಾತ. 3ನೇ ಪದ ಅಂದರೆ A3 ಭಾಗಲೆ A7, ಅನುಪಾತ ಅಂದರೆ ಭಾಗಾಕಾರ ಮಾಡ್ದಂಗೆ. ಇಷ್ಟು ನಾವು ಕಂಡಿಡಬೇಕು. ನಮಗೆ ತಿಳಿದಂತೆ ಒಂದು ಸೂತ್ರ SN ಇಸ್ ಈಕ್ವಲ್ ಟು n/2 ಇನ್ ಬ್ರಾಕೆಟ್ A ಪ್ಲಸ್ AN. SN ಅಂತಂದರೆ 66 ಇಸ್ ಈಕ್ವಲ್ ಟು n/2 ಇನ್ ಬ್ರಾಕೆಟ್ A ಅಂದರೆ ಮೊದಲ ಪದ 22 ಪ್ಲಸ್ AN ಅಂತಂದರೆ ಎನ್ನೇ ಪದ, AN ಎನ್ನೇ ಪದ -11. ದಿಸ್ ಈಸ್ ಈಕ್ವಲ್ ಟು ನಮಗೇನು ಸಿಗ್ತದೆ ಭಾಗಾಕಾರ 66 ಇಸ್ ಈಕ್ವಲ್ ಟು n/2 ಇನ್ ಬ್ರಾಕೆಟ್ 22 ಪ್ಲಸ್ ಇಂಟು ಮೈನಸ್ ಮೈನಸ್, ಭಾಗಾಕಾರ 2 ಈ ಕಡೆ ಬಂದ ಗುಣಾಕಾರ 66 ಗುಂಡ್ಲೆ 2 ಇಸ್ ಈಕ್ವಲ್ ಟು n. 22ರಲ್ಲಿ 11 ತೆಗಿರಿ, 11 ಅಂತ ಬಂತು. ಗುಣಾಕಾರ 11 ಈ ಕಡೆ ತೊಗೊಂಬನ್ನಿ, ಭಾಗಾಕಾರ 11 ಆಗ್ತದೆ. 66 ಗುಂಡ್ಲೆ 2 ಭಾಗಾಕಾರ 11 ಇಸ್ ಈಕ್ವಲ್ ಟು n. 11 ಒಂದಲೇ 11, 11 ಆರಲೆ 66. ಆದ್ದರಿಂದ n ಇಸ್ ಈಕ್ವಲ್ ಟು 6 2 12. ಪದಗಳ ಸಂಖ್ಯೆ ಸಿಕ್ತು, n ಈಕ್ವಲ್ ಟು 12. ಡಿನ ಬೆಲೆ ಕಂಡುಹಿಡಬೇಕು. ಡಿನ ಬೆಲೆ ಕಂಡುಹಿಡಬೇಕಂತಂದರೆ AN ಇಸ್ ಈಕ್ವಲ್ ಟು A ಪ್ಲಸ್ ಇನ್ ಬ್ರಾಕೆಟ್ n-1 ಇಂಟು ಡಿ ಅಂಥೇಳಿ. AN ಬೆಲೆ ಗೊತ್ತಿದೆ -11 ಇಸ್ ಈಕ್ವಲ್ ಟು A ಅಂದರೆ 22 ಪ್ಲಸ್ n ನ ಬೆಲೆ ಎಷ್ಟು ಬಂದಿದೆ 12. 12 -1 ಇಂಟು ಡಿ
ಪ್ಲಸ್ 22 ಈ ಕಡೆ ಬನ್ನಿ, -11 -22 ಈಸ್ ಈಕ್ವಲ್ ಟು 12ರಲ್ಲಿ 11 1 ತೆಗಿರಿ 11D ಅಂತ ಬಂತು. -11 -22 -33 ಅಂತ ಬಂತು ಈಸ್ ಈಕ್ವಲ್ ಟು 11D. ಗುಣಾಕಾರ 11 ಈ ಕಡೆ ಬಂದಾಗ ಭಾಗಾಕಾರ, ಆದ್ದರಿಂದ D ಈಸ್ ಈಕ್ವಲ್ ಟು -33 ಭಾಗಲೆ 11 ಒಂದಲೇ 11 ಮೂರಲೇ 33. D ಈಸ್ ಈಕ್ವಲ್ ಟು -3 ಅಂತ ಬಂತು. ಈಗ ಅನುಪಾತ ಕೇಳಿದರೆ, ಎರಡು ಪದಗಳ ನಡುವಿನ ಅನುಪಾತ ಕೇಳಿದರೆ ಅಂತಂದರೆ ಅದನ್ನು ಹೆಂಗೆ ಮಾಡಬೇಕು? ಅನುಪಾತ ಯಾವ್ಯಾವು? A3 ಭಾಗಲೆ A7 ಇಲ್ಲಿ ಬರಿಬೇಕು ನೀವು. 3ನೇ ಪದ ಮತ್ತು 7ನೇ ಪದಗಳ ಅನುಪಾತ ಅಂತ ಈ ಆರೋ ಮಾರ್ಕಲ್ಲಿ ಬರೆದು, ಆಮೇಲೆ A3 ಭಾಗಲೆ A7 ಅಂತಂದರೆ A3 ಅಂದ್ರೆ ಏನ್ರಿ? A+2D ಭಾಗಲೆ A+6D ಅಂತ ಬರೆಯೋಣ. ದಿಸ್ ಇಸ್ ಈಕ್ವಲ್ ಟು ಎನ ಬೆಲೆ ಎಷ್ಟಿದೆ? ಎನ ಬೆಲೆ 22. ಎನ ಬೆಲೆ 22 ಪ್ಲಸ್ 2, ಡಿ ಅಂದರೆ -3 ಭಾಗಲೆ 22 ಪ್ಲಸ್ 6D ಅಂದರೆ -3. ದಿಸ್ ಇಸ್ ಈಕ್ವಲ್ ಟು 22 ಪ್ಲಸ್ ಇಂಟು ಮೈನಸ್ 2 ಮೂರಲೆ 6, ಅದಂದ್ರೆ 22 ಪ್ಲಸ್ ಇಂಟು ಮೈನಸ್ 6 ಮೂರಲೆ 18. ದಿಸ್ ಇಸ್ ಈಕ್ವಲ್ ಟು 16 ಭಾಗಲೆ 4 ಅಂತ ಬಂತು. 16 ಭಾಗಲೆ 4 ಸರಿನಾ? 16 ಭಾಗಲೆ 4, 16 ಅಂದರೆ A3 ಭಾಗಲೆ 4. ಅದಾದ ನಂತರ 4 ಒಂದಲೇ 4, 4ಲೆ 16, 4 ಭಾಗಲೆ 1. ಆದ್ದರಿಂದ ಅನುಪಾತ ಏನು ಬರೀಬೇಕ್ರಿ? 4:1. ಯಾವ್ಯಾವುದು? 3ನೇ ಮತ್ತು 7ನೇ ಪದಗಳ ನಡುವಿನ ಅನುಪಾತ ಅಂತ ಬರೆದು ಬರಿಬೇಕು. ಇನ್ನು ಕೊನೆಯ ಭಾಗಕ್ಕೆ ಬಂದ್ವಿ ನಾವು. ಕೊನೆಯ ಇನ್ನು 2 ಪ್ರಶ್ನೆಗಳಿದಾವಲ್ಲ, ಕೊನೆಯ 2 ಪ್ರಶ್ನೆಗಳಿದ್ದಾವೆ. ಒಂದು ಸಮತಟ್ಟಾದ ನೆಲದ ಮೇಲೆ ಒಂದು ಕಟ್ಟಡ ಮತ್ತು ಒಂದು ಗೋಪುರ ನೇರವಾಗಿ ನಿಂತಿವೆ. ಕಟ್ಟಡ ಇಲ್ಲಿದೆ, ಇದು ಕಟ್ಟಡ, ಇದು ಗೋಪುರ ಇದೆ. ಅದೇ ನೆಲದ ಮೇಲಿನ ಒಂದು ಬಿಂದು ಏನಿಂದ ಕಟ್ಟಡದ ಒಂದು ಕಿಟಕಿ ನೋಡ್ತಾ ಇದ್ದೀವಿ ಮತ್ತು ಗೋಪುರದ ತುದಿ ನೋಡ್ತಾ ಇದ್ದೀವಿ. ಕಟ್ಟಡದ ಕಿಟಕಿ ಗೋಪುರದ ತುದಿಗೆ ಇರುವ ಉನ್ನತ ಕೋನಗಳು ಕ್ರಮವಾಗಿ 30 ಡಿಗ್ರಿ. ಇದು ಕಟ್ಟಡ ಹಂಗಿದ್ರೆ ಕಟ್ಟಡದ 30 ಡಿಗ್ರಿ ಅಂತ ಹೇಳ್ತಾರೆ. ಯಾವುದು? ಕಟ್ಟಡದ ಕಿಟಕಿ 30 ಡಿಗ್ರಿ. ಇದು ಅಂದರೆ ಕಟ್ಟಡದ ಕಿಟಕಿ 30 ಡಿಗ್ರಿ ಮತ್ತು 60 ಡಿಗ್ರಿ ಈ ಸಲ ಇತ್ತು. ಗೋಪುರದ ಮೇಲೆ ಕುಳಿತಿರುವ ಒಂದು ಪಕ್ಷಿಯು, ಗೋಪುರದ ಮೇಲೆ ಇಲ್ಲಿ ಕುಳಿತಿದ್ದಂತೆ ಒಂದು ಪಕ್ಷಿಯು ಬೀಡಿ ನೇರದಲ್ಲಿ ಕಟ್ಟಡದ ತುದಿಗೆ ಹಾರಿ ಹೋಗಿದೆ. ಬಿನಿಂದ ಡಿಗೆ ಹಾರಿ ಹೋಗಿದೆ ಅಂತೆ. ಅಂದರೆ ಇದು ಕಟ್ಟಡ, ಇದು ಗೋಪುರ. DF ಕಟ್ಟಡ, BE ಗೋಪುರ. ಗೋಪುರದ ಪಾದ ಮತ್ತು ಬಿಂದುವಿನ ನಡುವಿನ ದೂರ 30 ಮೀಟರ್. ಗೋಪುರದ ಪಾದ ಅಂತಂದರೆ ಯಾವುದು? ಗೋಪುರದ ಪಾದ, ಇದು ಗೋಪುರದ ಪಾದ E, ಹೌದಾ? ಅದಾದ ನಂತರ ಎಗೆ ಇರ್ತಕ್ಕಂಥ ದೂರ ಎಷ್ಟು? 30 ಮೀಟರ್. ಇದು ದೂರ ಕೊಟ್ಟಿದ್ದಾರೆ ಅವರು. ಅದಾದಂಥ ಕೋನ ABD ಈಸ್ ಈಕ್ವಲ್ ಟು 90 ಡಿಗ್ರಿ. ಎಲ್ಲಿದೆ ABD? ABD ಈ ಕೋನ 90 ಡಿಗ್ರಿ ಅಂತ ಅವ್ರು ಕೊಟ್ಬಿಟ್ಟಿದ್ದಾರೆ. 90 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಆದರೆ ಪಕ್ಷಿಯು ಚಲಿಸಿದ ದೂರ ಕಂಡುಹಿಡಬೇಕಂತೆ. ಚಲಿಸಿದ ದೂರ ಇದು ಬಿನಿಂದ ಡಿಗೆ ಇರ್ತಕ್ಕಂಥ ದೂರ ಮತ್ತು ಕಟ್ಟಡದ ಎತ್ತರವನ್ನು ಕಂಡುಹಿಡಬೇಕು. ಇದು ಕಟ್ಟಡದ ಎತ್ತರ DF ಅನ್ನು ನಾವು ಕಂಡುಹಿಡಬೇಕು. ಇಷ್ಟು ಲೆಕ್ಕ ಮಾಡಬೇಕಾಗ್ತದೆ. ಚಿತ್ರದಲ್ಲಿ ತೋರಿಸಿದಂತೆ ನಾವು ಬೆಲೆಗಳನ್ನು ಹಾಕುವಂತ ಹೋದಾಗ ನಮಗೆ ಏನೇನು ಸಿಗ್ತದೆ ನೋಡ್ಕೊತ ಹೋಗೋಣಂತೆ. ಮೊದಲೇದಾಗಿಲ್ಲಿ ಚಿತ್ರವನ್ನು ನೋಡೋಣಂತೆ. ಚಿತ್ರ ನೋಡಿದಾಗ ಇಲ್ಲೊಂದು ಕೋನ ಅವರು ಕೊಟ್ಟಿದ್ದಾರೆ. ಯಾವ ಕೋನ ಕೊಟ್ಟಿದ್ದಾರಪ್ಪ? ಇದು ಎಷ್ಟು ಡಿಗ್ರಿ ಇದೆ? ಇದು 90 ಡಿಗ್ರಿ ಕೋನ ಇದೆ. 90 ಡಿಗ್ರಿ ಕೋನ ನಿಮಗೆ ಸಿಗ್ತದೆ. 90 ಡಿಗ್ರಿ ಕೋನ ಸಿಕ್ತು ಅಂತಂದಾಗ ಮೊದಲೇದಾಗಿ ನಾವು ಇದು ಗೋಪುರದ ಎತ್ತರ, ಇದು ಕಟ್ಟಡದ ಎತ್ತರ, ಇದು ಪಕ್ಷಿ ಹಾರಿದ ದೂರ BD. ಪಕ್ಷಿ ಹಾರಿದ ದೂರ ಇದು ಕಟ್ಟಡದ ಎತ್ತರ. ನಮಗೆ ತಿಳಿದಂತೆ ಈಗ ಮೊದಲು ನಾವು ಏನು ಮಾಡೋಣ? ಈ ಒಂದು ಗೋಪುರದ ಎತ್ತರ ಕಂಡುಹಿಡಿದಂತೆ ಅದಕ್ಕಾಗಿ ತ್ರಿಭುಜ ABE ನಲ್ಲಿ ಕೋನ A ಇಸ್ ಈಕ್ವಲ್ ಟು 60 ಡಿಗ್ರಿ. ಅಭಿಮುಖ ಬಾಹು ಭಾಗಲೇ ಇದು ಪಾರ್ಶ್ವ ಬಾಹು ಅಂತಂದರೆ ಟ್ಯಾನ್ ಹಚ್ಚಬೇಕು. ಅಂತಂದರೆ ಟ್ಯಾನ್ ಹಚ್ಬಿಡ್ತೀನಿ. ಟ್ಯಾನ್ A ಇಸ್ ಈಕ್ವಲ್ ಟು ಅಭಿಮುಖ ಬಾಹು BE
ಭಾಗಲೆ ಪಾರ್ಶ್ವ ಬಾಹು ಅಂತ ಬರಿಬೇಕು ನೀವು, 30 ಮೀಟರ್. ಟ್ಯಾನ್ ಎ, ಟ್ಯಾನ್ ಎನ ಬೆಲೆ ಎಷ್ಟಿದೆ? 60 ಡಿಗ್ರಿ ಇಸ್ ಈಕ್ವಲ್ ಟು ಬಿ ಇ ಭಾಗಲೆ 30. ಟ್ಯಾನ್ 60 ಡಿಗ್ರಿ ಬೆಲೆ √3 ಇಸ್ ಈಕ್ವಲ್ ಟು ಬಿ ಇ ಡಿವೈಡೆಡ್ ಬೈ 30. ಡಿವಿಷನ್ ಈ ಕಡೆ ಕಳಿಸಿ ಇಂಟು ಆಗ್ತದೆ. ಹಾಗಿದ್ದಾಗ ನಾವು ಬೆಲೆಯನ್ನು ಬರಿಬೇಕಾಗ್ತದೆ. ಏನಂತ ಬರಿಬೇಕು? ಆದ್ದರಿಂದ ಬಿ ನಿಂದ ಇಗೆ ಎಷ್ಟು ದೂರ? 30√3 ಮೀಟರ್. ಬಿ ಇ ಎಷ್ಟು? 30√3 ಮೀಟರ್ ಅಂತ ಆಯಿತು. ಈ ಸಣ್ಣ ತ್ರಿಭುಜದಿಂದ ನಾನೇನು ಮಾಡ್ತೀನಿ ಅಂತಂದರೆ ಈಗ ಎಫ್ ಎ ದೂರವನ್ನು ಕಂಡುಹಿಡಿತೀನಿ. ತ್ರಿಭುಜ ಎಫ್ ಎ ಸಿ ಅಥವಾ ಸಿ ಎಫ್ ಎ, ತ್ರಿಭುಜ ಸಿ ಎಫ್ ಎ ನಲ್ಲಿ ಏನು ಬೆಲೆ ಗೊತ್ತಿದೆ ನಿಮಗೆ? ಕೋನ ಎ ಗೊತ್ತಿದೆ. ಕೋನ ಎ ಇಸ್ ಈಕ್ವಲ್ ಟು 30 ಡಿಗ್ರಿ. ಅಭಿಮುಖ ಬಾಹು ಇದೆಷ್ಟಿದೆ? ಇದು ಇದ್ದಷ್ಟೇ 30√3 ಪಾರ್ಶ್ವ ಬಾಹು. ಟ್ಯಾನ್ ಹಚ್ಚಣಂತೆ. ಟ್ಯಾನ್ ಎ ಇಸ್ ಈಕ್ವಲ್ ಟು ಅಭಿಮುಖ ಭಾಗಲೆ ಪಾರ್ಶ್ವ ಇಸ್ ಈಕ್ವಲ್ ಟು 30√3 ಭಾಗಲೆ ಪಾರ್ಶ್ವ ಎಫ್ ಎ. ಟ್ಯಾನ್ ಎನ ಬೆಲೆ 30 ಡಿಗ್ರಿ ಇಸ್ ಈಕ್ವಲ್ ಟು 30√3 ಡಿವೈಡೆಡ್ ಬೈ ಎಫ್ ಎ. ಎಫ್ ಎ ಅಂತ ನಮಗೆ ಸಿಕ್ತು. ನೆಕ್ಸ್ಟ್ ಟ್ಯಾನ್ 30 ಡಿಗ್ರಿ 1 ಡಿವೈಡೆಡ್ ಬೈ √3 ಇಸ್ ಈಕ್ವಲ್ ಟು 30√3 ಡಿವೈಡೆಡ್ ಬೈ ಎಫ್ ಎ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಎಫ್ ಎ ಇಸ್ ಈಕ್ವಲ್ ಟು 30 √3 ಇಂಟು √3 3 ಬಂತು. ಎಫ್ ಎ ಇಸ್ ಈಕ್ವಲ್ ಟು 90 ಮೀಟರ್. ಎಫ್ ನಿಂದ ಎಗೆ ಇರ್ತಕ್ಕಂಥ ದೂರ ಎಷ್ಟು ಮೀಟರ್? ಇದು 90 ಮೀಟರ್. ಈಗ ಎಫ್ ಇ ಅಂದರೆ ಬಿ ಸಿ ಅಂತಂದಂಗೆ ಇ ಎಫ್ ಇಸ್ ಈಕ್ವಲ್ ಟು ಬಿ ಸಿ ಇಸ್ ಈಕ್ವಲ್ ಟು ಇ ನಿಂದ ಎಫ್ಗೆ ಇದ್ದಷ್ಟು ದೂರ, ಬಿ ನಿಂದ ಸಿಗೆ ಇದ್ದಷ್ಟು ದೂರ ಸಮ, ಇಸ್ ಈಕ್ವಲ್ ಟು 30 + 90 ಇಸ್ ಈಕ್ವಲ್ ಟು 120 ಮೀಟರ್. ಇಲ್ಲಿದಿಂದ ಇಲ್ಲಿಗೆ ಎಷ್ಟು ಮೀಟರ್ ಆಯಿತು? 120 ಮೀಟರ್ ಅಂತ ಆಯಿತು. ಈಗ ನಾವು ಇದು ನಮಗೆ 120 ಮೀಟರ್ ಸಿಕ್ತು. ಎಷ್ಟು? 120 ಮೀಟರ್ ಸಿಕ್ತು. ನಂತರ ಈ ತ್ರಿಭುಜ ತಗೊಳ್ಳೋಣಂತೆ. ತ್ರಿಭುಜ ಬಿ ಸಿ ಡಿ ನಲ್ಲಿ, ತ್ರಿಭುಜ ಬಿ ಸಿ ಡಿ ನಲ್ಲಿ ಕೋನ ಏನು ಗೊತ್ತಿದೆ? ಕೋನ ಗೊತ್ತಿದೆ ಇಲ್ಲಿ. ಇದು 90 ಡಿಗ್ರಿ ಕೊಟ್ಟಿದ್ದಾರೆ. ಇದಿಷ್ಟು 90 ಡಿಗ್ರಿ ಇದೆ, ಇದಿಷ್ಟು 90 ಡಿಗ್ರಿ ಇದೆ ಅಂತಂದರೆ ನಾವು ಈಗ ಕೋನವನ್ನು ಹುಡುಕಬೇಕಾಗ್ತದೆ. ಕರೆಕ್ಟ್. ಇದು 30 ಡಿಗ್ರಿ, ಇದು ಕೂಡ 30 ಡಿಗ್ರಿ ಅಂತ ಆಯಿತು. ಕರೆಕ್ಟ್. ಇದು 30 ಡಿಗ್ರಿ, ಇದು 30 ಡಿಗ್ರಿ ಆದರೆ 30 + 60 90, ಇದು 90 ಡಿಗ್ರಿ ಆಯಿತು. ಎಷ್ಟು ಡಿಗ್ರಿ ಆಯಿತು? 90 ಡಿಗ್ರಿ ಆಯಿತು. ಇದು 90, ಇದು 30 ಅಂತಂದಾಗ 120 ಆಯಿತು. 120 ಅಂದರೆ ಇದೆಷ್ಟು ಡಿಗ್ರಿ ಆಗ್ತದೆ? ಇದು 120 ಅಂತಂದಾಗ ಇದು 60 ಡಿಗ್ರಿ ಆಗ್ತದೆ. ಇದು 60 ಡಿಗ್ರಿ ಆದರೆ ಇದೆಷ್ಟು ಡಿಗ್ರಿ ಆಗ್ತದೆ? 30 ಡಿಗ್ರಿ ಆಗ್ತದೆ. ಎಷ್ಟು ಡಿಗ್ರಿ ಆಗ್ತದೆ? ಇದು 30 ಡಿಗ್ರಿ ಆಗ್ತದೆ. ಯಾವುದು? ಇದು 30 ಡಿಗ್ರಿ ಆಗ್ತದೆ. ಇದು 90 ಡಿಗ್ರಿ ಅಂತಂದರೆ ಇದು ಲಂಬ ಕೋನ ಆಗಿಬಿಟ್ಟು, ಹೌದಾ? ಇದು ಲಂಬ ಕೋನ ಆದಾಗ ಇವೆರಡು ಏನಾಗ್ಬಿಡ್ತಾವೆ? ಸಮಾಂತರ ರೇಖೆಗಳದು. ಯಾವೆರಡು ರೇಖೆಗಳು ಸಮಾಂತರ ಅದು ಹೇಳ ನಿಮಗೆ ನೋಡಿ. ಈಗ ಎ ಸಿಗೆ ಡಿ ಬಿ ಸಮಾಂತರ, ಎ ಸಿಗೆ ಡಿ ಬಿ ಸಮಾಂತರ ಅಂತಂದಾಗ ಈಗ ಕೋನ ಇದು ಇದ್ದಷ್ಟೇ ಇಲ್ಲಿ ಕೋನ ಇರ್ತದೆ. ಅದಕ್ಕೆ ನಾವೇನಂತ ಕರಿತೀವಿ? ಇದು ಟ್ರಾನ್ಸ್ವರ್ಸಲ್ ಲೈನ್ ಅಂತ ಹೇಳ್ಬೋದು, ಹೌದಾ? ಇದೊಂದು ಛೇದಕ ರೇಖೆ ಆಗ್ತದೆ. ಇದು ಕೋನ ಇದ್ದಷ್ಟೇ ಇದು ಕೋನ ಇರ್ತದೆ. ಕರೆಕ್ಟ್. ಯಾವುದಕ್ಕೆ ಯಾವ ಸಮಾಂತರ ತೊಗೋಬೋದು? ನಾವು ಈ ಥರ ಸಮಾಂತರ ತೊಗೋಬೋದು. ಬಿ ಸಿಗೆ ಇವೆರಡು ಸಮಾಂತರ ತಗೊಂಡು ನಂತರ ನಾವು ಇದು ಲೈನು ಛೇದಕ ರೇಖೆ ಅಂತ ತಗೊಂಡ್ವಿ ಅಂತಂದರೆ ನಮಗೆ ಇದು 60 ಡಿಗ್ರಿ ಇದೆ ಅಂತಂದರೆ ಇಲ್ಲಿ ನಮಗೆ ಇದೆಷ್ಟು ಡಿಗ್ರಿ ಸಿಗ್ತದೆ? ನಮ್ಗೆ 60 ಡಿಗ್ರಿ ಸಿಗ್ತದೆ. ಇದು 60 ಡಿಗ್ರಿ ಸಿಕ್ತು ಅಂತಂದರೆ ಇದೆಷ್ಟು ಡಿಗ್ರಿ ಸಿಗ್ತದೆ? ಇದು 30 ಡಿಗ್ರಿ ಸಿಗ್ತದೆ. ಅದನ್ನು ನಾವು ಒಂದು ಕಡೆ ಬರ್ಕೊಂಡ್ರೆ ಬರ್ಕೋಬೋದು. ಇಲ್ಲಿ ಬ್ರಾಕೆಟಲ್ಲಿ ಬರೀತಿದ್ರೆ ಬರೀರಿ ಏನಂತ, ಇಲ್ಲ ಬೇರೆ ಕಡೆ ಒಂದು ಕಡೆ ನಾವು ದತ್ತದಲ್ಲಿ ಬರ್ಕೊಳ್ಬೋದು. ಕೋನ ಏನಂತ? ಸಿ ಬಿ ಡಿ ಇಸ್ ಈಕ್ವಲ್ ಟು 30 ಡಿಗ್ರಿ ಅಂತ ಬರಿಬೋದು. ಏಕೆಂದರೆ ಅಥವಾ ಕೋನ ಯಾವ್ಯಾವ ಲೈನ್ಗಳು ಯಾವ್ಯಾವ ಪ್ಯಾರಲ್ ಅಂತ ಬರಬೇಕು. ಸಿ ಬಿ ಸಮಾಂತರ ಎಫ್ ಇ ಮತ್ತು ಎ ಬಿ ಛೇದಕ ರೇಖೆ, ಎ ಬಿ ಛೇದಕ ರೇಖೆ. ಆದ್ದರಿಂದ ಕೋನ ಯಾವುದು? ಸಿ
ಬಿ ಎ ಇಸ್ ಈಕ್ವಲ್ ಟು ಕೋನ ಬಿ ಎ ಇ ಅಂತ ಆಗ್ತದೆ. ಈಗ ಬ್ರಾಕೆಟ್ ಒಳಗೆ ಬರ್ತೀರಿ ಪರ್ಯಾಯ ಅಂತರ್ಮುಖ ಕೋನಗಳು, ಪರ್ಯಾಯ ಅಂತರ್ಮುಖ ಕೋನಗಳು ಅಂತ ಹೇಳಿ. ಈ ಕೋನ ಸಿಕ್ತು. ಈಗ ನಮಗೆ ಇದು ಕಂಪ್ಲೀಟ್ ಕೋನ 90 ಡಿಗ್ರಿ ಇದೆ, ಇದರಲ್ಲಿ ಇದು 60 ಡಿಗ್ರಿ ತೆಗೆದಾಗ 30 ಡಿಗ್ರಿ ಉಳಿತದೆ. ಹಾಗಾಗಿ ಈ ಲೈನನ್ನು ನಾವು ಇಲ್ಲಿ ಬರಿಬೋದು. ಸರಿನಾ? ಏನಂತ ಬರಿಬೋದು? ಕೋನ ಸಿ ಬಿ ಡಿ ಇಸ್ ಈಕ್ವಲ್ ಟು, ಇದಿಷ್ಟೇ ಕೋನ ಇಸ್ ಈಕ್ವಲ್ ಟು 90 ಡಿಗ್ರಿ. ಯಾವುದು ಇದು? ಕಂಪ್ಲೀಟ್ 90 ಡಿಗ್ರಿ ಮೈನಸ್ ಕೋನ ಬಿ, ಯಾವುದು ಇನ್ನೊಂದು ಸಿ ಬಿ ಎ, ಅಥವಾ ಏನು ತೊಗೊಂಡಿದ್ವಿ ನಾವು? ಸಿ ಬಿ ಡಿ ತೊಗೊಂಡಿದ್ವಿ. ಇದು ಕೋನ ಯಾವುದು? ಸಿ ಬಿ ಎ. ಇಲ್ಲಿದೆ ಸಿ ಬಿ ಎ, ಇಲ್ಲಿದೆ ನೋಡಿ ಸಿ ಬಿ ಎ ಅಂತ ನಾವು ಬರಿಬೋದು. ದಿಸ್ ಇಸ್ ಈಕ್ವಲ್ ಟು 90 ಡಿಗ್ರಿ ಒಳಗಡೆ ನಾವು ಸಿ ಬಿ ಎ ಎಷ್ಟಿದೆ? 60 ಡಿಗ್ರಿ ಮೈನಸ್ ಮಾಡಿದ್ರೆ ಎಷ್ಟು ಸಿಕ್ತು? ಸಿ ಬಿ ಡಿ 30 ಡಿಗ್ರಿ ಸಿಕ್ತು. ಇಲ್ಲಿ ಈಗ ಈ ತ್ರಿಭುಜ ತೊಗೊಂಡ್ಬಿಟ್ಟಿವಿ ನಾವು. ಯಾವ ತ್ರಿಭುಜ? ಇಲ್ಲಿ ಬರಿತಾ ಇದ್ವಿ. ಇದು ಫಸ್ಟಿಗೆ ಬರ್ಕೊಂಡ್ಬಿಡ್ಬೇಕಿದು, ಮೊದಲಿಗೆ ಬರ್ಕೊಂಡ ನಂತರ ನಮಗೀಗ ಸಿ ಬಿ ಡಿ ತ್ರಿಭುಜ, ಯಾವ ತ್ರಿಭುಜ ಬೇಕು ನಮಗೀಗ? ಬಿ ಸಿ ಡಿ ಅಂದೊಂದೇ ಸಿ ಬಿ ಡಿ. ಬಿ ಸಿ ಡಿ ತ್ರಿಭುಜದೊಳಗಡೆ ಕೋನ ಬಿ ಇಸ್ ಈಕ್ವಲ್ ಟು 30 ಡಿಗ್ರಿ. ಅಭಿಮುಖ ಬಾಹು ಬೇಕು, ಪಾರ್ಶ್ವ ಬಾಹು ಇದೆ. ಟ್ಯಾನ್ ಬಿ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಏನಿದೆ? ಟ್ಯಾನ್ ಬಿಗೆ ಅಭಿಮುಖ ಸಿ ಡಿ ಅಥವಾ ಡಿ ಸಿ ಡಿವೈಡೆಡ್ ಬೈ ಬಿ ಸಿ ಅಂತ ಹೇಳ್ಬೋದು, ಸಿ ಬಿ ಅಂತ ಹೇಳ್ಬೋದು. ಟ್ಯಾನ್ ಬಿ ಅಂತಂದರೆ 30 ಡಿಗ್ರಿ, ಟ್ಯಾನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಡಿ ಸಿ ಎಷ್ಟಿದೆ ನೋಡಿ? ಡಿ ನಿಂದ ಸಿಗೆ ಗೊತ್ತಿಲ್ಲ, ಡಿ ಸಿ ಹೆಂಗದ ಹಂಗೆ ಬರೋಣಂತೆ. ಡಿವೈಡೆಡ್ ಬೈ ಬಿ ಸಿ ಗೊತ್ತಿದೆ, ಬಿ ನಿಂದ ಸಿಗೆ 120 ಡಿಗ್ರಿ 120. ಟ್ಯಾನ್ 30 ಡಿಗ್ರಿ 1 ಡಿವೈಡೆಡ್ ಬೈ √3 ಇಸ್ ಈಕ್ವಲ್ ಟು ಡಿ ಸಿ ಡಿವೈಡೆಡ್ ಬೈ 120. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ 120 ಡಿವೈಡೆಡ್ ಬೈ √3 ಇಸ್ ಈಕ್ವಲ್ ಟು ಡಿ ಸಿ ಅಂತ ಬರೋಣಂತೆ. ಇಲ್ಲಿ ಡಿವಿಷನ್ ಒಳಗೆ √3 ಇದ್ರೆ ಮೇಲ್ಗಡೆ ಇಂಟು √3 ಮಾಡಬೇಕು, ಆಮೇಲೆ ಕೆಳಗಡೆ ಕೂಡ ಇಂಟು √3 ಮಾಡಬೇಕು. ಅವಾಗೇನಾಗ್ಬಿಡ್ತದೆ? ಇಲ್ಲಿ ಬರಿತೀನಿ ನೋಡಿ, ಡಿ ಸಿ ಇಸ್ ಈಕ್ವಲ್ ಟು 120 √3 ಡಿವೈಡೆಡ್ ಬೈ √3 ಇಂಟು √3 ಕೆಳಗಡೆ 3 ಆಯಿತು, 3 1 3 4 40. ಡಿ ಸಿ ಎಷ್ಟು ಬಂತು ರೀ? 40 √3 ಅಂತ ಬಂತು. ಡಿ ಇಂದ ಸಿಗೆ 40 √3. ಆದ್ದರಿಂದ ಇದು ಕಟ್ಟಡದ ಎತ್ತರ ಇಸ್ ಈಕ್ವಲ್ ಟು ಡಿ ಸಿ ಪ್ಲಸ್ ಸಿ ಎಫ್. ಡಿ ಸಿ 40 √3, ಸಿ ಎಫ್ ಎಷ್ಟಿದೆ? 30 √3 ಇರಬೇಕು. ಸಿ ಎಫ್ ಎಷ್ಟಿದೆಯಪ್ಪ? 30 √3 ಬರೆದಿದ್ದೀವಿ ನಾವು. ಸಿ ಎಫ್ ಬಿ ಇ, ಸಿ ಎಫ್ ಅಂತಂದರೆ ಬಿ ಇ ಎಷ್ಟು? 30 √3. 40 √3 ಪ್ಲಸ್ 30 √3 70 √3 ಮೀಟರ್. ಇದಿಷ್ಟು ಎತ್ತರ ಬಂತು. ಸರಿನಾ? ಇದೇ ತ್ರಿಭುಜದಲ್ಲಿ ನಾವು ಅಭಿಮುಖ ಬಾಹು ಭಾಗಲೇ ವಿಕರ್ಣ ಹಾಕಿದ್ವಿ ಅಂತಂದರೆ, ಸೈನ್ ಹಾಕಿದ್ವಿ ಅಂತಂದರೆ ಸೈನ್ 30 ಡಿಗ್ರಿ ಅಂತ ಬಂದ್ಬಿಡ್ತದೆ. ಸೈನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಅಭಿಮುಖ ಎಷ್ಟಿದೆ? 40 √3. ಕರೆಕ್ಟಾಗಿ? ಡಿ ಸಿ 40 √3 ಭಾಗಲೇ ಅಭಿಮುಖ ಬಾಹು ಭಾಗಲೇ ವಿಕರ್ಣ ಗೊತ್ತಿಲ್ಲ ಅಂತಂದರೆ ಡಿ ಬಿ ಗುಣಾಕಾರ ಸೈನ್ 30 1/2 ಇಸ್ ಈಕ್ವಲ್ ಟು 40 √3 ಡಿವೈಡೆಡ್ ಬೈ ಡಿ ಬಿ. ಸೈನ್ 30 ಡಿಗ್ರಿ 1/2 ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ, ಡಿ ವಿ ಇಸ್ ಈಕ್ವಲ್ ಟು 80 √3 ಮೀಟರ್. ಅಂದರೆ ಹಕ್ಕಿದು ಹಾರಿದ ದೂರ 80 √3 ಮೀಟರ್ ಅಂತ ಬರ್ತದೆ. ಈ ಥರ ನೀವು ಈ ಲೆಕ್ಕವನ್ನು ಬಿಡಿಸ್ಬೋದು. ಇದು 4 ಅಂಕದ ಪ್ರಶ್ನೆ. ಮುಂದೆ 38ನೆಯ ಪ್ರಶ್ನೆ, ಕೊನೆಯ ಪ್ರಶ್ನೆ. ಇದನ್ನು ಲೆಕ್ಕಾಚಾರ ಹಾಕಿ ಬರದೇ ಇದ್ದರೆ ನನಗೇನು ಮಾಡಿರಿ, ಲಿಂಕ್